ಹಾಯ್, ಮತ್ತೆ ನಮಸ್ಕಾರ. 8ನೇ ಎಪಿಸೋಡು 24ನೇ ತಾರೀಕು ಮೇ 2020. ಮತ್ತೊಮ್ಮೆ ಅರಳಿಕಟ್ಟೆ ನಿಮ್ ಜೊತೆಗೆ ಬಂದಿದೆ 8ನೇ ಎಪಿಸೋಡ್ ಒಂದಿಗೆ. ಈ ಸಲಿ ಮತ್ತೆ ಒಂದು ಪುಸ್ತಕನ ಡಿಸ್ಕಸ್ ಮಾಡ್ತಾ ಇದೀವಿ. ತುಂಬಾ ಫೇಮಸ್ ಪುಸ್ತಕ ಅದು. ಈ ಪುಸ್ತಕ ಏನಕ್ಕೆ ತುಂಬಾ ಫೇಮಸ್ ಆಯ್ತು, ಈ ಪುಸ್ತಕದ ಸಾರಾಂಶ ಏನು ಅನ್ನೋದೇ ಇವತ್ತಿನ ಎಪಿಸೋಡ್ ನ ಆಯಾಮ. ಅದಕ್ಕೂ ಮುಂಚೆ ಹೇಳ್ತೀನಿ, ಯೂಟ್ಯೂಬ್ ಮತ್ತೆ ಟಿಕ್ ಟಾಕ್ ಸ್ಟಾರ್ಸ್ ತರ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ನಮ್ಗೆ ಮೆಸೇಜ್ಗಳು ಕಳ್ಸಿದೀರಾ, ಥ್ಯಾಂಕ್ ಯು ಸೋ ಮಚ್. ಹೊಸ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿರುತ್ತೆ ಚರ್ಚೆ ಅಂತ ಹೇಳಿ ಕಳ್ಸಿದಿರ. ಕೆಲವರು ನಿಮ್ ಮಕ್ಕಳನ್ನ 1 hour ನೋಡಕ್ ಆಗಲ್ಲ, ಏನಾದ್ರು ಮಾಡ್ರು ಅಂತಾನು ಹೇಳಿದೀರಾ. ಅಂತವ್ರಿಗೆ ನಾವು ಇವಾಗ ಸ್ಪಾಟಿಫೈ ಅನ್ನೋ ಪಾಡ್ಕಾಸ್ಟ್ ನಲ್ಲೂ ಲಭ್ಯ, ಆಂಕರ್ FM ಅನ್ನೋ ಪಾಡ್ಕಾಸ್ಟ್ ಚಾನೆಲ್ ನಲ್ಲೂ ಲಭ್ಯ. ಲಿಂಕ್ ಕೊಟ್ಟಿದೀವಿ. ನಮ್ಮ ಮಕ್ಕಳನ್ನ ನೋಡ್ದಿರಾ ನಮ್ಮ ಮಾತುಗಳನ್ನ ನೀವು ನಿಮ್ಮ ಬೇರೆ ಕೆಲಸ ಮಾಡ್ಕೊಂಡು ಕೇಳಿಸ್ಕೋಬಹುದು. ಮತ್ತೊಮ್ಮೆ ಅರಳಿಕಟ್ಟೆ 8ನೇ ಎಪಿಸೋಡ್ಗೆ ಸ್ವಾಗತ. ಇವತ್ತು ನಮ್ಮ ಗೆಸ್ಟ್ ಒಬ್ರಿದ್ದಾರೆ. ಅವರು ಯುವಾಲ್ ನೋಹಾ ಹರೀರಿ ಅವರ ಅಭಿಮಾನಿ ಸಂಘದ ಅಧ್ಯಕ್ಷರು. ಹಾಯ್ ಸುನಿಲ್. ಅವರು ಈ ಲೇಖಕರನ್ನ ತುಂಬಾ ಮೆಚ್ಕೊಂಡಿದ್ದಾರೆ. ಹಾಗಾಗಿ ಅವರ ಹಲವಾರು ಯೂಟ್ಯೂಬ್ಗಳು, ಪಾಡ್ಕಾಸ್ಟ್ಗಳು, ಪುಸ್ತಕಗಳು ಅದನ್ನ ಓದಿದ್ದಾರೆ. ಸೊ ಅವರು ಕೂಡ ಇವತ್ತು ನಮ್ ಜೊತೆಗೆ ಇದ್ದಾರೆ. ಅವರು ಮೂಲತಃ ಸ್ವೀಡನ್ ನಲ್ಲಿ ಇವಾಗ ನೆಲೆಸಿದ್ದಾರೆ, ಸಾಫ್ಟ್ವೇರ್ ಉದ್ಯಮಿ. ಸೊ ಸುನಿಲ್, ವೆಲ್ಕಮ್ ಟು ದ ಶೋ. ಶೋ ಮುಗಿದ್ಮೇಲೆ $200 ನಮ್ಗೆ ಕೊಡ್ಬೇಕು ಗೆಸ್ಟ್ ಅಪಿಯರೆನ್ಸಿಗೆ. ಆಲ್ ರೈಟ್, ಥ್ಯಾಂಕ್ಸ್. ಸೊ ಯುವಾಲ್ ನೋಹಾ ಹರೀರಿ, ನಮ್ಗೆ ಸಣ್ಣ ಪ್ರಮಾಣದಲ್ಲಿ ಅವ್ರ ಚಿಕ್ಕ ಇಂಟ್ರೊಡಕ್ಷನ್ ಹೇಳ್ಬೇಕು ಅಂದ್ರೆ, ಅವರು ಜೆರೂಸಲಂ ಅಲ್ಲಿರೋ ಯೂನಿವರ್ಸಿಟಿನಲ್ಲಿ ಇತಿಹಾಸ ಹೇಳ್ಕೊಡ್ತಾರೆ. ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಗೆ ಕೊಡಿ ಸುನಿಲ್. ಥ್ಯಾಂಕ್ಸ್ ಮಸಂತ್, ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರೆ. ಯುವಾಲ್ ನೋಹಾ ಹರಾರಿ ಬಗ್ಗೆ ಹೇಳ್ಬೇಕಂತಂದ್ರೆ, ಇವರು ನೀವ ಈಗಲೇ ಹೇಳ್ದಂಗೆ ಇಸ್ರೇಲ್ನ ಒಬ್ಬ ಇತಿಹಾಸಕಾರರು. ಸದ್ಯಕ್ಕೆ ಹೆಬ್ರೂ ಯೂನಿವರ್ಸಿಟಿ ಆಫ್ ಜೆರೂಸಲಂ ನಲ್ಲಿ ಇತಿಹಾಸದ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಒಬ್ಬ ಸುಂದರವಾದ ಗಂಡ ಇದ್ದಾನೆ. ಆಮೇಲೆ ಭಾರತದೊಂದಿಗೆ ಇವರ ಕನೆಕ್ಷನ್ ಏನಂತಂದ್ರೆ, ಅವರು ವರ್ಷದಲ್ಲಿ ಒಂದು 60 ದಿನ ಭಾರತದಲ್ಲಿ ವಿಪಾಸನ ಮೆಡಿಟೇಷನ್ ಮಾಡ್ತಾ ಕಳೀತಾರೆ. SN ಗೋಯಂಕ ಅಂತ ಅವರ ಗುರುಗಳು ಭಾರತದಲ್ಲಿ ಇದ್ದಾರೆ, ಮೆಡಿಟೇಷನ್ ಹೇಳ್ಕೊಡೋರು. ಸೊ ಇವರು ಫೇಮಸ್ ಆದದ್ದು 2010 ಅಥವಾ 12 ನಂತರ ಅಂತ ಹೇಳ್ಬೇಕು. 2014 ಒಂದು ಬುಕ್ ಬರೆದ್ರು, ಸೇಪಿಯನ್ಸ್ ಅಂತ. 2016 ಹೋಮೋಡಿಯಸ್ ಅಂತ ಇನ್ನೊಂದು ಬುಕ್ ಬರೆದ್ರು. 2018ರಲ್ಲಿ 21 Lessons for 21st Century ಅಂತ ಬರೆದ್ರು. ಸೊ ನೋಡೋಣ 2020ಕ್ಕೆ ಇನ್ನೊಂದು ಏನ್ ಬರೀತಾರೋ ಗೊತ್ತಿಲ್ಲ. ಸೊ 2014ರಲ್ಲಿ ಬಂದಂತ ಸೇಪಿಯನ್ಸ್ ಬುಕ್ ಅಲ್ಲಿ ಒಂದು ಹಿಸ್ಟ್ರಿ, ಅಂದ್ರೆ ಇಲ್ಲಿವರೆಗೂ ಏನಾಯ್ತು ಮಾನವ ಕುಲಕ್ಕೆ, ಏನಾಯ್ತು ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಹೋಮೋಡಿಯಸ್ ಅಂತ ನೆಕ್ಸ್ಟ್ ಬುಕ್ ಅಲ್ಲಿ ಫ್ಯೂಚರ್ ಅಥವಾ ಹ್ಯುಮ್ಯಾನಿಟಿ ಫ್ಯೂಚರ್ ಹೇಗಿರುತ್ತೆ, ಮನುಷ್ಯತ್ವ ಮುಂದೆ ಹೇಗಿರುತ್ತೆ, ಮುಂದೆ ಏನೇನು ಆಗುವ ಸಾಧ್ಯತೆಗಳು, ಅದ್ರ ಬಗ್ಗೆ ಮಾತಾಡಿದ್ರು. 2018ರಲ್ಲಿ ಅಂತ ಬಂದಂತ 21ನೇ ಶತಮಾನಕ್ಕೆ 21 ಪಾಠಗಳು ಅಂತ ನಾವು ಕನ್ನಡದಲ್ಲಿ ಹೇಳೋದಾದ್ರೆ, ಈ ಏನು ಕಲಿತ ಮಾನವ 21ನೇ ಶತಮಾನದಲ್ಲಿ, ಮತ್ತೆ ಏನು ಬದಲಾಗ್ತಾ ಹೋಗ್ತವೆ, ಅಥವಾ ಅದು ಬುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಕೆಲವು ಮೂಲಭೂತ ಪ್ರಶ್ನೆಗಳನ್ನೇ ಇರ್ತಾರೆ ಅವರು. ಇನ್ನು ಡೆಮೋಕ್ರಸಿ ಅನ್ನೋದು ಇರುತ್ತಾ, ಅಥವಾ ಲಿಬರಲಿಸಂ ಅನ್ನೋದು ಯಾಕೆ ತನ್ನನ್ನೇ ತಾನೇ ಇನ್ನು ಪರಿವರ್ತಿಸ್ಕೊಳ್ಬೇಕು. ಸೊ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಸೇಪಿಯನ್ಸ್ ಅನ್ನೋ ಬುಕ್ಕಿನ ಕೆಲವು ವಿಚಾರಗಳನ್ನ ಚರ್ಚೆ ಮಾಡೋಣ. ಸಮಯ ಇದ್ರೆ ಒಂದಿಷ್ಟು 21ನೇ ಶತಮಾನದ ಕೆಲವು 21 ಪಾಠಗಳ ಬಗ್ಗೆ ಸ್ವಲ್ಪ ಟಚ್ ಬೇಸ್ ಮಾಡೋಣ. ಆಕ್ಚುಲಿ ನನಗೆ ಈ ಪುಸ್ತಕದಲ್ಲಿ ಹಿಡಿಸಿದ್ದು ಅಂದ್ರೆ, ಸೇಪಿಯನ್ಸ್ ಪುಸ್ತಕದಲ್ಲಿ ಹಿಡಿಸಿದ್ದು ಅಂದ್ರೆ, ಮನುಷ್ಯನ ಒಂದು ಪೂರ್ತಿ ಇತಿಹಾಸ. ಅಂದ್ರೆ ನಾವು ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಅವಧಿಯ ಇತಿಹಾಸವನ್ನು ಓದ್ತೀವಿ, ಇಲ್ಲ ಮೊಘಲ್ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ, ಆತರ ನಿರ್ದಿಷ್ಟವಾದ ಅವಧಿ ಬಗ್ಗೆ ಓದ್ತೀನಿ. ಮತ್ತೆ ಇದಕ್ಕೂ ಮುಂಚೆ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಅಂತ ಇನ್ನೊಂದು ಯಾವ್ದೋ ಒಂದು ಪುಸ್ತಕ ಬಂದಿತ್ತು. ಆ ಪುಸ್ತಕ ಕೂಡ ತುಂಬಾ ನಿಯಮಿತವಾಗಿ ಒಂದು ಹಂತದ ಇತಿಹಾಸವನ್ನ ಕವರ್ ಮಾಡಿತ್ತು. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಇತಿಹಾಸವನ್ನು ಕವರ್ ಮಾಡಿತ್ತು. ನನಗೆ ಇದು ಇಷ್ಟ ಆಗಿದ್ದೇನು ಅಂದ್ರೆ, ಯಾಕೆ ಇಷ್ಟ ಆಯ್ತು ಈ ಪುಸ್ತಕ ಅಂದ್ರೆ, ಒಂದು ಪೂರ್ತಿ ಮಟ್ಟದಲ್ಲಿ ಮನುಷ್ಯನ ಪ್ರೀ ಹಿಸ್ಟಾರಿಕ್ ಟೈಮ್ಸ್ ಇಂದ ಹಿಡಿದು ಸದ್ಯದ ಮಟ್ಟಿಗೂ ಒಂದು
ಇತಿಹಾಸದ ದಾಖಲೆ ಆಗಿದೆ. ಆ ದಾಖಲೆ ಕೇವಲ ಘಟನಾವಳಿಗಳ ಆಕ್ರಮಿಸಿ ನಡೆದಿದ್ದಲ್ಲ ಅನ್ನೋದು ನನಗೆ ತುಂಬಾ ಇಷ್ಟ ಆದಂತಹ ಪಾಯಿಂಟ್ ಪುಸ್ತಕದಲ್ಲಿ. ಇಟ್ ಇಸ್ ನಾಟ್ ಎ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಸೊ ಜಸ್ಟ್ ವಾಸುಕಿ, ನೀವು ಈ ಪುಸ್ತಕನ ತುಂಬಾ ದಿವಸದಿಂದ ಓದಿದ್ರಿ. ನಿಮ್ಗೆ ಇದ್ರಲ್ಲಿ ಹಿಡಿಸಿದಂತ ಆಸ್ಪೆಕ್ಟ್ಸ್ ಏನು? ನಿಮ್ಗೆ ಯಾವ ಆಯಾಮಗಳು ಇದ್ರಲ್ಲಿ ತುಂಬಾ ಹಿಡಿಸಿದ್ವು? ಓಕೆ, ನನಗೆ ಬೇಸಿಕಲಿ ನನಗೆ ಹಿಸ್ಟ್ರಿ ನನ್ನ ಫೇವ್ರೇಟ್ ಅನ್ನೋಂಥ ಸಬ್ಜೆಕ್ಟ್ ಅನ್ನಲ್ಲ. ಅಂದ್ರೆ ನನಗೆ ಇತ್ತೀಚೆಗೆ ಇಂಟ್ರೆಸ್ಟ್ ಜಾಸ್ತಿ ಬಂದಿದೆ. ಬಟ್ ನನ್ನ ಸ್ಕೂಲ್ ಟೈಮಲ್ಲಿ ತಗೊಂಡ್ರೆ ಹಿಸ್ಟ್ರಿ ಅನ್ನೋದು ನನಗೆ ತುಂಬಾ ಬೋರಿಂಗ್ ಅಂತ ಅನ್ಕೋತಿದ್ದಂತ ಸಬ್ಜೆಕ್ಟ್. ಸೊ ಆ ಆಂಗಲ್ ಇಂದ ನೋಡಿದ್ರೆ ನನಗೆ ಈ ಬುಕ್ ತುಂಬಾ ಚೆನ್ನಾಗಿ ಓದಿಸ್ಕೊಂಡು ಹೋಯ್ತು. ಅಂದ್ರೆ ಒಂಥರ ತುಂಬಾ ಹಿಸ್ಟ್ರಿ ಇಷ್ಟ ಅದು ಇಲ್ದಿರೋರ್ಗು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸೋ ಹಾಗೆ ಬರ್ಕೊಂಡು ಹೋಗಿರೋದಿಲ್ಲ, ಅದು ತುಂಬಾ ಇಷ್ಟ ಆಯ್ತು. ಮತ್ತೆ ನೀವ್ ಹೇಳ್ದಂಗೆ ಇದು ಒಂದು ಸ್ಪೆಸಿಫಿಕ್ ಟೈಮ್ದು ಅಥವಾ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ. ಸ್ಟಾರ್ಟಿಂಗ್ ಫ್ರಮ್ ದ ಹ್ಯೂಮನ್ ಎವಲ್ಯೂಷನ್, ಅಂದ್ರೆ ಅವಾಗಿಂದ ಒಂದು ತಗೊಂಡಿರೋದ್ರಿಂದ ನಿಮ್ಗೊಂದು ಬ್ರಾಡ್ ಓವರ್ ವ್ಯೂ ಸಿಗುತ್ತೆ. ಅಂದ್ರೆ ಸುಮಾರು ಸಲ ಹಿಸ್ಟ್ರಿ ಬಗ್ಗೆ ಚರ್ಚೆಗಳು ಹೇಗೆ ನಡೆಯುತ್ತೆ ಅಂದ್ರೆ ಒಂದು ಲಿಮಿಟೆಡ್ ಲೆನ್ಸ್ ಇಟ್ಕೊಂಡು ಇವಾಗ ಹಿಂಗ್ ನಡೆದಿತ್ತು, ಇದು ಸರಿನಾ ಇತ್ತಪ್ಪ, ಈ ತರ ಚರ್ಚೆಗಳು ಜಾಸ್ತಿ ನಡೆಯುತ್ತೆ. ಬಟ್ ನೀವೊಂದು ವೆರಿ ಬ್ರಾಡ್ ಟೈಮ್ ಲೈನ್ ತಗೊಂಡು ನೋಡಿದಾಗ ನಮ್ಮ ಪರ್ಸ್ಪೆಕ್ಟಿವೇ ಚೇಂಜ್ ಆಗುತ್ತೆ. ಅಂಡ್ ಈಗ ನೀವು ಅದನ್ನೇ ಎಕ್ಸ್ಟೆಂಡ್ ಮಾಡಿದ್ರೆ, ಈಗ ಸುನಿಲ್ ಹೇಳ್ದಾಗೆ ನೆಕ್ಸ್ಟ್ ಹೋಮಿ ಡ್ಯೂಸ್ ಇರ್ಬೋದು ಅಥವಾ 21 ಲೆಸನ್ಸ್ ಇರ್ಬೋದು. ಸೊ ಅಂದ್ರೆ ನಾವು ಮುಂದೆ ಏನು ಅನ್ನೋದನ್ನ ಯೋಚನೆ ಮಾಡ್ಬೇಕಾದ್ರೆ ನಾವ್ ಹಿಂದೆ ಏನ್ ನಡೆದಿತ್ತು ಅನ್ನೋದ್ರು ನಮ್ಗೆ ಒಂದು ಇದು ಬೇಕಲ್ವಾ, ಪರ್ಸ್ಪೆಕ್ಟಿವ್ ಬೇಕಲ್ವಾ. ಅದು ಆದಷ್ಟು ಬ್ರಾಡ್ ಆಗಿದ್ದಷ್ಟು ಹೆಲ್ಪ್ ಆಗುತ್ತೆ. ಸೊ ಅದು ನನಗೆ ಇಷ್ಟ ಆಯ್ತು. ಅಂಡ್ ಸೆಕೆಂಡ್ ಥಿಂಗ್ ನಂಗೆ ತುಂಬಾ ಇಷ್ಟ ಆಗಿದೆ ಅಂತಂದ್ರೆ ಹರಿದು ಹಿಸ್ ವ್ಯೂ ಆಫ್ ಇಮ್ಯಾಜಿನ್ ರಿಯಾಲಿಟೀಸ್ ಅಂತ. ಅಂದ್ರೆ ಈಗ ಏನಂದ್ರೆ ಕೆಲವು ಆಬ್ಜೆಕ್ಟಿವ್ ರಿಯಾಲಿಟೀಸ್ ಇರುತ್ತೆ. ಅಂದ್ರೆ ಈಗ ಹೊರಗಡೆ ನೋಡ್ತೀವಿ ಏನೋ ವಸ್ತುಗಳಿರುತ್ತೆ, ಅದೆಲ್ಲ ಎಲ್ಲರಿಗೂ ಸೇಮ್ ಅದು. ಅಂಡ್ ಇನ್ ಕೆಲವು ಸಬ್ಜೆಕ್ಟಿವ್ ರಿಯಾಲಿಟಿ ಇರುತ್ತೆ. ನನಗೇನ್ ಅನ್ಸುತ್ತೆ, ನನ್ನೊಳಗೆ ಏನಾಗ್ತಾ ಇದೆ, ಅದು ಬರೀ ನನಗ್ ಮಾತ್ರ ಸಂಬಂಧಿಸಿದ್ದು. ಇನ್ ಕೆಲವು ಇಮ್ಯಾಜಿನ್ಡ್ ಮತ್ತೆ ಶೇರ್ಡ್ ರಿಯಾಲಿಟೀಸ್. ಅಂದ್ರೆ ಹೆಂಗೆ ಅಂದ್ರೆ ಒಂದು ಕರೆನ್ಸಿ ಅಂತ ಇರ್ಬೋದು ಅಥವಾ ಒಂದು ಕಂಟ್ರಿ ಅಂತ ಇರ್ಬೋದು, ಇದೆಲ್ಲ ಫಿಸಿಕಲಿ ಏನು ಎಕ್ಸಿಸ್ಟಿಂಗ್ ಇಲ್ಲ, ಇದೆಲ್ಲ ನಾವೆಲ್ಲ ಒಪ್ಕೊಂಡು ನಾವು ಅದಕ್ಕೆ ತಕ್ಕಂಗೆ ನಡ್ಕೋತೀರಾ ಅಂತ ಒಂದು ರಿಯಾಲಿಟಿ ಅಂತ. ಸೊ ಈ ಆಸ್ಪೆಕ್ಟ್ ಇಂದ ಅವರು ಹಿಸ್ಟ್ರಿನ ನೋಡ್ತಾ ಹೋಗ್ತಾರೆ, ವಿಚ್ ಐ ಫೌಂಡ್ ಇಂಟ್ರೆಸ್ಟಿಂಗ್. ಇವಾಗ ಅಂದ್ರೆ ಆಡಿಯನ್ಸ್ಗೆ ಯೂಸ್ ಆಗ್ಲಿ ಅಂತ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಯಾಂಡ್ ದಿಸ್, ಅಥವಾ ನೀವ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇಟ್ ಬಿ ಬೆಟರ್. ಹಾಲಿಡೇಗೆ ಹೋಗೋದು ಅಂದ್ರೆ, ಈಗ ಪಿರಮಿಡ್ ಕಟ್ದ ಈಜಿಪ್ಟ್ ನಲ್ಲಿ ಇದ್ದ ರಾಜ, ಅವನ್ ಎಂದಿಗೂ ನಾನು ನನ್ನ ಪರಿವಾರದ ಜೊತೆ ಒಂದು ಸ್ಕೀಯಿಂಗ್ ಹಾಲಿಡೇ ಅಥವಾ ಕಬಿನಿ ಫಾರೆಸ್ಟ್ ರಿಸರ್ವ್ ಹೋಗ್ತೀನಿ ಅಂತ ಎಂದಿಗೂ ಅವನು ಕಲ್ಪನೆ ಮಾಡಿರ್ಲಿಲ್ಲ. ಯಾಕಂದ್ರೆ ಅವನ ಶೇರ್ಡ್ ರಿಯಾಲಿಟಿ ಅಥವಾ ಅವನು ವೈಭೋಗ ಅಥವಾ ಅವನು ಒಂದು ರಿಲ್ಯಾಕ್ಸೇಷನ್ ಅಂದ್ರೆ ಒಂದ್ ಪಿರಮಿಡ್ ಕಟ್ಸೋದು ಅಥವಾ ಕ್ಲಿಯೋಪ್ಯಾಟ್ರಾ ಲೆಕ್ಕದಲ್ಲಿ ನೋಡಕ್ ಹೋಯ್ತು ಅಂದ್ರೆ ಲೀಟರ್ ಗಟ್ಲೆ ಕತ್ತೆ ಹಾಲಲ್ಲಿ ಸ್ನಾನ ಮಾಡೋದು, ಅದು ಅವಳ ಇಮ್ಯಾಜಿನ್ ರಿಯಾಲಿಟಿ ಆಗಿತ್ತು. ಆದ್ರೆ ಎಂದಿಗೂ ಕ್ಲಿಯೋಪ್ಯಾಟ್ರಾ ಆಗ್ಲಿ ಅಥವಾ ಈಜಿಪ್ಟ್ ನ ರಾಜ ಆಗ್ಲಿ ನಾನು ಸ್ವಲ್ಪ ಇಲ್ಲೇ ರೆಸಾರ್ಟ್ಗೆ ಹೋಗ್ತೀನಿ, ಲಾಂಗ್ ವೀಕೆಂಡ್ ಇದೆ ಅಂತ ಎಂದಿಗೂ ಯೋಚನೆ ಮಾಡಿರ್ಲಿ. ಅದು ಒಂದು ಇಮ್ಯಾಜಿನ್ಡ್ ರಿಯಾಲಿಟಿಯ ಒಂದು ಸಣ್ಣ ಆಸ್ಪೆಕ್ಟ್. ಸೊ ಈ ತರ ತುಂಬಾ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ ಅವನು ಹರಾರಿ ಬುಕ್ ಅಲ್ಲಿ. ಈ ತರ ಇಮ್ಯಾಜಿನ್ಡ್ ರಿಯಾಲಿಟೀಸ್ ನ ರಿಲಿಜನ್ ಬಗ್ಗೆ ಸ್ವಲ್ಪ ಕವರ್ ಮಾಡ್ತೀರಾ ನೀವು ಸುನಿಲ್? ಇಫ್ ಯು ಕ್ಯಾನ್ ಕವರ್ ದ ಇಮ್ಯಾಜಿನೇಷನ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಹ್ಯಾಡ್. ಅದಕ್ಕಿಂತ ಮುಂಚೆ ಒಂದು ಧರ್ಮ ಜಾತಿ ಅನ್ನೋದು ಅವೆಲ್ಲ ಆಮೇಲೆ ಈಗ ಇತ್ತೀಚೆಗೆ ಬಂದಂತದ್ದು. ಈಗ ನಾವು ಅದಕ್ಕಿಂತ ಹಿಂದೆಗಡೆ ಹೋಗಿ ನೋಡಿದ್ರೆ, ಮನುಷ್ಯನ ಎವಲ್ಯೂಷನ್ ಟೈಮ್ ಅಲ್ಲಿ ಹೋಗಿ ನೋಡಿದಾಗ ಯಾಕೆ ಮನುಷ್ಯ ಇಷ್ಟೊಂದು ಪ್ರಬಲವಾಗಿ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಅಂತ ನಾವು ನೋಡ್ತಾ ಹೋದಾಗ, ಮನುಷ್ಯನಿಗೆ ಒಂದು ಕೋಆಪರೇಟಿವ್ ಮಾಡುವಂತ ಒಂದು ಎಬಿಲಿಟಿ ಇದೆ. ಈಗ ನಮ್ಮ ಪಾಡ್ಕಾಸ್ಟ್ ತಗೊಂಡ್ರೆ ನನಗೆ ನೀವಾಯ್ತು ವಾಸುಕಿ ಆಯ್ತು ಅಷ್ಟೊಂದು ಪರಿಚಯ ಇಲ್ಲ, ಬಟ್ ನಾವು ಒಂದು ಕಾಮನ್ ವಿಷಯನ ಇಟ್ಟುಕೊಂಡು ಮಾತಾಡ್ತಾ ಇದೀವಿ, ಚರ್ಚೆ ಮಾಡ್ತಾ ಇದೀವಿ. ಇದನ್ನ ಒಂದೊಂದು 10 ಜನನ 100 ಜನನ ನೋಡಿ ಕನೆಕ್ಟ್ ಮಾಡ್ಕೊಳ್ತಾರೆ ಅಥವಾ ಅದನ್ನ ಕೇಳಿಸ್ಕೊಳ್ತಾರೆ. ಇದೆಯಲ್ಲ, ಇಟ್ ಇಸ್ ಲೈಕ್ ಇದು ಸಾಧ್ಯ ಆಗೋದು ಮನುಷ್ಯರಿಗೆ ಮಾತ್ರ. ಇದು ನಿಮಗೆ ಚಿಂಪಾಂಜಿಗಳಿಗೆ ಹೋದ್ರೆ, ಮಂಕಿಗಳಿಗೆ ಹೋಗಿ ಹೇಳಿದ್ರೆ ಅವರಿಗೆ ಇದು ಸಾಧ್ಯನೇ ಆಗಲ್ಲ. ಸೊ ನಮ್ಗೆ ಈ ಎಬಿಲಿಟಿ ಒಂದು ನಮ್ಗೆ ಎಡ್ಜ್ ಕೊಡ್ತು ಅಂತ ಹೇಳ್ತಾನೆ. ಇನ್ನು ಮುಂದುವರೆದೇ ಹೇಳೋದಂತಂದ್ರೆ, ಈಗ ನೀವು ಈಗ ರೀಸೆಂಟ್ ಆಗಿ ತಗೊಂಡ್ರೆ ಬಿಟ್ ಕಾಯಿನ್ ಅನ್ನ ತಗೊಂಡ್ರೆ, ನೀವು ಬಿಟ್ ಕಾಯಿನ್ ಅಲ್ಲಿ ಆಕ್ಚುಲಿ ನಿಮ್ಗೆ ರಿಯಾಲಿಟಿ ಅನ್ನೋದು ಏನು ಇಲ್ಲ, ಒಂದು ಇಮ್ಯಾಜಿನ್ಡ್ ಸ್ಟಫ್.
ಅದ್ರ ಸುತ್ತ ಮನುಷ್ಯ ತನ್ನ ನಂಬಿಕೆಗಳನ್ನ ಬೆಳೆಸ್ಕೊಳ್ತಾನೆ, ಅದ್ರ ಥ್ರೂ ನಂಬ್ತಾನೆ. ಇನ್ನೂ ಮುಂದೆ ಹೋಗಿ ಅಂತಂದ್ರೆ ಇದು ಯಾಕೆ ಬಂತು ಅಂತ ಹೇಳಿ ಹರಾರಿ ಹೇಳ್ತಾನೆ ಈ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿ. ಈಗ ಒಂದು 10 ಜನ ಇದ್ದಾಗ 10 ಜನ ನಾನು ಹೆಸರು ಹಿಡಿದು ಕೂಗ್ಬೋದೆ, ಸುಪ್ರೀತೆ, ಮುಕುಂದೆ, ವಾಸುಕಿ, 10 ಜನ ಮಾಡ್ಬೋದು. ಅಥವಾ ಬಹಳ ಒಂದು ಬ್ರಿಲಿಯಂಟ್ ಆಗಿದ್ರೆ ಒಂದು 50 ಜನದ ಹೆಸರುಗಳನ್ನ ನಾನು ನೆನ್ಪಿಟ್ಕೋಬಹುದು. 50 ಜನ ನಾನು ಕೋಆರ್ಡಿನೇಟ್ ಇರ್ಬೋದು, ಹಂಗಲ್ಲ ನೀನ್ ಹಿಂಗ್ ಮಾಡ್ಬೇಕು, ನೀನ್ ಹಿಂಗಲ್ಲ ಹಿಂಗ್ ಮಾಡ್ಬೋದು. ಇಮ್ಯಾಜಿನ್ ಈಗ ಒಂದು 1000 ಜನ ಆದ್ರೆ ಏನ್ ಮಾಡ್ತೀರಾ ನೀವು? ಸಾಧ್ಯನೇ ಇಲ್ಲ. ನೀವು ಪ್ರತಿಯೊಬ್ಬರ ಹೆಸರು ಹಿಡಿದು ಕರೆಯಕ್ಕೂ ಸಾಧ್ಯ ಇಲ್ಲ, ಪ್ರತಿಯೊಬ್ಬರಿಗೆ ಹೋಗಿ ಇನ್ಸ್ಟ್ರಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಅವಾಗ ನೀವು ಒಂದು ಬಿಲೀಫ್ ಸಿಸ್ಟಮ್ ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಇದಂದ್ರೆ ಇದು ಹಿಂಗೆ, ಇದಂದ್ರೆ ಇದು ಹಿಂಗೆ. ಅದು ಯಾವ್ದೇ ರೀತಿ ಇರ್ಬೋದು, ದೇವರು ಇರ್ಬೋದು, ರಿಲಿಜಿಯನ್ ಇರ್ಬೋದು, ಕ್ರೀಡೆ ಇರ್ಬೋದು, ಏನೋ ಹ್ಯೂಮನ್ ರೈಟ್ಸ್ ಇರ್ಬೋದು, ಏನೇ ಇರ್ಬೋದು, ಇದು ಹಿಂಗಂದ್ರೆ ಹಿಂಗೆ ನಾವು ಒಂದು ಇಮ್ಯಾಜಿನ್ ರಿಯಾಲಿಟಿನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಅದನ್ನ ಜನ ನಂಬುವಂಗೆ ಮಾಡ್ಬೇಕಾಗತ್ತೆ. ಅವಾಗ ನಾವು ಒಂದು ಗ್ರೂಪ್ ನ ಮೂವ್ ಮಾಡಕ್ಕಾಗತ್ತೆ. ಈ ಮನುಷ್ಯ ಬೆಳವಣಿಗೆಗೆ, ಮನುಷ್ಯನ ಉಗಮನ ಮತ್ತು ಬೆಳವಣಿಗೆಯಲ್ಲಿ ಇದು ಬಹಳ ಪ್ರಮುಖವಾದ ಸ್ಥಾನನ ವಹಿಸಿದೆ. ಈಗ ಅದನ್ನೇ ಅವ್ನು ಮುಂದುವರೆದು ಇನ್ನೂ ತುಂಬಾ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಅವ್ನು ಫುಟ್ಬಾಲ್ ಕೊಟ್ಟಿದ್ದಾನೆ. ನಾವು ಕ್ರಿಕೆಟ್ ನೋಡೋದಾದ್ರೆ ಈಗ ನಾವು 6 ಬೌಂಡ್ರೀಸ್, 22 yards ಪಿಚ್, ಇವೆಲ್ಲವೂ ನಮ್ಮ ಇಮ್ಯಾಜಿನ್ ರಿಯಾಲಿಟಿಯಲ್ಲಿ ಇದಾವೆ. ಇದರಲ್ಲಿ ಎಲ್ಲಿಯೂ ಇದು ಬಯಾಲಜಿಕಲ್ ರಿಯಾಲಿಟಿ ಅಲ್ಲ. ಈಗ ನೀವು ನಮ್ DNA ಬ್ರೇಕ್ ಮಾಡಿದ್ರೆ ಕೊಂಡ್ರೆ ಇಲ್ಲಿ ಎಲ್ಲಿ ಬೌಂಡ್ರಿ, ಆ ಟೈಪ್ ನಾವು ನೋಡ್ತಾ ಹೋದ್ರೆ ದೀಸ್ ಆರ್ ನಾಟ್ ಬಯಾಲಜಿಕಲ್ ರಿಯಾಲಿಟಿ. ಇದಕ್ಕೆ ದೀಸ್ ಆರ್ ಆಲ್ ಡ್ಯುಯಲ್ ರಿಯಾಲಿಟಿ, ನಾವು ಕಂಡುಕೊಂಡಿರುವಂತಹ ಸತ್ಯಗಳು ಇವು. ಸೊ ಈಗ ಅದೇ ಈಗ ನೋಡಿ, ನೀವು ಈಗ ಒಂದು ಇಂಟ್ರೆಸ್ಟಿಂಗ್ ಅಂದ್ರೆ ನಾವೆಲ್ಲರೂ 6 ಅಂದಾಗ ಒಬ್ಬನು 4 ಅಂದ್ರೆ ಏನೋ ಒಂದು ರಿಲೇಟಿವ್ ಏನು ಇಲ್ಲ ಅಲ್ಲಿ. ದ ರಿಯಾಲಿಟಿ ಎಕ್ಸಿಸ್ಟ್ ಓನ್ಲಿ ಇನ್ ದ ಮೈಂಡ್ಸ್ ಆಫ್ ಪೀಪಲ್. ಇದು 6, ಇದು 4 ಅನ್ನೋದನ್ನ. ಇದನ್ನೇ ಅವ್ನು ಹೇಳ್ತಾನೆ. ಅವ್ನು ಇನ್ನೂ ಒಂದು ತುಂಬಾ ಇಷ್ಟವಾದ ನನಗೆ ಕೋಟ್ ಅಂತಂದ್ರೆ, ಒಂದು ಮಂಗನಿಗೆ ನೀವು ಈಗ ನಿನಗೆ ನನಗೆ ಬಾಳೆಹಣ್ಣು ಕೊಡು ನಿನ್ ಕಡೆ ಇರೋದು, ನೀನ್ ಸತ್ತ ಮೇಲೆ ನಿನಗೆ ಸ್ವರ್ಗದಲ್ಲಿ 100 ಬಾಳೆಹಣ್ಣು ಕೊಡ್ತೀನಿ ಅಂತ ಕನ್ವಿನ್ಸ್ ಮಾಡಕ್ ಸಾಧ್ಯನೇ ಇಲ್ಲ. ಬಟ್ ಮನುಷ್ಯನಿಗೆ ಕನ್ವಿನ್ಸ್ ಮಾಡ್ಬೋದು ಅಂತ ಹೇಳ್ತಾನೆ ಅವನು. ಸೊ ಯು ಕುಡ್ ನೆವರ್ ಕನ್ವಿನ್ಸ್ ಅ ಮಂಕಿ ಫಾರ್ ಅ ಬನಾನಾ 100 bananas after its death in the heaven, but you can convince human beings. ಈಗ ನಾವು ಅದನ್ನೇ ಕಥೆಗಳ it's doubtful that you will convince him with bananas, though you will need 72 virgins, but that's a different story. Move on. Yeah. So ಈ ರೀತಿಯಾಗಿ ಒಂದು ನಂಬಿಕೆ, ಮನುಷ್ಯನಿಗೆ ಕಥೆಗಳು ಬೇಕು. ಇದನ್ನೇ ಎಕ್ಸಾಂಪಲ್ ಮುಂದುವರ್ಸೋದ್ರೆ ಈ ಬುಕ್ ಯಾಕೆ ಫೇಮಸ್ ಆಯ್ತು ಅಂತ ನಾವು ನೋಡಿದ್ರೆ ಅದಕ್ಕೆ ಇವನು ಕಥೆಗಳ ರೂಪದಲ್ಲಿ ಹೇಳ್ತಾ ಹೋದ ಏನಾಯ್ತು ಅಂತ ಹೇಳ್ಬಿಟ್ಟು. ನೀವು ಫಸ್ಟ್ ಹೆಂಗ್ ಭೂಮಿ ಆಯ್ತು, ಹೈಡ್ರೋಜನ್ ಆಯ್ತು, ಹೀಲಿಯಂ ಇತ್ತು, ಅಲ್ಲಿಂದ ಪಾರ್ಟಿಕಲ್ಸ್ ಬಂದು ಎಲ್ಲ ಆಟಮ್ಸ್ ಎಲಿಮೆಂಟ್ಸ್, ಇಟ್ಸ್ ಬಿಕಮ್ ಬೋರಿಂಗ್. ಲೈಕ್ ವಾಸುಕಿ ಹೇಳ್ತಾ ಇದ್ರಲ್ಲ, ನಂಗೆ ನಂಬರ್ಸ್ ಇಷ್ಟ ಇರಲಿಲ್ಲ, ಹಿಸ್ಟ್ರಿ ಇಷ್ಟ ಇರಲಿಲ್ಲ, ಬಿಕಾಸ್ ಆಫ್ ದಿಸ್ ರೀಸನ್. ಬಟ್ ಯಾವಾಗ ಕತೆ ಕಟ್ಟಿ ನಾವು ಹೇಳಕ್ ಸ್ಟಾರ್ಟ್ ಮಾಡಿದ ಒಂದು ಪುಸ್ತಕವನ್ನ, ದೊಡ್ಡ ದೊಡ್ಡ ಕನ್ಸೆಪ್ಟ್ ಗಳನ್ನ ಬ್ರೇಕ್ ಮಾಡಿ ಕತೆಗಳ ಮೂಲಕ ಹೇಳಕ್ಕೆ ಜನಕ್ಕೆ ಇಷ್ಟ ಆಯ್ತು. ಸೊ ಇದು ಅವ್ನ ಬುಕ್ ಮೂಲಕನೂ ಪ್ರೂವ್ ಆಯ್ತು. ಸೊ ಹೀಗೆ ಇಮ್ಯಾಜಿನ್ ರಿಯಾಲಿಟಿ ಮತ್ತು ಕೋಆಪರೇಟಿವ್. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಇದನ್ನ ಮುಗಿಸ್ತೀನಿ. ಈಗ EU ಅಲ್ಲಿ, ಯುರೋಪಿಯನ್ ಅಲ್ಲಿ ಪ್ರಥಮ ಮಹಾಯುದ್ಧ ಮತ್ತು 2ನೇ ಮಹಾಯುದ್ಧದಲ್ಲಿ ಸಾಕಷ್ಟು ರಕ್ತಪಾತಗಳಾದ್ಮೇಲೆ ನಾವು ಹಿಂಗೆ ಇರಬಾರ್ದು ಅನ್ನೋದನ್ನ ಅವ್ರು ಬದಲಿಸಿಕೊಂಡ ಮೇಲೆ ಸಾಕಷ್ಟು ಶಾಂತಿ, ಪ್ರಾಸ್ಪರಿಟಿಯನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಅದರಲ್ಲಿ ಈಗ ನೇಷನ್, ಬಾರ್ಡರ್ ಅವ್ರದೆಲ್ಲವನ್ನು ನೋಡ್ತಾ ಹೋದ್ರೆ, ನೀವು ಈಗ ನಮ್ ನ್ಯಾಷನಾಲಿಟಿ, ಅವ್ರ ನ್ಯಾಷನಾಲಿಟಿ ನೋಡ್ತಾ ಹೋದ್ರೆ, ನ್ಯಾಷನಲ್ ಕೋಆಪರೇಷನ್ ನೋಡ್ತಾ ಹೋದ್ರೆ, ಅವೆಲ್ಲ ಇಮ್ಯಾಜಿನ್ ರಿಯಾಲಿಟಿ, ಅದ್ರಲ್ಲಿ ಏನು ಇಲ್ಲ ಅದರಲ್ಲಿ. ಬಟ್ ಒಂದನ್ನ ನಂಬಿಕೊಂಡು ಹೋದ್ರು ಅವ್ರ ಮುಂದೆಗಡೆ. ಸೊ ಈ ರೀತಿ ಮನುಷ್ಯ ಬೆಳವಣಿಗೆ ಅಂತ ಹೋಗ್ತವೆ. ಬಟ್ ಅವನೇನ್ ಹೇಳ್ತಾನೆ ಅಂತಂದ್ರೆ, ಈ ನಂಬಿಕೆಗಳನ್ನ ಸರಿಯಾದ ರೀತಿಯಲ್ಲಿ ಚಾನಲ್ ಮಾಡ್ಬೇಕು. ಇದನ್ನೇ ನೀವು ಇನ್ನೊಂದು ರೀತಿಯಲ್ಲಿ ಈ ನಂಬಿಕೆಗಳನ್ನ ಇನ್ನೊಂದು ರೀತಿ ಚಾನಲೈಸ್ ಮಾಡಿದ್ರೆ ಅದರಿಂದನೇ ದುರಂತಗಳು ಸಂಭವಿಸುವ ಸಾಧ್ಯತೆಗಳಂತ ಹೇಳ್ತಾರೆ. ಈಗ ಆ ಇಮ್ಯಾಜಿನ್ ಶೇಡ್ ರಿಯಾಲಿಟೀಸ್ ಯಾವಾಗ ಜನ ಅದನ್ನ ನಂಬಿಕೆ ಕಳ್ಕೊಂಡ್ಬಿಡ್ತಾರೋ, ದಟ್ ರಿಯಾಲಿಟಿ ಸೀಸಸ್ ಟು ಎಕ್ಸಿಸ್ಟ್. ಎಕ್ಸಾಕ್ಟ್ಲಿ. ಇನ್ನೊಂದ್ ಸ್ವಲ್ಪ ನೀವು ಎಕ್ಸಾಂಪಲ್ ಕೊಡ್ಬೇಕು ವಾಸುಕಿ. ಅಂದ್ರೆ ಎಕ್ಸಾಂಪಲ್ ಅಂದ್ರೆ ಈಗ ಟೇಕ್ ಅನ್ ಎಕ್ಸಾಂಪಲ್, ಬರ್ಲಿನ್ ವಾಲ್ ಬೀಳಕ್ ಮುಂಚೆ ಇದು ಈಸ್ಟ್ ಜರ್ಮನಿ, ಇದು ವೆಸ್ಟ್ ಜರ್ಮನಿ ಅಂತ ನಂಬ್ಕೊಂಡಿದ್ರು ಜನ. ಬಟ್ ಅದ್ ಯಾವಾಗ ಇದಾಗೋಯ್ತೋ ಅವಾಗ ಅದೇನು ಬೇರೆ ಬೇರೆ ಇಲ್ಲ, ಅದ್ರದ್ದು ಒಂದ್ ಜರ್ಮನಿ ಅಂತ. ಸೊ ಫಿಸಿಕಲಿ ನೀವು ತಗೊಂಡ್ರೆ ಅಥವಾ ಬಯೋಲಾಜಿಕಲಿ ತಗೊಂಡ್ರೆ ಏನು ಚೇಂಜ್ ಆಗ್ಲಿಲ್ಲ. ಬಟ್ ಜನಗಳ ಇಮ್ಯಾಜಿನೇಷನ್ ಆ ಡಿಮಾರ್ಕೇಶನ್ ಇತ್ತು, ಅದು ಹೊಟ್ಟೋಯ್ತು. ಇನ್ನೂ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟು ಟು ಎಕ್ಸ್ಪ್ಲೈನ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಇಮ್ಯಾಜಿನ್ ರಿಯಾಲಿಟಿ ಅಂದ್ರೆ ಏನು, ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳ್ಬೇಕು ಅಂದ್ರೆ, ನಮ್ದು ಎವಲ್ಯೂಷನ್ ಇದೆಯಲ್ಲ, ಇವಾಗ ಡಾರ್ವಿನಿಯನ್ ಎವಲ್ಯೂಷನ್, ಎಲ್ಲಾ ಸ್ಪೀಶಿಗಳು ಹೆಂಗೆ ಎವಾಲ್ವ್ ಆಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಅದು ಎಲ್ಲಾ ಜೀವಿಗಳಲ್ಲೂ ಅಪ್ಲೈ ಆಗತ್ತೆ. ನಿಮಗೆ ಕಾಂಪಿಟೇಷನ್ ಇರುತ್ತೆ, ಸೇಮ್ ಲಿಮಿಟೆಡ್ ರಿಸೋರ್ಸಿಗೆ ದೇರ್ ವಿಲ್ ಬಿ ಕಾಂಪಿಟೇಷನ್. ಅಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಆಗುತ್ತೆ. ಯಾವ ಸೆಟ್ ಆಫ್ ಜೀನ್ಸ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಆ ಎನ್ವಿರಾನ್ಮೆಂಟ್ ಅಲ್ಲಿ ಫಿಟ್ ಆಗಿರುತ್ತೋ
ಸೊ ಅದು ಸರ್ವೈವ್ ಆಗುತ್ತೆ, ಅದು ತನ್ನ ಜೀನ್ಸ್ ನ ಪಾಸ್ ಆನ್ ಮಾಡುತ್ತೆ. ಹಂಗೆ ಒಂದು ಯಾವುದೇ ಸ್ಪೀಶಿ ಎವಾಲ್ವ್ ಆಕೊಂಡು ಹೋಗುತ್ತೆ, ಎಲ್ಲಾ ಸ್ಪೀಶಿಗಳು ಎವಾಲ್ವ್ ಆಗುತ್ತೆ ಅನ್ನೋದನ್ನ ಅದು ಎಕ್ಸ್ಪ್ಲೈನ್ ಮಾಡುತ್ತೆ. ಬಟ್ ಯಾಕೆ ಔಟ್ ಆಫ್ ಆಲ್ ದಿ ಸ್ಪೀಶೀಸ್ ಬರೀ ಹೋಮೋಸೇಪಿಯನ್ ಅನ್ನೋ ಒಂದು ಸ್ಪೀಶಿ ಈ ಕುತ್ಕೊಂಡು ಪಾಡ್ಕಾಸ್ಟ್ ಮಾಡ್ತಾ ಇದೆ ಅನ್ನೋ ಕ್ವಶನ್ ನ ಕೇಳಿದ್ರೆ ಎವಲ್ಯೂಷನ್ ಆನ್ಸರ್ ಮಾಡಲ್ಲ. ಯಾಕಂದ್ರೆ ಈ ಕಾಂಪಿಟೇಷನ್, ಆಮೇಲೆ ನ್ಯಾಚುರಲ್ ಸೆಲೆಕ್ಷನ್, ಜೆನೆಟಿಕ್ ಮ್ಯೂಟೇಶನ್, ಅದು ಇಷ್ಟು ಶಾರ್ಟ್ ಪೀರಿಯಡ್ ಆಫ್ ಟೈಮ್. ನಾವು ಇವಾಗ ಎವಲ್ಯೂಷನ್ ಟೈಮ್ ಲೈನ್ ನೋಡಿದ್ರೆ ಇಟ್ಸ್ ವೆರಿ ಲಾಂಗ್. ತುಂಬಾ ವರ್ಷಗಳ ಹಿಂದೆ ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಎವಲ್ಯೂಷನ್ ಶುರು ಆಗಿದ್ದು. ಬಟ್ ಹ್ಯೂಮನ್ ಎವಲ್ಯೂಷನ್, ಹೋಮೋಸೇಪಿಯನ್ ಎವಲ್ಯೂಷನ್ ನೋಡಿದ್ರೆ ಅದೊಂದು 50,000 ಇಯರ್ಸ್ ಇಂದ ಆಗಿರುವಂತದ್ದು. ಸೊ ಅಷ್ಟು ಶಾರ್ಟ್ ಡ್ಯೂರೇಷನ್ ಅಲ್ಲಿ ನಾವು ಇಷ್ಟೊಂದು ಪ್ರೋಗ್ರೆಸ್ ಕಾಣೋದಕ್ಕೆ ಅದಕ್ಕೆ ಏನ್ ಇರ್ಬೋದು ರೀಸನ್ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಕ್ ಶುರು ಮಾಡೋದು. ಯಾಕಂದ್ರೆ ಅವನು ಹರಿರಿ, ಹೀಸ್ ಎ ಹಿಸ್ಟೋರಿಯನ್, ಬಟ್ ಈ ಬುಕ್ ಅಲ್ಲಿ ಹಿ ರೈಟ್ಸ್ ದ ಹಿಸ್ಟ್ರಿ ಆಫ್ ಹೋಲ್ ಸ್ಪೀಶಿ. ಹೋಮೋಸೇಪಿಯನ್ ಅನ್ನೋ ಒಂದು ಸ್ಪೀಶಿ ಇದ್ರು ಹಿಸ್ಟ್ರಿನ ಬರೀತಾನೆ. ಸೊ ಹಂಗಾಗಿ ಹಿ ಯೂಸಸ್ ಸಮ್ ಪೊಯೆಟಿಕ್ ಲಿಬರ್ಟಿ. ಎಷ್ಟೊಂದು ಫ್ಯಾಕ್ಟ್ ನಾನ್ ಹೆಂಗ್ ಅರ್ಥ ಮಾಡ್ಕೊಳ್ತೀನಿ ಅಂದ್ರೆ, ಇಟ್ಸ್ ನಾಟ್ ಎ ಸೈಂಟಿಫಿಕ್ ಪಿಕ್ಚರ್. ಇವಾಗ ಸೈಂಟಿಫಿಕ್ ಆರ್ಗ್ಯುಮೆಂಟ್ ಅಲ್ಲ, ಇಟ್ಸ್ ನಾಟ್ ಎ ಹೈಪೋಥೆಸಿಸ್ ಆನ್ ವಾಟ್ ಹ್ಯಾಪನ್ಡ್. ಹಂಗಾಗಿ ಕಾಸಲ್ ರಿಲೇಷನ್ ನೋಡೋದಕ್ಕೆ ಇವಾಗ ಸೈನ್ಸ್ ಅಲ್ಲಿ ಅದು ತುಂಬಾ ಇಂಪಾರ್ಟೆಂಟ್. ನಾವು ಹಿಂದಿನ ಒಂದು ಪಾಡ್ಕಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಕೋರಿಲೇಷನ್ ಮತ್ತೆ ಕಾಸೇಷನ್ ಡಿಫ್ರೆನ್ಸ್. ಎಲ್ಲರೂ ಛತ್ರಿ ಓಪನ್ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು ಇಟ್ಸ್ ಎ ರಾಂಗ್ ವೇ ಆಫ್ ಕೋರಿಲೇಷನ್. ಮಳೆ ಬರುವಾಗ ಎಲ್ಲರೂ ಛತ್ರಿ ಓಪನ್ ಮಾಡ್ತಾರೆ, ಇಟ್ಸ್ ಕೋರಿಲೇಟೆಡ್. ಸೊ ಸೈನ್ಸ್ ಅಲ್ಲಿ ಅದು ತುಂಬಾ ಇಂಪಾರ್ಟೆಂಟ್. ಹಂಗಾಗಿ ಈ ಬುಕ್ ಇವನ್ ದೋ ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟ್ಸ್, ಇಟ್ಸ್ ನಾಟ್ ಎ ಸೈಂಟಿಫಿಕ್ ಅಕೌಂಟ್. ಇನ್ಸ್ಟೆಡ್ ಏನು ಅಂದ್ರೆ ಇಟ್ಸ್ ಒಂಥರ ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್. ತುಂಬಾ ಡಾಟ್ಸ್ ಇರುತ್ತೆ, ಯು ಕನೆಕ್ಟ್ ದೋಸ್ ಡಾಟ್ಸ್ ಅಂಡ್ ಯು ಗಿವ್ ಎ ಪಿಕ್ಚರ್, ಲೈಕ್ ಯು ಪೇಂಟ್ ಎ ಪಿಕ್ಚರ್ ಕನೆಕ್ಟಿಂಗ್ ದ ಡಾಟ್ಸ್. ಯಾಕೆ ಈ ಡಾಟ್ ನ ಈ ಡಾಟ್ ಜೊತೆ ಕನೆಕ್ಟ್ ಮಾಡಿದ್ದು ಅಂದ್ರೆ ಅರ್ಥ ಇಲ್ಲ. ಅರ್ಥ ಯಾವಾಗ ಬರುತ್ತೆ, ವೆನ್ ಇಟ್ ಮೇಕ್ಸ್ ಎ ಫುಲ್ ಪಿಕ್ಚರ್. ಸೊ ಆ ತರ ಈ ಬುಕ್ ಅಲ್ಲಿ ಇರೋದು. ಹಂಗಾಗಿ ವಾಟ್ ಹಿ ಸೇಸ್ ಇಸ್, ಎವಲ್ಯೂಷನ್ ಅಲ್ಲಿ ಕಾಂಪಿಟೇಷನ್ ಇಂಪಾರ್ಟೆಂಟ್ ಇತ್ತು. ಡಿಫ್ರೆಂಟ್ ಸ್ಪೀಶೀಸ್, ಈವನ್ ದೋ ಇನ್ಸೈಡ್ ಎ ಸ್ಪೀಶೀಸ್ ಡಿಫ್ರೆಂಟ್ ಪಾಪ್ಯುಲೇಷನ್ಸ್ ಕಂಪೀಟ್ ಫಾರ್ ರಿಸೋರ್ಸಸ್. ಬಟ್ ಅದು ಮನುಷ್ಯಂದು ಎವಲ್ಯೂಷನ್ ನ ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ಏನ್ ಹೇಳೋದು, ಮನುಷ್ಯನ ಎವಲ್ಯೂಷನ್ ಗೆ ಇನ್ ಅಡಿಷನ್ ಟು ಕಾಂಪಿಟೇಷನ್ ದೇರ್ ವಾಸ್ ಕೋಆಪರೇಷನ್. ಸೊ ಮನುಷ್ಯ ಕೋಆಪರೇಟ್ ಮಾಡೋಕ್ ಶುರು ಮಾಡ. ಅದ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈಗ ಒಂದು ಟ್ರೈಬ್ ಫಾರ್ಮ್ ಆಗ್ಬೇಕು ಅಂದ್ರೆ ಯು ನೀಡ್ ಕೋಆಪರೇಷನ್. ದೇರ್ ಕ್ಯಾನ್ ಬಿ ಕಾಂಪಿಟೇಷನ್ ಬಿಟ್ವೀನ್ ಎ ಟ್ರೈಬ್ ಅಂಡ್ ಅದರ್ ಟ್ರೈಬ್, ಬಟ್ ಒಳಗಡೆ ಟ್ರೈಬ್ ಅಲ್ಲಿ ದೇರ್ ಶುಡ್ ಬಿ ಕೋಆಪರೇಷನ್. ಅಂತ ಕೋಆಪರೇಷನ್ ನೆಟ್ವರ್ಕ್ ಅದೊಂದು ಕಾನ್ಸೆಪ್ಟ್ ಇದೆ, ಡನ್ಬಾರ್ ನಂಬರ್ ಅಂತ ಇದೆ. ಒಬ್ಬ ರಿಸರ್ಚರ್, ಬಯಾಲಜಿಕಲ್ ರಿಸರ್ಚರ್, ಅವಳು ಎಷ್ಟು ಮೆಂಬರ್ಸ್ ಒಂದು ಗ್ರೂಪ್ ಅಲ್ಲಿ ಇದ್ರೆ ದೇ ಕ್ಯಾನ್ ಸಸ್ಟೈನ್ ಕಮ್ಯುನಿಕೇಶನ್. ಇವಾಗ ಒಬ್ರು ಬಗ್ಗೆ ಇನ್ನೊಬ್ರಿಗೆ ಮಾತಾಡೋದು ಅಥವಾ ಏನ್ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳೋದಕ್ಕೆ ಎಷ್ಟು ಗ್ರೂಪ್ ಸಸ್ಟೈನಬಲ್ ಅಂತ, ಎಷ್ಟು ದೊಡ್ಡ ಗ್ರೂಪ್. ನಂಬರ್ 150 ಅಂತೇನೋ ಶಿ ಹ್ಯಾಸ್ ಕಮ್ ಅಪ್ ವಿತ್ ದಟ್ ನಂಬರ್. ಅದಕ್ಕಿಂತ ದೊಡ್ಡದಾದ್ರೆ ಕಮ್ಯುನಿಕೇಶನ್ ಬ್ರೇಕ್ ಡೌನ್ ಆಗುತ್ತೆ. ಎಲ್ಲಾ ಮೆಂಬರ್ಸಿಗೂ ಬೇರೆ ಎಲ್ಲಾ ಮೆಂಬರ್ಸ್ ಬಗ್ಗೆ ಗೊತ್ತಿರಲ್ಲ. ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಲಿಮಿಟ್ ಇದೆಯಲ್ಲ, 5000 ಫ್ರೆಂಡ್ ರಿಕ್ವೆಸ್ಟ್, ಅದಕ್ಕಿಂತ ಜಾಸ್ತಿ ಅಕ್ಸೆಪ್ಟ್ ಮಾಡೋದಕ್ಕಾಗಲ್ಲ. ಸೊ ಫಾಲೋ ಮಾಡ್ಬೋದಲ್ಲ ಆಮೇಲೆ. ಫಾಲೋ ಮಾಡ್ಬೋದು, ಅದು ಕೋಆಪರೇಷನ್ ಆಗಲ್ಲ, ಕಮ್ಯುನಿಕೇಶನ್ ಆಗಲ್ಲ ಅಲ್ಲಿ. ಅದು ಬ್ರಾಡ್ಕಾಸ್ಟಿಂಗ್ ಮೋಡ್, ಒನ್ ವೇ ಕಮ್ಯುನಿಕೇಶನ್ ಆಗುತ್ತೆ. ಒನ್ ವೇ ಕಮ್ಯುನಿಕೇಶನ್. ಸೊ ಇವನ್ ಹೇಳೋದೇನು ಅಂದ್ರೆ, ಈ ತರ ಲಾರ್ಜರ್ ಗ್ರೂಪ್ ಆಫ್ ಹ್ಯೂಮನ್ಸ್ ಕೋಆಪರೇಟ್ ಮಾಡ್ಬೇಕು ಅಂದ್ರೆ ನಿಮಗ್ ಬೇಕಾಗಿರೋ ಟೂಲ್ಸ್ ಯಾವುದು? ಸೊ ದ ಟೂಲ್ ದಟ್ ಈ ಸೇಸ್ ಇಸ್ ಮಿತ್ ಅಥವಾ ಫಿಕ್ಷನ್ ಅಥವಾ ಈ ತರ ಇಮ್ಯಾಜಿನ್ ರಿಯಾಲಿಟಿ. ಸೊ ಈವನ್ ದೋ ದೇರ್ ಇಸ್ ನೋ ಆಬ್ಜೆಕ್ಟಿವ್ ಟ್ರುತ್, ಯು ಹ್ಯಾವ್ ಟು ಇಮ್ಯಾಜಿನ್ ಸಮಥಿಂಗ್. ಅಥವಾ ಇಮ್ಯಾಜಿನ್ ಅಂತಂದ್ರೆ ಒಬ್ಬ ಮನುಷ್ಯ ಇಮ್ಯಾಜಿನ್ ಮಾಡ್ಕೊಳೋದಲ್ಲ, ಇಟ್ಸ್ ಲೈಕ್ ದ ಹೋಲ್ ಗ್ರೂಪ್ ವಿಲ್ ಬಿಲೀವ್ ಇನ್ ಸಮಥಿಂಗ್. ಆ ತರ ಬಿಲೀಫ್ ಇದ್ರೆ ಯು ಕ್ಯಾನ್ ಕೋಆಪರೇಟ್ ಇನ್ ಅ ಲಾರ್ಜ್ ಗ್ರೂಪ್ ಅಂತ. ಈವನ್ ದೋ ಫಾರ್ ಎಕ್ಸಾಂಪಲ್ ಅವ್ನು ಹೇಳ್ತಾನೆ, ಕಂಪ್ಲೀಟ್ಲಿ ಕೌಂಟರ್ ಇಂಟ್ಯೂಟಿವ್ ಎಕ್ಸಾಂಪಲ್ ತಗೊಳ್ತಾನೆ. ಈ ಪಿಯೋಜೆ ಅಂತ ಒಂದು ಕಾರ್ ಕಂಪನಿ ಇದೆ, ಫ್ರೆಂಚ್ ಕಾರ್ ಕಂಪನಿ. ಸುಪ್ರೀತ್ ಇದನ್ನ ನೀನು ಮರ್ಸಿಡೀಸ್ ಗೆ ಎಕ್ಸ್ಟೆಂಡ್ ಮಾಡ್ತೀಯಾ? ಬಿಕಾಸ್ ಇಟ್ಸ್ ಈಸಿಯರ್ ಟು ರಿಲೇಟ್. ಇಂಡಿಯಾ ತಗೊಳ್ಳಿ, ಮಾರುತಿ ಸುಜುಕಿ ಪರ್ಫೆಕ್ಟ್ ಕಾರ್ ಕಂಪನಿ ಇದೆ. ಸೊ ಅದು ಎಲ್ಲಿದೆ?
ಮಾರುತಿ ಸುಜುಕಿ ಅಂದ್ರೆ ಏನು ಆ ಕಂಪನಿ, ಎಲ್ಲಿದೆ ಅಂತ ಕೇಳಿದ್ರೆ ಇಟ್ಸ್ ಜಸ್ಟ್ ಇನ್ ಅವರ್ ಇಮ್ಯಾಜಿನೇಷನ್, ಕಲೆಕ್ಟಿವ್ ಇಮ್ಯಾಜಿನೇಷನ್. ಸೊ ಒಂದ್ ಕಂಪನಿ ಅಂತಂದ್ರೆ ಅದು ಎಲ್ಲೂ ಫಿಸಿಕಲಿ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದ್ ಕಂಪನಿ ಏನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ಯು ಕೆನಾಟ್ ಪ್ರಾಸಿಕ್ಯೂಟ್ ಎ ಕಂಪನಿ. ಯಾರನ್ನ ಜೈಲಿಗೆ ಕಳಿಸ್ತೀರಾ? ಲೈಕ್ ದೇರ್ ಇಸ್ ನೋ ಎಂಟಿಟಿ ದಟ್ ಇಸ್ ಇನ್ ರಿಯಾಲಿಟಿ, ದೇರ್ ಇಸ್ ನೋ ಎಂಟಿಟಿ. ಬಟ್ ಅದು ಆಸ್ ಎ ಕಾನ್ಸೆಪ್ಟ್, ಅದು ಒಂದು ಕಂಪನಿ, ಆ ಕಂಪನಿ ಏನ್ ಮಾಡುತ್ತೆ, ಅದ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ವಿ ಆಲ್ ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ಆ ಅಂಡರ್ಸ್ಟ್ಯಾಂಡಿಂಗ್ ಬಂದಾದ್ಮೇಲೆ ವಿ ಕನ್ಸಿಡರ್ ದಟ್ ಆಸ್ ಅ ರಿಯಾಲಿಟಿ. ನಾವು ಮಾತಾಡ್ತೀವಿ ಈ ಕಂಪ್ನಿ ಚೆನ್ನಾಗಿ ಕೆಲಸ ಮಾಡ್ತಿದೆ, ಆ ಕಂಪ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ವಿ ಅಸ್ಯೂಮ್ ದಟ್ ಇಟ್ಸ್ ಎ ಎಂಟಿಟಿ. ವಿ ಅಸ್ಯೂಮ್ ದಟ್ ಈವನ್ ಕಂಟ್ರೀಸ್, ಇಂಡಿಯಾ, ಪಾಕಿಸ್ತಾನ್ ಅಂತಂದ್ರೆ ಏನಿದೆ, ಲೈಕ್ ಗೂಗಲ್ ಮ್ಯಾಪ್ ಅಲ್ಲಿ ಝೂಮ್ ಮಾಡಿ ನೋಡಿದ್ರೆ ಯಾವ ಲೈನ್ ಈ ಒಂದ್ ಸ್ಟೆಪ್ ಆ ಕಡೆ ಇಟ್ಟಿದ ತಕ್ಷಣ ಚೇಂಜ್ ಆಗ್ಬಿಡುತ್ತೆ ರಿಯಾಲಿಟಿ. ನೀವು ಹಿಸ್ಟ್ರಿ ತಗೊಂಡ್ರೆ ಇಟ್ ವಾಸ್ ಆಲ್ ಪಾರ್ಟ್ ಆಫ್ ಒನ್ ಸಬ್ ಕಾಂಟಿನೆಂಟ್ ಜಸ್ಟ್ 100 years ಬ್ಯಾಕ್. ಇವತ್ತು ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಈ ತರ ವಿ ಹ್ಯಾವ್ ಟು ರಿಲೈ ಆನ್ ಕಲೆಕ್ಟಿವ್ ಇಮ್ಯಾಜಿನೇಷನ್, ಆಮೇಲೆ ಮಿತ್ಗಳು. ಸೊ ಅದ್ರ ಮೇಲೆ ನಾವು ನಂಬ್ಕೋಬೇಕು. ಹಂಗ್ ನಂಬಿದ್ರೇನೆ ಕೋಆಪರೇಷನ್ ಸಾಧ್ಯ ಆಗೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದು ದಟ್ ಈಸ್ ದ ಕೋರ್ ಆರ್ಗ್ಯುಮೆಂಟ್ ಇನ್ ಹಿಸ್ ಸೇಪಿಯನ್ಸ್ ಬುಕ್. ಸೊ ಆಕ್ಚುಲಿ ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾನೆ. ಒಂದು ದೇವರನ್ನ ಪೂಜಿಸೋರು, ಒಂದು ದೇವರನ್ನ ಪೂಜಿಸುವಂತವ್ರು ಅಥವಾ ಹಲವಾರು ದೇವರುಗಳನ್ನ ಪೂಜಿಸುವಂತವ್ರು, ಅದ್ರ ಬಗ್ಗೆನು ತುಂಬಾ ಚೆನ್ನಾಗಿದೆ ಚರ್ಚೆ. ಆ ಪುಸ್ತಕದ ಚಾಪ್ಟರ್ ಓದ್ಬೇಕು. ಬಟ್ ಇದ್ರಲ್ಲಿ ಇಂಟ್ರೆಸ್ಟಿಂಗ್ ಒಂದು ಕಲ್ಪನೆ ಅಂದ್ರೆ ಒಂದು ತರ್ಕ ಅಂದ್ರೆ, ಇವಾಗ ಸಮಾಜ ಮುಖ್ಯನೋ ವ್ಯಕ್ತಿ ಮುಖ್ಯನೋ ಅನ್ನೋ ಒಂದು ತರ್ಕ ಇದೆಯಲ್ಲ, ಅದನ್ನ ತುಂಬಾ ಚೆನ್ನಾಗಿ ಬಿಡಿಸಿ ಹೇಳಿದಾನೆ ಅವನು. ಉದಾಹರಣೆಗೆ, ಇಲ್ಲ ನಮ್ಮ ಸಮಾಜದಲ್ಲಿ ಎಲ್ರಿಗೂ ಸಮಪಾಲು ಸಿಗಬೇಕು, ಅಥವಾ ಇಲ್ಲ ವ್ಯಕ್ತಿಯ ಸ್ವಾತಂತ್ರ್ಯ ತುಂಬಾ ಮುಖ್ಯ, ಅವನಿಗೆ ತನ್ನ ಸ್ವೇಚ್ಛೆಯಿಂದ ವ್ಯವಹಾರ ಅಥವಾ ತನ್ನ ಸ್ವೇಚ್ಛೆಗೆ ಇಷ್ಟವಾದಂತ ಮಾಡಿದ್ರೆ ಓವರ್ ಆಲ್ ಸಮಾಜಕ್ಕೆ ಒಳ್ಳೇದಾಗತ್ತೆ ಅನ್ನೋ ಒಂದು 2 ತರ್ಕಗಳನ್ನ ಹೇಳಿದಾನೆ. ಅದನ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ರ ಸುಪ್ರೀತ್, ಅಂಡ್ ಕೆನ್ ಯು ಟಾಕ್ ಅಬೌಟ್ ಇಟ್ ಅ ಲಿಟಲ್? ಸೊ ಅದು ಸೆಕೆಂಡ್ ಅಥವಾ ಥರ್ಡ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡ್ತಾನೆ. ಅದು 4 ಚಾಪ್ಟರ್ ಇದೆ ಸೇಪಿಯನ್ಸ್ ಬುಕ್ ಅಲ್ಲಿ. ಮೊದಲನೇದು ಕಾಗ್ನಿಟಿವ್ ರೆವಲ್ಯೂಷನ್ ಅಂತ. ಸೊ ಮನುಷ್ಯ ಹೆಂಗೆ ಈ ಕಾಗ್ನಿಟಿವ್ ಅಂತಂದ್ರೆ ಲೈಕ್ ನಮ್ದು ಬುದ್ಧಿವಂತಿಕೆ ಅಥವಾ ಬೌದ್ಧಿಕ ಬೆಳವಣಿಗೆ. ಈಗ ಒಂದು ಪ್ರಾಣಿ, ಚಿಂಪಾಂಜಿ ಆಗ್ಲಿ ಬೇರೆ ಆಗ್ಲಿ, ಅದಕ್ಕೆ ಜೆನೆಟಿಕಲಿ ಏನು ಕೇಪಬಿಲಿಟಿ ಇರುತ್ತೆ ಅಷ್ಟು ಮಾತ್ರ ಅದು ಕಲಿಯುತ್ತೆ. ಲೈಕ್ ಎವ್ರಿಥಿಂಗ್ ಶುಡ್ ಬಿ ಸಪೋರ್ಟೆಡ್ ಬೈ ಇಟ್ಸ್ ಜೀನ್ಸ್. ಬಟ್ ಹ್ಯೂಮನ್ ಬೇಬಿ ನೋಡಿದ್ರೆ ಅದಕ್ಕೆ ಏನು ಕಲ್ತಿರಲ್ಲ. ನೀವೊಂದು ಕುದುರೆ ಮರಿ ನೋಡಿದ್ರೆ ಅದು ಹುಟ್ಟಿದ ತಕ್ಷಣ ನಿಂತ್ಕೊಂಡು ನಡೆಯೋಕ್ ಶುರು ಮಾಡುತ್ತೆ, ಅದೇನು ಕಲಿಬೇಕಿಲ್ಲ. ಬಟ್ ಹ್ಯೂಮನ್ ಬೇಬಿ ಅದಕ್ಕೆ ಏನು ಇರಲ್ಲ ಹುಟ್ಟಿದಾಗ, ಎಲ್ಲಾದನ್ನು ಎನ್ವಿರಾನ್ಮೆಂಟ್ ಇಂದ ಕಲಿಯುತ್ತೆ. ಅಂದ್ರೆ ಬರೀ ಎನ್ವಿರಾನ್ಮೆಂಟ್ ರೀಸನ್ ಅಲ್ಲ, ಜೆನೆಟಿಕಲಿನೂ ಅದಕ್ಕೆ ಕೆಲವೊಂದು ಕೇಪಬಿಲಿಟೀಸ್ ಇರುತ್ತೆ. ಅದು ಎನ್ವಿರಾನ್ಮೆಂಟ್ ಗೆ ಎಕ್ಸ್ಪೋಸ್ ಆದಾಗ ಜೀನ್ಸ್ ಟರ್ನ್ ಆನ್ ಆಗುತ್ತೆ ಅಥವಾ ಆಫ್ ಆಗುತ್ತೆ, ಆ ತರ ನಡೆಯುತ್ತೆ. ಸೊ ಅದು ಕಾಗ್ನಿಟಿವ್ ರೆವಲ್ಯೂಷನ್. ಸೆಕೆಂಡ್ ಅಗ್ರಿಕಲ್ಚರಲ್ ರೆವಲ್ಯೂಷನ್ ಅಂತ ಮಾತಾಡ್ತಾನೆ. ಹೆಂಗೆ ಮನುಷ್ಯ ಅಗ್ರಿಕಲ್ಚರ್ ಇನ್ವೆಂಟ್ ಮಾಡಾದ್ಮೇಲೆ ಅವನ್ ಲೈಫ್ ಆಮೇಲೆ ಸೊಸೈಟಿ ಸ್ಟ್ರಕ್ಚರ್ ಹೆಂಗೆ ಚೇಂಜ್ ಆಯ್ತು ಅಂತ. ಅದ್ರ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಯೂನಿಫೈಯಿಂಗ್ ದ ಹ್ಯೂಮನ್ ಕೈಂಡ್ ಅಂತ ಚಾಪ್ಟರ್ ಇದೆ. ಅಂದ್ರೆ ಅವನು 3 ಎಲಿಮೆಂಟ್ಸ್ ನ ಐಡೆಂಟಿಫೈ ಮಾಡ್ತಾನೆ. ಅದು ನಮ್ಮ ಹ್ಯೂಮನ್ ಕೈಂಡ್ ನ ಯೂನಿಫೈ ಮಾಡೋದಕ್ಕೆ ಶುರು ಮಾಡ್ತು. ಯೂನಿಫೈ ಅಂದ್ರೆ ಹಂಗೇನೆ, ಈಗ ಮುಂಚೆ ಒಂದು ಸಣ್ಣ ಸಣ್ಣ ಟ್ರೈಬ್ಗಳು ಕೋಆಪರೇಟ್ ಮಾಡ್ತಾ ಇದ್ವು ಅಮಾಂಗ್ ದೆಮ್ಸೆಲ್ಸ್. ಸೊ ಅದೆಲ್ಲ ಟ್ರೈಬ್ಸ್ ನ ಜಾಯಿನ್ ಮಾಡಿ ಟು ಮೇಕ್ ಇಟ್ ಎ ಬಿಗರ್, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರಲ್ ಟೌನ್. ಅವಾಗ ಒಂದು ಆ ಯೂನಿಟ್ ದೊಡ್ಡದಾಯ್ತು. ಸೊ ಯೂನಿಫೈಡ್ ಮಲ್ಟಿಪಲ್ ಟ್ರೈಬ್ಸ್. ಅದಾದ್ಮೇಲೆ ಎಂಪೈರ್ಗಳು, ಸಿಟಿಗಳು ಬಂದ್ಮೇಲೆ ಯು ಮೇಕ್ ಇಟ್ ಮಚ್ ಲಾರ್ಜರ್. ಈಗ ನಮ್ ದೇಶಗಳು ಅಂತ ಇದೆ, ವಿಚ್ ಹ್ಯಾಸ್ ಎಕ್ಸ್ಪ್ಯಾಂಡೆಡ್. ಯುರೋಪಿಯನ್ ಯೂನಿಯನ್ ವಿಚ್ ಕನ್ಸಿಸ್ಟ್ ಆಫ್ ಮಲ್ಟಿಪಲ್ ಕಂಟ್ರೀಸ್ ಕೋಆಪರೇಟಿಂಗ್ ಆಸ್ ಎ ಯೂನಿಟ್. ಸೊ ಹಿಂಗೆ ಅದು ಯೂನಿಫಿಕೇಶನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಹಿಸ್ಟ್ರಿನಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ 3 ಎಲಿಮೆಂಟ್ಸ್ ನ ಐಡೆಂಟಿಫೈ ಮಾಡ್ತಾನೆ. ಒಂದು ಮನಿ, ಹೌ ಮನಿ ವಾಸ್ ಅ ಯೂನಿಫೈಯಿಂಗ್ ಫೋರ್ಸ್ ಅಂತ.
ಆಮೇಲೆ ಇನ್ನೊಂದು ಎಂಪೈರ್, ಈ ಪೊಲಿಟಿಕಲ್ ಎಂಪೈರ್, ಮೂರನೇದು ರಿಲಿಜನ್. ಸೊ ಇದು ಆಕ್ಚುಲಿ ಇಂಟ್ರೆಸ್ಟಿಂಗ್. ಈ ಬುಕ್ ಓದ್ತಾ ನಂದು ಒಂದು ಅಬ್ಸರ್ವೇಷನ್ ಇರೋದೇನು ಅಂದ್ರೆ, ಹರಿರಿ ಎಷ್ಟು ಡಿಸ್ಪ್ಯಾಷನೇಟ್ ಆಗಿ ಬರೀತಾರೆ ಅಂತ. ಲೈಕ್ ಈವನ್ ದೋ ಹಿ ಮೇ ಹ್ಯಾವ್ ಹಿಸ್ ಓನ್ ಪ್ರಿಫರೆನ್ಸ್, ಬಯಾಸ್ ಇದ್ರೂನು, even if he is talking about Nazism, he's a Jew, he is talking about Nazism, he presents the core argument, andre without any namdu judgment ilde he presents it. Adu tumba important. It's like ನೀವು ಒಂದು ಸಿನಿಮಾ ನೋಡುವಾಗ, ಲೈಕ್ ವೆಲ್ ಮೇಡ್ ಸಿನಿಮಾ ವಿತ್ ಲೈಕ್ ರಿಯಲ್ ಕ್ಯಾರೆಕ್ಟರ್ಸ್ ವಿತೌಟ್ ಜಡ್ಜ್ಮೆಂಟ್ ಅರ್ಥ ಆಗುತ್ತಲ್ಲ. ಫಾರ್ ಅದು ಅಪೋಸ್ ಟು ಉಪೇಂದ್ರ ಸಿನಿಮಾದಲ್ಲಿ ಹೆಂಗಸರ ಬಗ್ಗೆ ಅವ್ನು ಮಾತಾಡುವಾಗ ಇರುತ್ತಲ್ಲ, ಸೊ ಅದು ಬಿಗ್ಗೆಸ್ಟ್ ಡಿಫ್ರೆನ್ಸ್ ನಾನು ಅಬ್ಸರ್ವ್ ಮಾಡಿರೋದು. ಸೊ ಅವನು ಇದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಫಸ್ಟ್ ಹಿ ಸ್ಟಾರ್ಟ್ಸ್ ಟಾಕಿಂಗ್ ಅಬೌಟ್ ರೇಸಿಸಮು, ಕಾಸ್ಟಿಸಮು, ಹೆಂಗೆ ಇದೆಲ್ಲ ಜಸ್ಟ್ ಫಿಗ್ಮೆಂಟ್ ಆಫ್ ಇಮ್ಯಾಜಿನೇಷನ್. ಸೊ ಒನ್ಸ್ ಅಪಾನ್ ಎ ಟೈಮ್ people really believed, like scientifically they thought there was evidence that some races were inferior, others were superior. So scientists gudu, they were presenting this in conference. Yake white Caucasian male is superior genetically anta they were presenting. Aa tara ittu. And then actually science advance adange we realized there is no evidence about that. The evidence says we are all equally capable genetically anta. So adana artha ಮಾಡ್ಕೊಳ್ಳೋದು ಈಸಿ. ಸೊ ಯುವರ್ ರಿಲಿಜನ್ ಇಸ್ ಅ ಇಮ್ಯಾಜಿನೇಷನ್, ಫಿಗ್ಮೆಂಟ್ ಆಫ್ ಇಮ್ಯಾಜಿನೇಷನ್. ರೇಸಿಸಮ್ ಇದು ಬರೀ ನಮ್ ತಲೆನಲ್ಲಿರೋದು, ಕಾಸ್ಟಿಸಮ್ ಬರೀ ತಲೆನಲ್ಲಿರೋದು. ದೆನ್ ಹಿ ಟರ್ನ್ಸ್ ಬ್ಯಾಕ್ ಅಂಡ್ ಹಿ ಸೇಸ್ ಯುವರ್ ಹ್ಯೂಮನ್ ರೈಟ್ಸ್, ನಾವು ಹ್ಯೂಮನ್ ರೈಟ್ಸ್ ನ ಏನ್ ನಂಬ್ತೀವಿ ಅದಕ್ಕೂ ಏನು ಎವಿಡೆನ್ಸ್ ಇಲ್ಲ. ಇಟ್ಸ್ ನಾಟ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್, ಇಟ್ಸ್ ಜಸ್ಟ್ ಯುವರ್ ಕಲೆಕ್ಟಿವ್ ಇಮ್ಯಾಜಿನೇಷನ್. ಅಲ್ಲಿ ದಟ್ ಈಸ್ ದ ಯುರೇಕಾ ಮೊಮೆಂಟ್. ಎಕ್ಸಾಕ್ಟ್ಲಿ ಆ ಸ್ಪೋರ್ಟ್ಸ್ ಹೇಳ್ತಾರಲ್ಲ ಸುಪ್ರೀತ್ ಅವರು, ಒಂದು ಫುಟ್ಬಾಲ್ ಎಕ್ಸಾಂಪಲ್ ತಗೊಂಡು ಹೇಳ್ತಾನೆ. ಹಾ, ಸೊ ಅದೇ ನಾವು ಹ್ಯೂಮನ್ ರೈಟ್ಸ್ ಅಂತ ಹೇಳೋದು, ಅನಿಮಲ್ ರೈಟ್ಸ್ ಅಂತ ಹೇಳೋದು, ಎನ್ವಿರಾನ್ಮೆಂಟಲಿಸಮ್, ಇದೆಲ್ಲ ಏನು ಇವಾಗ ಮಾಡರ್ನ್ ನಮ್ ಥಿಂಕಿಂಗ್ ಇದೆ. ಇದಕ್ಕೂ ಏನು ದೇರ್ ಇಸ್ ನೋ ಆಬ್ಜೆಕ್ಟಿವ್ ರಿಯಾಲಿಟಿ ವೇರ್ ಯು ಕ್ಯಾನ್ ಪ್ರೂವ್ ದಟ್ ದಿಸ್ ಇಸ್ ದ ಕೇಸ್. ಎಲ್ಲಾ ಮನುಷ್ಯರು ಈಕ್ವಲ್ ಅಂತ ಯಾರು ಹೇಳಿದ್ರು? ಲೈಕ್ ಹೂ ಸೆಡ್ ಎವ್ರಿಬಡಿ ಇಸ್ ಈಕ್ವಲ್? ಸೊ ಯು ಹ್ಯಾವ್ ಟು ಇಮ್ಯಾಜಿನ್. So actually ಆತರ ತಗೊಂಡ್ರೆ ಮೇ ಬಿ ದಟ್ ಲೈನ್ ಆಫ್ ಆರ್ಗ್ಯುಮೆಂಟ್ has come from religion saying ಎಲ್ಲಾರನ್ನು ದೇವರು ಸೃಷ್ಟಿ ಮಾಡಿದಾನೆ, ಎಲ್ಲರೂ ಈಕ್ವಲ್ ಅಂತ ಬಂದಿರಬಹುದು. ಆಕ್ಚುಲಿ ಏನ್ ಎಕ್ಸ್ಪ್ಲೇನ್ ಕಂಟ್ರಾಸ್ಟ್ ಮಾಡ್ತಾನೆ ಅಂದ್ರೆ, ಹಮ್ಮುರಬಿ ಶಾಸನದಲ್ಲಿ 3 ಕ್ಲಾಸಸ್ ಇತ್ತು ಮನುಷ್ಯರದು. ಸುಪೀರಿಯರ್ಸ್ ಅಂತ ಇತ್ತು, ಕಾಮನರ್ಸ್ ಅಂತ ಇತ್ತು, ಸ್ಲೇವ್ಸ್ ಅಂತ ಇತ್ತು. ಅವನು ಶಾಸನ ಬರ್ದಾಗ ಏನ್ ಹೇಳೋದು, 2 ದೇವ್ರುಗಳಿದ್ರು ಅವ್ರದ್ದು, ಅವರು ಫಾಲೋ ಮಾಡ್ತಾ ಇದ್ದಿದ್ದ ದೇವ್ರು. ಆ ದೇವ್ರು ಇದನ್ನ ಹೇಳಿರೋದು, ಲೈಕ್ ಇಟ್ಸ್ ಗ್ರಾಂಟೆಡ್. ಸೊ ಅದು ಒನ್ ಆಫ್ ದ ಆರ್ಗ್ಯುಮೆಂಟ್ಸ್ ಇನ್ ಹಿಸ್ ಬುಕ್. ಈ ತರ ಏನೇ ಮಿತ್ ಇದ್ರೆ ಅಥವಾ ಏನೇ ಒಂದು ಇಮ್ಯಾಜಿನ್ ರಿಯಾಲಿಟಿ ಎಕ್ಸಿಸ್ಟ್ ಆಗ್ಬೇಕು ಅಂದ್ರೆ, ದ ವೆರಿ ಫಸ್ಟ್ ರಿಕ್ವೈರ್ಮೆಂಟ್ ಈಸ್ ಯು ಶುಡ್ ಬಿಲೀವ್ ದಟ್ ಇಟ್ ಈಸ್ ನಾಟ್ ಇಮ್ಯಾಜಿನ್ಡ್. ಸೊ ಇದು ಆಬ್ಜೆಕ್ಟಿವ್ ರಿಯಾಲಿಟಿ ಅಂತ, ಅಥವಾ ಇವಾಗ ಸೈಂಟಿಫಿಕಲ್ ದೇರ್ ಇಸ್ ಸೈಂಟಿಫಿಕ್ ಎವಿಡೆನ್ಸ್ ಅಂತ ಯು ಹ್ಯಾವ್ ಟು ಪ್ರೂವ್. ಹಿಂದೆ ಇದ್ದಿದ್ದು ದೇವರುಗಳು ಹೇಳಿರೋದು. ಲೈಕ್ ಒನ್ಸ್ ದೇರ್ ಇಸ್ ದಿಸ್ ಸ್ಯಾಂಕ್ಷನ್ ಫ್ರಮ್ ಗಾಡ್ಸ್, ದೆನ್ ಇಟ್ಸ್ ಟ್ರುತ್ ಅಂತ. ಸೊ ಅವನು ಅದು ಇಟ್ ವಾಸ್ ಕನ್ಸಿಡರ್ಡ್ ಆಸ್ ಲಾ ನಲ್ಲಿ ಇತ್ತು. ಒಬ್ಬ ಸುಪೀರಿಯರ್ ಏನಾದ್ರು ಕ್ರೈಮ್ ಮಾಡಿದ್ರೆ ಅಗೇನೆಸ್ಟ್ ಅನದರ್ ಸುಪೀರಿಯರ್ ಪನಿಷ್ಮೆಂಟ್ ಬೇರೆ ಇತ್ತು. ಒಬ್ಬ ಸುಪೀರಿಯರ್ ಕಾಮನರ್ ಅಗೇನೆಸ್ಟ್ ಏನಾದ್ರು ಕ್ರೈಮ್ ಇದ್ರೆ ಅದಕ್ ಪನಿಷ್ಮೆಂಟ್ ಬೇರೆ, ಸ್ಲೇವ್ ಇದ್ರೆ ಅದಕ್ ಪನಿಷ್ಮೆಂಟ್ ಬೇರೆ. ಲೈಕ್ ಇಟ್ ವಾಸ್ ಅಸ್ಯೂಮ್ ದಟ್ ಇಟ್ಸ್ ನ್ಯಾಚುರಲ್ ಲಾ, ಹಿಂಗೆ ನಡಿಬೇಕು ಜಗತ್ತು ಅಂತ. ನಾವು 1900s ಗಿಂತ ಮುಂಚೆ ವಿಮೆನ್ ವರ್ ನಾಟ್ ಅಲೌಡ್ ಟು ವೋಟ್ ಅಂಡ್ ಇಟ್ ವಾಸ್ ಕನ್ಸಿಡರ್ಡ್ ನ್ಯಾಚುರಲ್. ಸೊ ಹಿಂಗೆ ಲೈಕ್ ಯು ಹ್ಯಾವ್ ಟು ಥಿಂಕ್ ಇಟ್ಸ್ ನಾಟ್ ಇಮ್ಯಾಜಿನ್ಡ್. ಇದೆಲ್ಲ ನಾನು ನೀನು ಮಾಡಿರೋದಲ್ಲ, ಇದು ನೇಚರಲ್ ಇರೋದೇ ಹಿಂಗೆ. ಅಥವಾ ದೇವ್ರು ಲೈಕ್ ಶತಮಾನಗಳಿಂದ ಹಿಂಗೆ ಇರೋದು, ನಮ್ ವೇದದಲ್ಲಿ ಹಿಂಗಿದೆ, ಶಾಸ್ತ್ರಗಳಲ್ಲಿ ಹಿಂಗಿದೆ. ಲೈಕ್ ದಟ್ ಶುಡ್ ಬಿ ದ ಫೌಂಡೇಶನ್ ಫಾರ್ ಎನಿ ಇಮ್ಯಾಜಿನ್ ರಿಯಾಲಿಟಿ ಅಂತ. ಸೊ ಅಲ್ಲಿಂದ ನಾವು ಎಲ್ಲಾ ಮನುಷ್ಯರು ಈಕ್ವಲ್ ಅನ್ನೋದು ಹೆಂಗ್ ಬಂತು ಅಂತ ಅವನದು ಆರ್ಗ್ಯುಮೆಂಟ್ ಇರೋದು. ಇಟ್ಸ್ ಬೇಸ್ಡ್ ಆನ್ ಮೊನೋಥಿಯಿಸ್ಟಿಕ್ ರಿಲಿಜನ್.
ಎಸ್ಪೆಷಲಿ ಕ್ರಿಶ್ಚಿಯಾನಿಟಿನಲ್ಲಿ ದೇವ್ರು ಎಲ್ಲಾ ಸೋಲ್ಗಳನ್ನ ಕ್ರಿಯೇಟ್ ಮಾಡ್ತಾನೆ. ಲೈಕ್ ಎಲ್ಲಾ ಸೋಲ್ಸ್ ಇನ್ ಫ್ರಂಟ್ ಆಫ್ ಗಾಡ್ ದೇ ಆರ್ ಈಕ್ವಲ್. ಅದು ಇಟ್ಸ್ ಅ ಸ್ಟೆಪ್ ಅಪ್ ಫ್ರಮ್ ಹಮುರಬಿಸ್ ರೂಲ್. ಹಮುರಬಿನಲ್ಲಿ ಅವನು ಹೇಳಿದ್ದು ದೇರ್ ಆರ್ 3 classes. ನೀನ್ ಆ ಕ್ಲಾಸ್ ಅಲ್ಲಿ ಬಾರ್ನ್ ಆದ್ರೆ ಯು ಆರ್ ಸುಪೀರಿಯರ್ ಅನ್ನೋಂಗೆ. ಬಟ್ ಕ್ರಿಶ್ಚಿಯಾನಿಟಿ ವಾಸ್ ದ ಒನ್ ವಿಚ್ ಸೆಡ್ ಆಲ್ ಇಂಡಿವಿಜುವಲ್ ಸೋಲ್ಸ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಗಾಡ್ ಅಂತ. ಸೊ ಅವನ್ನ ಎಕ್ಸ್ಪ್ಲೈನ್ ಮಾಡೋದು ಈ ನಮ್ಮ ಮಾಡರ್ನ್ ಲಿಬರಲ್ ಹ್ಯೂಮನಿಸಮ್, ಆಮೇಲೆ ಸೋಷಿಯಲಿಸ್ಟ್ ಹ್ಯೂಮನಿಸಮ್, ಆಮೇಲೆ ಎವಲ್ಯೂಷನರಿ ಹ್ಯೂಮನಿಸಮ್ ಅಂತ 3 ಹ್ಯೂಮನಿಸಮ್ ಬಗ್ಗೆ ಮಾತಾಡ್ತಾನೆ. ಸೊ ಹ್ಯೂಮನಿಸಮ್ ಇಸ್ ದ ಥಿಯರಿ ವೇರ್ ದೆ ಸೇ ಹ್ಯೂಮನ್ ಬೀಯಿಂಗ್ಸ್ ದೇ ಆರ್ ಆಲ್ ಈಕ್ವಲ್ ಅಂತ. Like we all have humanity which is common, so you should not prefer based on anything ಅನ್ನೋದು humanism. ಸೊ ಸುಪ್ರೀತ್, ಇವಾಗ ನಾವು ಅಮೆರಿಕನ್ ಸಂವಿಧಾನ ನೋಡಿದ್ರೆ, ನೀವು ಇವಾಗ ತಾನೇ ಹೇಳ್ತಾ ಇದ್ರಿ ಹಮುರಬಿ 17th century BC ನಲ್ಲಿ 1070 or 1080 BC ನಲ್ಲಿ ಇದ್ದಂತ ರಾಜ ಅವನ್ ಮಾಡಿದ್ದು ಕೋಡ್. ಅಂದ್ರೆ ಅವನ್ ಅವಾಗ ಮಾಡಿದ ಕೋಡ್ ಏನು ಅಂದ್ರೆ ಸಾಮಾನ್ಯದವನು ಮತ್ತೆ ಒಬ್ಬ ವರಿಷ್ಠ ಮತ್ತೆ ಒಬ್ಬ ಸ್ಲೇವ್ ಅಂದ್ರೆ ಒಬ್ಬ ಆಳು, ಅವ್ರ 3 ಜನಕ್ಕೂ ಡಿಫ್ರೆನ್ಸ್ ಇದೆ ಅಂತ ಹೇಳಿ ಆಗಿನ ಸಮಾಜಕ್ಕೆ ಒಪ್ಪುವಂತಹ ಒಂದು ರೂಲ್ಸ್ ಮಾಡಿದ್ದ, ಒಂದು ನಿಯಮ ಮಾಡಿದ್ದ. ಆಗಿನ ಕಾಲಕ್ಕೆ ಆ ಜನರು ಅದೇ ರೂಲ್ ಅಂತ ಒಪ್ಕೊಂಡಿದ್ರು. ಈಗ ನೀವು ಅಮೆರಿಕನ್ ಸಂವಿಧಾನ ನೋಡಿದ್ರೆ ಅದ್ರಲ್ಲಿ ಎಲ್ಲಾ ಮಾನವರು ಒಂದೇ, ಅಥವಾ ಇವನ್ ಫ್ರೆಂಚ್ ಸಂವಿಧಾನ ನೋಡಿದ್ರೆ ಲಿಬರ್ಟಿ ಅಂಡ್ ಫ್ರೆಟರ್ನಿಟಿ ಅಂತೆಲ್ಲ ಮಾತಾಡ್ತಾನೆ. ಅಂದ್ರೆ ಈ ತರ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ಸೊ ಇವಾಗ ಅಂದ್ರೆ ಅಫ್ಕೋರ್ಸ್ ಹಮುರಬಿ ಮಾಡಿದಂತಹ ಕೋಡು ಅಥವಾ ಅಮೆರಿಕನ್ ಇಂಡಿಪೆಂಡೆನ್ಸ್ಗೂ ಶತಮಾನಗಳ ಸಾವಿರಾರು ವರ್ಷಗಳ ಅಂತರ ಇದೆ. ಅಂದ್ರೆ ಅವಾಗ ಕಲ್ಪನೆ ಮಾಡಿದಂತಹ ನಿಜಕ್ಕೂ ಇವಾಗ ಕಲ್ಪನೆ ಮಾಡ್ತಿರೋಂತ ನಿಜಕ್ಕೂ ವ್ಯತ್ಯಾಸ ಇದೆ. ಅದೇ ಅಲ್ವಾ ನೀವ್ ಹೇಳ್ತಾ ಇರೋದು? ನನಗೆ ಇವಾಗ ಏನ್ ಬೇಕು ಅಂದ್ರೆ, ಇವಾಗ ಲಿಬ್ರಲಿಸಂ ಅಂದ್ರೆ ಲಿಬ್ರಲ್ ಇವನು ರೈಟ್ ವಿಂಗ್ ಲೆಫ್ಟ್ ವಿಂಗು, ಅಥವಾ ಇವನು ಲೆಫ್ಟ್ ವಿಂಗ್ ಲಿಬ್ರಲ್ ಅಂತಾರಲ್ವಾ, ಅದು ಲೆಫ್ಟ್ ವಿಂಗ್ ಲಿಬ್ರಲ್ ನಲ್ಲಿ ಒಂದ್ ಸ್ವಲ್ಪ ಕಾಂಟ್ರಡಿಕ್ಷನ್ ಇದೆ, ಅದನ್ನ ಬಿಟ್ಬಿಡೋಣ. ಇವಾಗ ಲಿಬ್ರಲ್ ಆಗಿರ್ಬೇಕು ನಾವು. ಮನುಷ್ಯನ ಸ್ವಾತಂತ್ರ್ಯಕ್ಕೂ ಅಥವಾ ವ್ಯಕ್ತಿಗತ ಸ್ವಾತಂತ್ರ್ಯಕ್ಕೂ ಅಥವಾ ಸಮಾಜದ ಸ್ವಾತಂತ್ರ್ಯಕ್ಕೂ ವ್ಯತ್ಯಾಸ ಒಂದ್ ಸ್ವಲ್ಪ ಬಣ್ಣಿಸ್ತೀರಾ? ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತೀರಾ? ಹರಿರಿನೂ ಅಕ್ಸೆಪ್ಟ್ ಮಾಡ್ತಾನೆ. ಇವಾಗ ಇರೋ ಡೆಫಿನೇಷನ್ ಗಳಿದೆಯಲ್ಲ, ಐಡಿಯಾಲಜಿ ಡೆಫಿನೇಷನ್ಸ್, ಅದು ತುಂಬಾ ಕಾಂಪ್ಲಿಕೇಟೆಡ್. ಆಮೇಲೆ ತುಂಬಾ ಓವರ್ಲ್ಯಾಪ್ ಗಳಾಗತ್ತೆ. ಕೆಲವೊಂದು ವರ್ಡ್ಸ್ ನ ಎಕ್ಸಾಕ್ಟ್ಲಿ ಆಪೋಸಿಟ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಇವಾಗ ಎನ್ವಿರಾನ್ಮೆಂಟಲಿಸ್ಟ್ ಗಳು ಮಾಡೋ ಜೋಕ್ ಇದು, ಯಾಕೆ ಕನ್ಸರ್ವೇಟಿವ್ ಗಳು ನೇಚರ್ ನ ಕನ್ಸರ್ವ್ ಮಾಡಲ್ಲ ಅಂತ. ಲೈಕ್ ದೇ ಪ್ಲೇ ಆನ್ ದ ವರ್ಡ್. ಆಮೇಲೆ ಪ್ರೋಗ್ರೆಸಿವ್, ವೈ ಪ್ರೋಗ್ರೆಸಿವ್ಸ್ ಆರ್ ಅಗೇನೆಸ್ಟ್ ಗ್ರೋತ್? Like growth is the one that creates progress. So ಆ ತರದ್ದು ಕನ್ಫ್ಯೂಷನ್ ಇದೆ. ಬಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಲೈಕ್ ವಾಟ್ ಹರಿರಿ ಎಕ್ಸ್ಪ್ಲೈನ್ಸ್, ಅವನು ಈ ರಿಲಿಜನ್ ಮತ್ತೆ ಐಡಿಯಾಲಜಿ ಮಧ್ಯ ಡಿಫ್ರೆನ್ಸ್ ನೋಡಲ್ಲ. He says all these ideologies are religion. In a way they are also religion. ಅದನ್ನ ಅವನು ಎವಲ್ಯೂಷನ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಮೊದ್ಲು ಅನಿಮಿಸಮ್ ಅಂತ ನಂಬಿಕೆ ಇತ್ತು. ಅನಿಮಿಸಮ್ ಏನು ಅಂದ್ರೆ, ಈಗ ಒಂದ್ ಮರ ನೋಡ್ತೀವಿ, ಆ ಮರದ ಹಣ್ಣು ತಿಂದ್ರೆ ನನಗೆ ಸ್ಯಾಟಿಸ್ಫೈ ಆಗುತ್ತೆ, ಹಸುವು. ಒಂದ್ ಗಿಡದ ಎಲೆ ತಿಂದ್ರೆ ನನ್ ರೋಗ ಗುಣ ಆಗುತ್ತೆ. ದೆನ್ ಯು ಅಸ್ಯೂಮ್ ಡಿವೈನ್ ಕ್ವಾಲಿಟೀಸ್ ಇನ್ ದೋಸ್ ಥಿಂಗ್ಸ್, ಲೈಕ್ ರಿಯಲ್ ಥಿಂಗ್ಸ್. ಈ ಮರ, ಈ ಒಂದು ಬಂಡೆ, ಈ ಒಂದು ನದಿ, ಈ ಒಂದು ಬಾವಿ. ಸೊ ಯು ಗಿವ್ ಡಿವೈನ್ ಕ್ವಾಲಿಟೀಸ್ ಟು ದೋಸ್. ಇಂಡಿಯಾದಲ್ಲೂ ಇದೆ ಕೆಲವೊಂದು ಭೂತಗಳು, ಲೈಕ್ ದೇ ಲಿವ್ ಇನ್ ಒನ್ ಸ್ಪೆಸಿಫಿಕ್ ಜಾಗ. ಸೊ ಆ ತರದ ಅನಿಮಿಸಮ್ ಇದೆ. ಸೊ ಅದಾದ್ಮೇಲೆ ಪಾಲಿಥಿಯಿಸಮ್ ಅಂತ ಬಂತು. ಅಂದ್ರೆ ದೇರ್ ಆರ್ ಮಲ್ಟಿಪಲ್ ಗಾಡ್ಸ್ ಅನ್ನೋಂಗೆ. ನಮ್ಮ ಹಿಂದೂ ನಂಬಿಕೆನಲ್ಲಿ ಕೋಟಿ ದೇವತೆಗಳಿದೆ ಅಲ್ಲ, ಸೊ ಆ ತರದ್ದು ರೋಮನ್ ನಂಬಿಕೆನೂ ಹಂಗೆ ಇತ್ತು. ಇಟ್ ವಾಸ್ ಪಾಲಿಥಿಯಿಸ್ಟಿಕ್. ಆಮೇಲೆ ಮೊನೋಥಿಯಿಸಮ್ ಬಂತು, ಅಂದ್ರೆ ದೇರ್ ಇಸ್ ಓನ್ಲಿ ಒನ್ ಗಾಡ್ ಅನ್ನೋಂತ ನಂಬಿಕೆ. ಸೊ ಆ ತರದ ಎವಲ್ಯೂಷನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ, ಹೆಂಗೆ ಬೇರೆ ತರದ್ದು ನಂಬಿಕೆಗಳು ಬಂತು. ಆಮೇಲೆ ಇನ್ನೂ ಒಂದು ಈ ಬುದ್ಧಿಸಮು, ಜೈನಿಸಮು, ದಾವೋಯಿಸಮು, ಆಮೇಲೆ ಇನ್ನು ಸ್ಟಾಯಿಸಿಸಮು, ಆ ತರದ್ದು ಗ್ರೀಕ್ ಆ ನಂಬಿಕೆಗಳಿದೆಯಲ್ಲ, ಅದನ್ನು ರಿಲಿಜನ್ ಅಂತ ಹೇಳ್ತಾನೆ. ಲೈಕ್ ವಿ ನೋ ಜೈನಿಸಮ್, ಬುದ್ಧಿಸಮ್ಸ್ ಆರ್ ರಿಲಿಜನ್, ಬಟ್ ವಿ ಡೋಂಟ್ ಅಕ್ಸೆಪ್ಟ್ ಕನ್ಫ್ಯೂಷನಿಸಮ್ ಅಥವಾ ಸ್ಟಾಯಿಸಿಸಮ್, ಅದನ್ನ ರಿಲಿಜನ್ ಅಂತ ಅಕ್ಸೆಪ್ಟ್ ಮಾಡಲ್ಲ. ಬಟ್ ಅವನು ಹೇಳೋದು ಇಟ್ಸ್ ದೇ ಆಲ್ ಹ್ಯಾವ್ ದ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಅದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿ
ಈ ಲಿಬರಲಿಸಮು, ಕಮ್ಯುನಿಸಮು, ಕ್ಯಾಪಿಟಲಿಸಮು ಇದು ಎಲ್ಲದು ರಿಲಿಜನ್ ಅಂತ ಹೇಳ್ತಾನೆ. ಸೊ ಇನ್ನು ಎಕ್ಸ್ಟೆಂಡ್ ಮಾಡಿದ್ರೆ ವೀಗನಿಸಮು, ಎನ್ವಿರಾನ್ಮೆಂಟಲಿಸಮು ಇದು ಎಲ್ಲ ರಿಲಿಜನ್ ಅಂತ. ಅದು ಆಕ್ಚುಲಿ ನಾನು ಈ ಬುಕ್ ಓದಕ್ಕಿಂತ ಮುಂಚೆ ನನಗೆ ಅನ್ಕ್ಲಿಯರ್ ಥಾಟ್ಸ್ ಇತ್ತು. ಯಾಕಂದ್ರೆ ಈ ಎಲ್ಲಾ ಎಲಿಮೆಂಟ್ಸ್ ನೋಡಿದ್ರೆ ಲೈಕ್ ಕಲ್ಟ್ ಫಾಲೋಯಿಂಗು, ಆಮೇಲೆ ರಿಚುವಲ್ಸ್, ಆಲ್ಮೋಸ್ಟ್ ಈ ಆಮೇಲೆ ಇನ್ನೊಂದು ಏನು ಅಬ್ಸರ್ವೇಷನ್ ಅಂದ್ರೆ ಈ ತರ ಹೊಸ ರಿಲಿಜನ್ ಗಳಿದಾವಲ್ಲ, ವೀಗನಿಸಮ್ ಮತ್ತೆ ಎನ್ವಿರಾನ್ಮೆಂಟಲಿಸಮ್, ಅದ್ರಲ್ಲಿ ಯಾರು ಜಾಸ್ತಿ ವೆಸ್ಟೆಡ್ ಇರ್ತಾರೆ, ಯಾರಿಗೆ ಜಾಸ್ತಿ ಅಪೀಲ್ ಆಗುತ್ತೆ ಅಂದ್ರೆ ನಾನ್ ರಿಲಿಜಿಯಸ್ ಪೀಪಲ್ಗೆ. ಲೈಕ್ ದೇ ಮೇ ನಾಟ್ ಬಿ ರಿಲಿಜಿಯಸ್, ಸೊ ಇಟ್ ಮೈಟ್ ಬಿ ಫಿಲ್ಲಿಂಗ್ ಸಮ್ ಹೋಲ್ ದಟ್ ದ ಟ್ರೆಡಿಷನಲ್ ರಿಲಿಜನ್ಸ್ ಹ್ಯಾವ್ ಕ್ರಿಯೇಟೆಡ್. ಅಲ್ಲ ಅದು ಆಕ್ಚುಲಿ ಅದು I think just to extend this argument, I think the need to have a myth probably forces them to look for something else. actually it is very correct. ನನ್ಗೆ ಇದು ಒಂದ್ ಸಣ್ಣ ಇನ್ಸಿಡೆಂಟ್ ಜಾರ್ಡನ್ ಅಲ್ಲಿ ಆಗಿತ್ತು. ಜಾರ್ಡನ್ ಅಲ್ಲಿ ನನ್ಗೆ ಯಾವ್ದೋ ಒಂದು ಫೇಮಸ್ ಮಸೀದಿ ಇದೆ, ಅದು ಅದ್ರ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಏನೋ ಒಂದ್ ಸ್ವಲ್ಪ ಹಿಂಜರಿಕೆ ಆಯ್ತು. ಅವ್ನ್ ಯಾರೊಬ್ಬ ನಿಲ್ಸ್ಬಿಟ್ಟು ನೀನು ಮುಸ್ಲಿಂ ಅಂತ ಕೇಳ್ದ ನನ್ಗೆ. ನಾನು ಅವನ್ಗೇನು ಆನ್ಸರ್ ಕೊಡ್ಲಿಲ್ಲ. ನಾನು ಅವನ್ಗೆ ಈಗ ನನ್ಗೆ ಆಕ್ಚುಲಿ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ದೆ ಅವನ್ಗೆ. ಅದಕ್ಕೆ ಅವನು ಪರವಾಗಿಲ್ಲ ಬಿಡುಗುರು, ನೀನ್ ಯಾರನ್ನಾದ್ರೂ ನಂಬು, ಒಳಗಡೆ ಹೋಗು ಪರವಾಗಿಲ್ಲ, ಬಟ್ ಯಾರನ್ನಾದ್ರೂ ನಂಬು, ಅಲ್ಲಾನೇ ನಂಬೇಕು ಅಂತ ಏನು ರೂಲ್ಸ್ ಇಲ್ಲ, ಯಾರನ್ನಾದ್ರೂ ಒಟ್ನಲ್ಲಿ ನಂಬು ಅಂತ ಹೇಳ್ದ ನನ್ಗೆ. ಸೊ ನನ್ಗೆ ಆ ಕಾನ್ವರ್ಸೇಷನ್ ಜ್ಞಾಪಕ ಬಂತು. ಅಂದ್ರೆ ಮನುಷ್ಯನಿಗೆ ಯಾವ್ದ್ರ ಮೇಲಾದ್ರೂ ಒಂದು ನಂಬಿಕೆ ಅನ್ನೋದು ತುಂಬಾ ಮುಖ್ಯವಾಗಿದೆ ಅಂತ ಈ ಬುಕ್ಕಲ್ಲೂ ಅಷ್ಟೇ ಎಲ್ಲೆಲ್ಲಿ ನೋಡಿದ್ರು ನಾವು ಯಾವ್ದ್ರ ಮೇಲೋ ಒಂದು ನಂಬಿಕೆ ಅಂತ ಇದ್ದು ಮನುಷ್ಯ ಅವನ ಮುಂದಿನ ಹೆಜ್ಜೆ ಇಡ್ತಾ ಇದ್ದಾನೆ. ದಟ್ ಈಸ್ ಆಕ್ಚುಲಿ ಸಮಥಿಂಗ್ ದಟ್ ಈಸ್ ಆಕ್ಚುಲಿ ಅ ಮಿರಾಕಲ್. ಆಕ್ಚುಲಿ ನಾನು ಹ್ಯೂಮನಿಸಮ್ ರಿಲಿಜನ್ ಹತ್ರ ಹೇಳ್ತಾನೆ ಅನ್ಸ್ತಲ್ವಾ. ಅಂದ್ರೆ ಹ್ಯೂಮನ್ಸ್ ಆರ್ ದ ಸೆಂಟರ್ ಆಫ್ ಎವ್ರಿಥಿಂಗ್ ಅಂಡ್ ಮನುಷ್ಯರ ಇದು ಅದು ಹೇಗೆ ಅಂತ ನಾವ್ ಅನ್ಕೋತೀವಲ್ಲ, ಅದು ಇಟ್ಸ್ ನಾಟ್ ಅ ರಿಯಲ್ ಥಿಂಗ್. ಅದು ನಾವು ಮನುಷ್ಯ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿರೋ ಅಂತ ಒಂದು ಬಿಲೀಫ್ ಅಂತ ಹೇಳ್ತೀನಿ. ಹ್ಯೂಮನ್ ರೈಟ್ಸ್ ಅಂತ ನಾವು ಕಾನ್ಸೆಪ್ಟ್ ದಟ್ ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಈಕ್ವಲ್ ಅನ್ನೋದು, ಇಟ್ಸ್ ನಾಟ್ ಎ ಫಿಸಿಕ್ಸ್ ಲಾ ಆಫ್ ನ್ಯೂಟನಿಯನ್ ಮೆಕ್ಯಾನಿಕ್ಸ್ ಇದೆಲ್ಲ, ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್, ಆ ತರ ದೇರ್ ಇಸ್ ನೋ ಲಾ. It's you should arrive to this imagination from some root. So came from monotheistic religion. ಹೇಳಿ ಸರ್. ವಾಸುಕಿ ಅವರು ಹೇಳಿದ್ದಕ್ಕೆ ಒಂದು ಆಡ್ ಮಾಡ್ಬೇಕಂದ್ರೆ, ಅವ್ರು ಹೇಳ್ತಾರಲ್ಲ ಹ್ಯೂಮನ್ ಸೆಂಟ್ರಿಕ್, ಈಗ ನಾವೇನು ಹ್ಯೂಮನಿಸಮ್ ಅಂತ ಏನ್ ಅನ್ಕೊಳ್ತೀವಿ, ಅವನು ತುಂಬಾ ಒಂದು ಮುಂದೆ ಫಿಲಾಸಫಿಕಲ್ ಹೋಗ್ಬಿಟ್ಟು ನಾವು ಎವಲ್ಯೂಷನ್ ಅಲ್ಲಿ ನಮಗೆ ನಾವು ಈ ಕರೆಂಟ್ ಅಲ್ಲಿ ನೋಡಿದ್ರೆ ಅಯ್ಯೋ ತುಂಬಾ ಮುಂದೆ ಬಂದ್ಬಿಟ್ಟಿದೀವಿ ಅಂತ ನಮ್ಗೆ ಅನ್ಸುತ್ತೆ. ಅಂದ್ರೆ ಬಟ್ ಆಸ್ ಅ ಹೋಲ್ ನೋಡಿದಾಗ ಎವಲ್ಯೂಷನ್ ಮೈಟ್ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್. ಅವನೇನ್ ಹೇಳ್ತಾನೆ, ಇವತ್ತು ಹ್ಯೂಮನ್ ಸೆಂಟ್ರಿಕ್ ಆಗಿರ್ಬೋದು, ನಾಳೆ ಒಂದು ಇರುವೆ ಸೆಂಟ್ರಿಕ್ ಆಗ್ಬೋದು ಇದು. ಸೊ ನಾವ್ ಇವತ್ತು ಇದನ್ನ ಹ್ಯೂಮನ್ ಸೆಂಟ್ರಿಕ್ ಹ್ಯೂಮನಿಸಮ್ ಅಂತ ಮಾತಾಡ್ತೀವಿ, ನಾಳೆ ಒಂದು ಇರುವೆ ಡಾಮಿನೇಟ್ ಮಾಡ್ಬೋದು. ಈಗ ನಮಗೆ ತುಂಬಾ ಹಾಸ್ಯಾಸ್ಪದ ಅನ್ಸುತ್ತೆ. ಇದನ್ನೇ ನಾವು ಒಂದು 100 ವರ್ಷ ಅಥವಾ 1000 ವರ್ಷದ ಹಿಂಗೆ ಒಂದು ಮೀಟಿಂಗ್ ಇರುತ್ತೆ, ಹಿಂಗೊಂದಿರುತ್ತೆ ಅಂದ್ರೆ ನಮ್ಗೆ ಅವಾಗ ಅನ್ಸುತ್ತೆ. ಅವನ್ ಅದನ್ನೇ ಮುಂದುವರೆದು ಫಿಲಾಸಫಿಕಲ್ ಆಗಿ ಹ್ಯೂಮನ್ ಸೆಂಟ್ರಿಕ್ ಅನ್ನೋದು ಇದು ಕೂಡ ಒಂದು ನಂಬಿಕೆ ಅಷ್ಟೇ. ನೀವು ವಾಸುಕಿ ಅವರು ಹೇಳಿದಂಗೆ ಇದು ಕೂಡ ಆ ಅರ್ಥದಲ್ಲಿ ಹರಾರಿ ಹೇಳ್ತಾರೆ. ಯುರೋಪ್ ಅಲ್ಲಿ ಆಲ್ರೆಡಿ ಅವರು ಹ್ಯೂಮನಿಸಮ್ ಇಂದ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಇಟಲಿನಲ್ಲಿ ಲಾಕ್ ಡೌನ್ ಆಗಿತ್ತಲ್ಲ, ಅವಾಗ ಗವರ್ಮೆಂಟ್ ಎಲ್ಲಾ ಮನೆಗಳಿಗೆ ಎಷ್ಟೋ ಒಂದು 600 euros ಏನೋ ಸಬ್ಸಿಡಿ ಕೊಡ್ತಾ ಇತ್ತು, ಲೈಕ್ ಜಸ್ಟ್ ಮನಿ ಟು ಸ್ಪೆಂಡ್ ಆನ್. ಫ್ಯಾಮಿಲಿ ಇದ್ರೆ, ಮಕ್ಳಿದ್ರೆ ದೇ ವುಡ್ ಇನ್ಕ್ರೀಸ್ ಇಟ್ ಬೈ ಸಮ್ ಅಮೌಂಟ್. ಸೊ ಆ ಡೆಫಿನೇಷನ್ ಫ್ಯಾಮಿಲಿನಲ್ಲಿ ಇಫ್ ಯು ಹ್ಯಾವ್ ಅ ಪೆಟ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಫ್ಯಾಮಿಲಿ. ಸೊ ಹ್ಯೂಮನಿಸಮ್ ಅಲ್ಲಿ ಲೈಕ್ ಆ ಹ್ಯೂಮನ್ ರೈಟ್ಸ್ ಅನ್ನೋದು ಇಟ್ಸ್ ಆಲ್ರೆಡಿ ಓಲ್ಡ್. ಲೈಕ್ ಇಫ್ ಯು ಸೇ ಯು ಆರ್ ಫಾರ್ ಹ್ಯೂಮನ್ಸ್, ಯು ಆರ್ ಆಲ್ರೆಡಿ ಲೈಕ್ 20 years ಬ್ಯಾಕ್. ನಾನೊಂದು ಆಡ್ ಮಾಡ್ಲೇಬೇಕಿತ್ತು ಸುಪ್ರೀತ್, ಇದಕ್ಕೆ ಒಂದು ಆಡ್ ಮಾಡ್ಬೋದಾ? ಮಾಡಿ ಆಡ್ ಮಾಡಿ. ನಾನು ಒಂದ್ಸಲ ಇಲ್ಲಿ ಸ್ವೀಡನ್ ಅಲ್ಲಿ ಒಬ್ಬ ಶ್ರೀಲಂಕನ್ ಡ್ರೈವರ್ಗೆ ಮೀಟ್ ಆಗಿದ್ದೆ. ಒಬ್ಬ ಸ್ವಲ್ಪ ಇಂಡಿಯನ್ ಕಡೆದವರು ಆ ಕಡೆ ಮಾತಾಡ್ತಾರೆ, ತುಂಬಾ ಖುಷಿಯಿಂದ ಮಾತಾಡ್ತಾರೆ. ಒಂದ್ 20 ವರ್ಷದಿಂದ ಇದ್ದ ಅವನು. ನಾನು ಕೇಳಿದೆ, ಮಕ್ಕಳೆಲ್ಲ ಏನ್ ಮಾಡ್ತಾ ಇದಾರಪ್ಪ ಏನು ಅಂತೆ. ಮಕ್ಕಳೆಲ್ಲ ಅಲ್ಲೇ ಶ್ರೀಲಂಕಾದಲ್ಲಿ ಇದಾರಪ್ಪ ಅಂತ ನಾನು ಕೇಳಿದೆ, ಯಾಕಬ್ಬ ಮತ್ತೆ ಇಲ್ಲೇ ಕರ್ಸ್ಕೋಬೋದಿತ್ತಲ್ಲ. ಅವನು ಹೇಳಿದ್ ತುಂಬಾ ಚೆನ್ನಾಗಿತ್ತು. ಇಲ್ಲ ಸರ್, ಹಂಗ ಅನ್ಕೋಬೇಡಿ, ಈ ದೇಶ ಇರೋದು ಫಸ್ಟ್ ನಾಯಿಗಳಿಗೆ, ಆಮೇಲೆ ಹೆಣ್ಣುಗಳಿಗೆ, ಆಮೇಲೆ ಮಕ್ಕಳಿಗೆ, ಆಮೇಲೆ ಗಂಡಸರಿಗೆ ಲಾಸ್ಟ್ ಅಂತ. ಅಂದ್ರೆ ಇಂಪಾರ್ಟೆಂಟ್ ಹೇಳ್ತಾ ಇರೋದು. ಸುಪ್ರೀತಿ ಹ್ಯೂಮನಿಸಮ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಫಸ್ಟ್ ನಾಯಿಗಳಿಗೆ ಇಂಪಾರ್ಟೆನ್ಸ್ ಇಲ್ಲಿ ಅಂತೇಳಿ ಹಂಗೆ.
ಇಲ್ಲ, ಇವಾಗ ಗ್ರೀನ್ ಮೂವ್ಮೆಂಟ್ ನೋಡಿದ್ರೆ ಇವಾಗ ಕಮಿಂಗ್ ಬ್ಯಾಕ್ ಟು ಲಿಬರಲಿಸಮ್, ಸೊ ಅವನು ಆತರ 3 ಕ್ಲಾಸಿಫಿಕೇಶನ್ ಇದೆ. ಹ್ಯೂಮನಿಸಮ್ ಇಸ್ ಅ ಎವಲ್ಯೂಷನ್ ಫ್ರಮ್ ಏನೋ ಮುಂಚೆ ಇದ್ದಿದ್ದು ಮೊನೋಥಿಯಿಸ್ಟಿಕ್ ರಿಲಿಜನ್ ಇಂದಾನೆ ಹ್ಯೂಮನಿಸಮ್ ಬಂದಿದ್ದು ಅಂತ. ಅದು ಮೊನೋಥಿಯಿಸ್ಟಿಕ್ ರಿಲಿಜನ್ ಅಂದ್ರೆ ಲಾರ್ಜ್ಲಿ ಕ್ರಿಶ್ಚಿಯನ್ ಇನ್ಫ್ಲೂಯೆನ್ಸ್ ಅಲ್ವಾ? ಕ್ರಿಶ್ಚಿಯನ್ ಆರ್ ಇಸ್ಲಾಮಿಕ್? ಕ್ರಿಶ್ಚಿಯಾನಿಟಿ, ಇಸ್ಲಾಮು, ಅದು ಮೊನೋಥಿಯಿಸ್ಟಿಕ್ ರಿಲಿಜನ್ಸ್ ಗೆ ಎಕ್ಸಾಂಪಲ್. ಸೊ ಎಸ್ಪೆಷಲಿ ಕ್ರಿಶ್ಚಿಯಾನಿಟಿ, ಯಾಕಂದ್ರೆ ಕ್ರಿಶ್ಚಿಯಾನಿಟಿ ವಾಸ್ ಬಿಫೋರ್ ಇಸ್ಲಾಮ್, ಅಂಡ್ ಇಸ್ಲಾಂ ಅಕ್ನಾಲೆಜಸ್ ಕ್ರಿಶ್ಚಿಯಾನಿಟಿ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಲೈಕ್ ಇಸ್ಲಾಂ ಕನ್ಸಿಡರ್ಸ್ ಜೀಸಸ್ ಕ್ರೈಸ್ಟ್ ಆಸ್ ಒನ್ ಆಫ್ ದ ಪ್ರೊಫೆಟ್ಸ್. That's true. But they say when Paigambar came in, he was the last version anta. Like after that, God said, no, this is the final truth, just keep it ಅನ್ನೋಂಗೆ ಅವರು ಹೇಳೋದು. ಸೊ ಆ ಮೊನೋಥಿಯಿಸ್ಟಿಕ್ ಕ್ರಿಶ್ಚಿಯಾನಿಟಿನಲ್ಲಿ ದೇ ಸೇ God created all these souls. So in front of God, all these souls are equal ಅನ್ನೋದು ಅವ್ನು ಹೇಳಿದ್ದು. ಅದಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ ಇರ್ಲಿಲ್ಲ, ಅಂಡ್ ಇಟ್ ವಾಸ್ ಅ ರೆವಲ್ಯೂಷನರಿ ಥಿಂಗ್. ಇವನ್ ದೋ ನಾವು ಕ್ರಿಶ್ಚಿಯಾನಿಟಿನ ಅಪ್ರೆಸಿವ್ ಇನ್ಸ್ಟಿಟ್ಯೂಷನ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಟ್ ವೆನ್ ಇಟ್ ವಾಸ್ ಸ್ಟಾರ್ಟೆಡ್ ರೋಮನ್ ಟೈಮ್ ಅಲ್ಲಿ, ರೋಮನ್ ಕಿಂಗ್ಸ್ ವರ್ ನಾಟ್ ಕ್ರಿಶ್ಚಿಯನ್, ಅವ್ರು ಪಾಲಿಥಿಯಿಸ್ಟಿಕ್ ಇದ್ರು. ಸೊ ಅವಾಗ ಇಟ್ ವಾಸ್ ಎ ಸ್ಮಾಲ್ ಕಲ್ಟ್. ಇವಾಗ ನಾವು ವೀಗನ್ಸ್ ಮತ್ತೆ ಪೀಟಾ ಆಕ್ಟಿವಿಸ್ಟ್ ಗಳನ್ನ ಕನ್ಸಿಡರ್ ಮಾಡ್ತೀವಲ್ಲ ಆಸ್ ಅ ಸ್ಮಾಲ್ ಕಲ್ಟ್, ಕ್ರಿಶ್ಚಿಯಾನಿಟಿ ವಾಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. So it may give you an indication if these people have their way. So in 300-400 years later, the institution will be as oppressive as Catholic Christianity today. So adu provocative ಆಗಿ ಹೇಳ್ತೀನಿ ನಾನು. ಬಟ್ ಅದೇ ಆತರ ಮೊನೋಥಿಯಿಸಮ್ ಇಂದ ಹ್ಯೂಮನಿಸಮ್ ಬಂತು. ಅಲ್ಲಿ 3 ತರದ್ದು ಹ್ಯೂಮನಿಸಮ್ ನ ಅವನು ಕ್ಲಾಸಿಫೈ ಮಾಡ್ತಾರೆ. ಅಂದ್ರೆ ಹ್ಯೂಮನಿಸಮ್ಗೆ ಆಕ್ಚುಲಿ, ಸಾರಿ ಸುಪ್ರೀತ್ ಇಂಟರಪ್ಟ್ ಮಾಡಿದೆ, ಹ್ಯೂಮನಿಸಮ್ಗೆ ಒಂದು ಕನ್ನಡ ಫ್ರೇಸ್ ಅಂದ್ರೆ ಮಾನವತಾವಾದಿ ಅಥವಾ ಮಾನವ ಮೂಲ ತತ್ವಗಳು, ಹಿಂಗೆ ಇದನ್ನ ಡಿಸ್ಕ್ರೈಬ್ ಮಾಡೋದು? ನೀವು ಯಾವ್ದು ಪ್ರೋಗ್ರೆಸಿವ್ ಡಿಸ್ಕಷನ್ಸ್ ತೆಗೆದು ನೋಡಿ, ಅಥವಾ ಫೇಸ್ಬುಕ್ ಅಲ್ಲಿ ಪ್ರೋಗ್ರೆಸಿವ್ಸ್ ಪೋಸ್ಟ್ ಗಳು ನೋಡಿದ್ರೆ ಎಲ್ಲಾ ವರ್ಡ್ಸ್ ಸಿಗುತ್ತೆ ನಿಮಗೆ. ಪ್ರಗತಿಪರ, ಆಮೇಲೆ ವಿಶ್ವ ಮಾನವತೆ, ಆಮೇಲೆ ಅದ್ರ ಅಪೋಸಿಟ್ ಜೀವ ವಿರೋಧಿ ಅಂದ್ರೆ ಯು ಆರ್ ಅಗೇನೆಸ್ಟ್ ಹ್ಯುಮ್ಯಾನಿಟಿ ಅನ್ನೋ. ಉದಾರವಾದಿ ಅಂತ ತಾನೆ ಲಿಬರಲಿಸಂ? ಉದಾರವಾದಿ, ಪ್ರಗತಿಪರ, ಪ್ರೋಗ್ರೆಸಿವ್, ಉದಾರವಾದಿ ಇಸ್ ಬೆಟರ್. ಆಕ್ಚುಲಿ ಕೇಳ್ತೀರಾ ಹ್ಯೂಮನಿಸಂ ಬಗ್ಗೆ ಕೇಳ್ತೀರಾ? ಲಿಬರಲ್ ಹ್ಯೂಮನಿಸಂ ಅಂದ್ರೆ ಉದಾರವಾದಿ ಮಾನವೀಯತೆ, ಮಾನವತಾವಾದಿ. ಲಿಬರಲಿಸಂ ಬಗ್ಗೆ ಲಿಬರಲಿಸಂ ಇಸ್ ಉದಾರವಾದಿ, ಹ್ಯೂಮನಿಸಂ ಇಸ್ ಮಾನವತಾವಾದಿ. ಓಕೆ, ಸೊ ಅದು 3 ತರದ್ದು ಹ್ಯೂಮನಿಸಂ ಅಂದು ಅವನು ಕ್ಲಾಸಿಫೈ ಮಾಡೋದು, ಮತ್ತೆ ಎವಲ್ಯೂಷನ್ ಹೆಂಗಾಯ್ತು, ಯಾವ್ದ್ರಿಂದ ಯಾವ್ದು ಬಂತು ಅನ್ನೋದು ಎಕ್ಸ್ಪ್ಲೈನ್ ಮಾಡುವಾಗ, ಈ ಮೊನೋಥಿಯಿಸ್ಟಿಕ್ ಬಿಲೀಫ್ ದಟ್ ಆಲ್ ಸೋಲ್ಸ್ ಆರ್ ಕ್ರಿಯೇಟೆಡ್ ಈಕ್ವಲ್ ಬೈ ಗಾಡ್ ಅನ್ನೋದನ್ನ ನಂಬಿದ್ರೆ, ದೆನ್ ಯು ಹ್ಯಾವ್ ಎ ಫೌಂಡೇಶನ್ ಫಾರ್ ಹ್ಯೂಮನ್ ರೈಟ್ಸ್. ಸೊ ಅದನ್ನ ನಂಬ್ಕೊಳ್ಳಿಲ್ಲ ಅಂತಂದ್ರೆ, ಇವಾಗ ಅದೇ ಎಕ್ಸ್ಪ್ಲೈನ್ ಮಾಡ್ತಾನೆ ಹೆಂಗೆ. ಫಸ್ಟ್ ಆಫ್ ಆಲ್, ಮನುಷ್ಯ ಮುಖ್ಯ ಈ ಜಗತ್ತಿನಲ್ಲಿ. ಮನುಷ್ಯ ಈಸ್ ಅ ಸ್ಪೆಷಲ್ ಕ್ರಿಯೇಷನ್, ಮನುಷ್ಯನಿಗೆ ವಿಶಿಷ್ಟವಾದ ಸ್ಥಾನ ಇದೆ. ಅದು ಬರೋದಕ್ಕೆ ಮೊನೋಥಿಯಿಸ್ಟಿಕ್ ರಿಲಿಜನ್ ಬೇಕಾಯ್ತು, ಈ ಸೋಲ್ ಅನ್ನೋ ಕಾನ್ಸೆಪ್ಟ್ ಬರೋದಕ್ಕೆ. ಯಾಕಂದ್ರೆ ಕ್ರಿಶ್ಚಿಯನ್ಸ್ ಡೋಂಟ್ ಬಿಲೀವ್ ಪ್ರಾಣಿಗ್ ಸೋಲ್ ಇದೆ ಅಂತ ಅವರು ನಂಬಲ್ಲ, ಮನುಷ್ಯಗಷ್ಟೇ ಸೋಲ್ ಇರೋದು. ದಟ್ ಈಸ್ ದ ರೀಸನ್ ವೈ ದೇ ಆರ್ ಅಗೇನ್ಸ್ಟ್ ಅಬಾರ್ಷನ್. ಯಾಕಂದ್ರೆ ದಟ್ soul was already created by God, even if it has not come out. A soul already ಇದೆ, you're killing that soul ಅನ್ನೋಂಗೆ ಅವ್ರದ್ದು ನಂಬಿಕೆ ಇರೋದು. ಸೊ ಅದು ಒರಿಜಿನ್ಸ್ ಆಫ್ ಹ್ಯೂಮನ್ ರೈಟ್ಸ್. ಮನುಷ್ಯನಿಗೆ ರೈಟ್ಸ್ ಇದೆ, ನಾವು ಪ್ರಾಣಿಗಳಿಗೆ ದೇ ಡೋಂಟ್ ಹ್ಯಾವ್ ರೈಟ್ಸ್ ಅಂಟಿಲ್ ಪೀಟಾ ಕಮ್ಸ್ ಅಪ್ ವಿತ್ ದೇರ್ ರಿಲಿಜನ್. ಸೊ ಅಲ್ಲಿವರೆಗೂ ಅದು ಬೇಸಿಸ್. ಆ ಹ್ಯೂಮನಿಸಮ್ ಇದೆ ಅಲ್ಲ, ಅಂದ್ರೆ ಹ್ಯೂಮನ್ ಸೆಂಟರ್ಡ್ ವರ್ಲ್ಡ್ ವ್ಯೂ, ಅದರಲ್ಲಿ ಮತ್ತೆ ಕ್ಲಾಸಿಫಿಕೇಶನ್ ಬರುತ್ತೆ. ಒಂದು ಲಿಬರಲ್ ಹ್ಯೂಮನಿಸಂ. ಸೊ ಆ ಡೆಫಿನೇಷನ್ ಆಫ್ ಲಿಬರಲ್ ಅಂದ್ರೆ ಆಕ್ಚುಯಲ್ ಮೀನಿಂಗ್ ಏನು ಅಂದ್ರೆ, ಇಟ್ಸ್ ದಟ್ ಹ್ಯೂಮನ್ಸ್ ಹ್ಯಾವ್ ಲಿಬರ್ಟಿ. ಲಿಬರ್ಟಿ ಅನ್ನೋ ವರ್ಡ್ ಇಂದ ಲಿಬರಲಿಸಂ ಬಂದಿರೋದು. ಸೊ ಮನುಷ್ಯನಿಗಿರೋ, ಇವಾಗ ಲಿಬರ್ಟೇರಿಯನ್ಸ್ ಅಂತ ಕರಿತೀವಲ್ಲ ನಾವು, ಸೊ ದೇ ಆರ್ ದ ಒನ್ಸ್ ಹೂ ಆಕ್ಚುಲಿ ಅಬೈಡ್ ಬೈ ದಟ್ ಪ್ರಿನ್ಸಿಪಲ್.
ಹ್ಯುಮ್ಯಾನಿಟಿ ಅನ್ನೋದು ಇಟ್ಸ್ ನಾಟ್ ಎ ಕಾನ್ಸೆಪ್ಟ್, ಇಟ್ಸ್ ನಾಟ್ ಎ ಗ್ರೂಪ್, ಇಟ್ಸ್ ವಿತ್ ಇನ್ ಈಚ್ ಹ್ಯೂಮನ್ ಅಂತ. ಸೊ ಅವ್ರ ಪ್ರಕಾರ ಒಬ್ಬ ಮನುಷ್ಯನ ಸಾಯಿಸಿದ್ರೆ ಸೊ ಯು ಆರ್ ಹರ್ಟಿಂಗ್ ಹ್ಯುಮ್ಯಾನಿಟಿ. ಸೊ ನಮ್ದೆಲ್ಲ ಈ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಬಂದಿದೆಯಲ್ಲ, ಇವಾಗ ಒಬ್ಬ ಮನುಷ್ಯ, ಈವನ್ ದೋ ದ ಹೋಲ್ ಕಂಟ್ರಿ ಇಸ್ ಅಗೇನ್ಸ್ಟ್ ದಟ್ ಒನ್ ಹ್ಯೂಮನ್ ಬೀಯಿಂಗ್, ಯು ಶುಡ್ ನಾಟ್ ಜಸ್ಟ್ ಬಿಕಾಸ್ ಎವ್ರಿಬಡಿ ಇಸ್ ಅಗೇನ್ಸ್ಟ್ ಹಿಮ್, ಯು ಶುಡ್ ನಾಟ್ ಕಿಲ್ ಹಿಮ್. ಸೊ ದೆರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಲಾ, ಅದರಲ್ಲಿ ಆ ಒಬ್ಬ ಮನುಷ್ಯನು ಹ್ಯಾಸ್ ದ ರೈಟ್ ಟು ಲಿವ್ ಅನ್ನೋದು, ಅದೆಲ್ಲ ಈ ನಮ್ಮ ಮಾಡರ್ನ್ ಹ್ಯೂಮನ್ ರೈಟ್ಸ್ ಗೆ ದಟ್ ಈಸ್ ದ ಬಿಲೀಫ್. ಸೊ ಅದು ಒನ್ ಫಾರ್ಮ್ ಆಫ್ ಹ್ಯೂಮನಿಸಮ್. ಇನ್ನೊಂದಿದೆ ಸೋಷಿಯಲಿಸ್ಟ್ ಹ್ಯೂಮನಿಸಮ್, ಅಂದ್ರೆ ಹರೀರಿ ಕರೆಯೋದು ಅದನ್ನ ಸೋಷಿಯಲಿಸ್ಟ್ ಹ್ಯೂಮನಿಸಮ್. ಅದ್ರಲ್ಲಿ ಏನ್ ಹೇಳೋದು ಅಂದ್ರೆ ಹ್ಯುಮ್ಯಾನಿಟಿ ಇಸ್ ಅ ಕಲೆಕ್ಟಿವ್. ಸೊ ದ ಹ್ಯುಮ್ಯಾನಿಟಿ ಡಸಂಟ್ ಎಕ್ಸಿಸ್ಟ್ ಇನ್ ಒನ್ ಇಂಡಿವಿಜುವಲ್, ಇಟ್ಸ್ ಎ ಕಲೆಕ್ಟಿವ್ ಕಾನ್ಸೆಪ್ಟ್ ಅಂತ. ಸೊ ನಮ್ಮ ಸ್ಕ್ಯಾಂಡಿನೇವಿಯಾದಲ್ಲಿ, ಯುರೋಪ್ ಅಲ್ಲಿ ಎಲ್ಲ ಮೈಂಡ್ ಸೆಟ್ ಇದೆಯಲ್ಲ, ಲೈಕ್ ಇವಾಗ the well-being of the group is more important than liberty of one individual. ಇದನ್ನ ಇನ್ನು ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಈಗ ಟ್ಯಾಕ್ಸೇಷನ್ ಈಕ್ವಾಲಿಟಿ ಬೇಕು ಅಂದ್ರೆ, ಲೈಕ್ ಅವನು ಹೇಳ್ತಾನೆ ಸೋಷಿಯಲಿಸ್ಟ್ ಹ್ಯೂಮನಿಸಮ್ ಅಲ್ಲಿ ಪ್ರೈಮರಿ ಕಾನ್ಸೆಪ್ಟ್ ಏನು, ಲೈಕ್ ವಾಟ್ ಈಸ್ ದ ಒನ್ ಥಿಂಗ್ ದಟ್ ಡಿಫೈನ್ಸ್ ಇಟ್ ಈಸ್ ಈಕ್ವಾಲಿಟಿ. ಸೊ ಲಿಬರಲ್ ಹ್ಯೂಮನಿಸಮ್ ಅಲ್ಲಿ ಇಟ್ಸ್ ಲಿಬರ್ಟಿ. If everybody is free to explore their own, ಅವ್ರದ್ದು ವ್ಯಕ್ತಿತ್ವ, ಅವ್ರದ್ದು ಪೊಟೆನ್ಶಿಯಲ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫ್ರೀ ಇರಬೇಕು, ಲೈಕ್ ಯು ಶುಡ್ ನಾಟ್ ರಿಸ್ಟ್ರಿಕ್ಟ್ ಎನಿ ಒನ್, ಅಂದ್ರೆ ದಟ್ ಈಸ್ ಲಿಬರ್ಟಿ. ಸೊ ನಾವ್ ಇವಾಗ ಹೇಳ್ತೀವಲ್ಲ, ಯು ಆರ್ ಫ್ರೀ ಟು ಡೂ ಎನಿಥಿಂಗ್ ಅಂತ ಜನರಿಗೆ, ಇಟ್ ಒರಿಜಿನೇಟ್ಸ್ ಫ್ರಮ್ ದಟ್ ಐಡಿಯಾ. ಈಕ್ವಾಲಿಟಿ ಏನಾಗುತ್ತೆ ಈಗ, ಅದು ಕಾನ್ಫ್ಲಿಕ್ಟಿಂಗ್ ಥಿಂಗ್ಸ್, ಇವೆರಡು ಒಂದ್ರನ್ನೊಂದು ಕಾನ್ಫ್ಲಿಕ್ಟ್ ಮಾಡುತ್ತೆ. ಈಗ if everybody is free to do whatever they want, you will end up with one Bill Gates and like 1,000 of other beggars. So Bill Gates, if he doesn't exploit anyone, no, ಅಥವಾ steals from others, so he is free to earn, be rich, ಏನಾದ್ರೂ ಆಗ್ಬೋದು ಅವನು. So that is liberty. But ಈ socialist humanism ಅಲ್ಲಿ ಅದು ಐಡಿಯಲ್ ಅಲ್ಲ. Like you have to have equality, like everybody should be equal. ಹೆಂಗ್ ಮಾಡ್ಬೇಕು ಈಕ್ವಲ್? ಯು ಟ್ಯಾಕ್ಸ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ಸೊ ಟ್ಯಾಕ್ಸ್ ಇಸ್ ನಾಟ್ ಈಕ್ವಲ್. ನಾವು ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ರೆ ಟ್ಯಾಕ್ಸ್ ಇಸ್ ನಾಟ್ ಈಕ್ವಲ್ ಆನ್ ಎವ್ರಿ ಒನ್. ಎಲ್ಲರಿಗೂ 30% ಟ್ಯಾಕ್ಸ್ ಅನ್ನೋದು ಯಾವ ದೇಶದಲ್ಲೂ ಇಲ್ಲ. ಸೊ ಒಂದು ಸ್ಲ್ಯಾಬ್ ಇರುತ್ತೆ, ಅದ್ರ ಕೆಳಗಡೆ ಇರೋರಿಗೆ ದೇರ್ ಇಸ್ ನೋ ಟ್ಯಾಕ್ಸ್, ಅದ್ರ ಮೇಲಿರೋರಿಗೆ 30%, ಅದಕ್ಕಿಂತ ಜಾಸ್ತಿ ಇರೋರಿಗೆ ಇಟ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್. ಹೌ ಇಸ್ ಇಟ್ ಈಕ್ವಲ್ ಅಲ್ವಾ? ಸೊ ಅದು ಏನಕ್ಕೆ ಅಂದ್ರೆ, ಬಿಕಾಸ್ you think you are penalizing, in libertarian definition, you are penalizing successful people who just explored their liberty to create wealth to sustain the society. Andre for good of the collective you are punishing one person ಅನ್ನೋದು, that is a conflict. ಅದು ಎರಡು ಟೈಪ್ ಹ್ಯೂಮನಿಸಮ್ ಆಯ್ತು. ಮೂರನೇ ಟೈಪ್ ಹ್ಯೂಮನಿಸಮ್ ಅಲ್ಲಿ, ಲೈಕ್ ಯು ಕ್ಯಾನ್ ಸಿ ಎಷ್ಟು ಡಿಸ್ಪ್ಯಾಷನೇಟ್ ಆಗಿ ಹರೀರಿ ಬುಕ್ ಅಲ್ಲಿ ಬರೀತಾರೆ ಅಂತ. He says Nazism was a kind of humanism. Nazism was evolutionary humanism. So Darwin ದು evolutionary theory ನ to the heart ತಗೊಂಡು, ಓಕೆ, ಈ ನಮ್ದು ಜೆನೆಟಿಕ್ ಮ್ಯೂಟೇಶನ್ ಆಗ್ತಾ ಆಗ್ತಾ ಮನುಷ್ಯ ಎವಾಲ್ವ್ ಆಗ್ತಾ ಹೋದ. ಸೊ ಹಿಂಗೆ ಎವಾಲ್ವ್ ಆಗಿ there is a ideal called super human. ನೀಶೆ ಹೇಳಿದ್ನಲ್ಲ ಉಬರ್ ಮನ್ಸ್ ಅಂತ, ಸೊ ಸೂಪರ್ ಹ್ಯೂಮನ್ ಅಂತ ಇದೆ, ಆಮೇಲೆ ಸಬ್ ಹ್ಯೂಮನ್ಸ್ ಅಂತ ಇದೆ ಅಂತ. ಸೊ ಅವನು ಆರ್ಯನ್ ರೇಸ್ ಇಸ್ ದ ಸುಪೀರಿಯರ್ ಹ್ಯೂಮನ್ ರೇಸ್. ಜಿವ್ಸ್, ರೋಮಾ, ಆಮೇಲೆ ಹೋಮೋಸೆಕ್ಸುವಲ್ಸ್, ಜಿಪ್ಸೀಸ್, ಇವರೆಲ್ಲ ಇನ್ಫೀರಿಯರ್ ಹ್ಯೂಮನ್ಸ್ ಅಂತ, ಸಬ್ ಹ್ಯೂಮನ್ಸ್. ಹಾ, ಸೊ ಇಲ್ಲ ಸುಪ್ರೀತ್, ಆಕ್ಚುಲಿ ಯುರ್ ರೈಟ್. ಅದು ಹ್ಯೂಮನ್ ಬೀಯಿಂಗ್, ಐ ಮೀನ್ ನಾಜೀಸ್ ಡಾರ್ವಿನ್ ಥಿಯರಿ ಯೂಸ್ ಮಾಡಿದ್ರು, ಪ್ಲಸ್ ಅದನ್ನ ಮಿಸ್ಯೂಸ್ ಮಾಡಿದ್ರು. ಮಿಸ್ಯೂಸ್ ಯಾಕೆ ಮಾಡಿದ್ರು ಅಂದ್ರೆ, ಯಾವುದೇ ಸ್ಟ್ರಾಂಗ್ ವೈಜ್ಞಾನಿಕವಾದ ತಳಹದಿ ಇಲ್ಲದೆ ಆಫ್ರಿಕನ್ಸ್ ಆಗ್ಲಿ. ಅವನ್ ಹೇಳ್ತಾನೆ ಅವಾಗಿನ ಕಾಲದ ಸೈನ್ಸ್ ನೋಡಿದ್ರೆ 1933 to 1945 ಅಲ್ಲಿ ಇಟ್ ವಾಸ್ ಆಕ್ಚುಲಿ ಮೇನ್ ಸ್ಟ್ರೀಮ್ ಸೈನ್ಸ್. ಅಲ್ಲಿ ಕಾನ್ಫರೆನ್ಸ್ ಗಳಿದ್ವು. ಸ್ವೀಡನ್, ಲೈಕ್ ನಾನು ಇದು ಯಾವಾಗ್ಲೂ ನಮ್ಮ ಏರಿ ಲಿಬರಲ್ ಸ್ವೀಡಿಶ್ ಕಲೀಗ್ ಗಳಿಗೆ ನೆನಪು ಮಾಡ್ತೀನಿ. ದೇರ್ ವಾಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಯೂಜೆನಿಕ್ಸ್.
ಸೊ ಏನು ಅಂದ್ರೆ ಹ್ಯಾಂಡಿಕ್ಯಾಪ್ಡ್ ಅಥವಾ ಮೆಂಟಲಿ ಹ್ಯಾಂಡಿಕ್ಯಾಪ್ಡ್ ಮಕ್ಕಳು ಹುಟ್ಟಿದ್ರೆ ಸ್ವೀಡಿಶ್ ಡಾಕ್ಟರ್ಸ್ ವರ್ ಕಿಲ್ಲಿಂಗ್ ದೆಮ್ ಲೈಕ್ ಆಫ್ಟರ್ ಸೊ ಇಟ್ ವಾಸ್ ಕನ್ಸಿಡರ್ಡ್ ಸೈನ್ಸ್ ಅವಾಗ, ಅಂಡ್ ಇಟ್ ವಾಸ್ ಕನ್ಸಿಡರ್ಡ್ ಎ ಗುಡ್ ಥಿಂಗ್ ಟು ಡೂ. ಆಗ ಸೈನ್ಸ್ ಹಂಗಿತ್ತು, ಅಂಡ್ ದೇ ಟುಕ್ ಇಟ್ ಟು ಅನ್ ಎಕ್ಸ್ಟ್ರೀಮ್. ಅವ್ರು ಅದನ್ನ ದೇ ಅಂಡರ್ಸ್ಟುಡ್ ಇಟ್ ಟು ದರ್ ಪೊಲಿಟಿಕಲ್ ಪಾಯಿಂಟ್ ಅಲ್ಲಿ ತಗೊಂಡು ದೇ ಟುಕ್ ಇಟ್ ಟು ಎಕ್ಸ್ಟ್ರೀಮ್, ಅಂಡ್ ದೇ ಥಾಟ್ ದೇ ವರ್ ಆಕ್ಚುಲಿ ಇಂಪ್ರೂವಿಂಗ್ ಹ್ಯುಮ್ಯಾನಿಟಿ. ಇವಾಗ ಹೆಂಗೆ ಎವಲ್ಯೂಷನ್ ಆಯ್ತು, ಮನುಷ್ಯನಿಗೆ ಈ ಪೊಟೆನ್ಶಿಯಲ್ ಇದೆ ಟು ಬಿ ಸೂಪರ್ ಹ್ಯೂಮನ್ಸ್. ಸೊ ಹಂಗಾಗಿ ಈ ಸುಪೀರಿಯರ್ ಆರಿಯನ್ ರೇಸ್ ಈ ಇನ್ಫೀರಿಯರ್ ಬೇರೆ ರೇಸ್ಗಳ ಜೊತೆ ಮಿಂಗಲ್ ಆಗ್ಬಾರ್ದು, ಅಂಡ್ ವಿ ಹ್ಯಾವ್ ಟು ಕೀಪ್ ದಿಸ್ ಬ್ಲಡ್ ಲೈನ್, ಪ್ಯೂರಿಟಿ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡ್ತಾನಲ್ಲ ಅವನು. ಈ ಪ್ಯೂರ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ರಿಮೂವ್ ಇಂಪ್ಯೂರಿಟಿ. ಈ ವರ್ಡ್ಸ್ ಆಲ್ಮೋಸ್ಟ್ ಎಲ್ಲಾ ಇದ್ರಲ್ಲೂ ಬರ್ತಾನೆ ಇರುತ್ತೆ, ಎಲ್ಲಾ ರಿಲಿಜನ್ ಅಲ್ಲೂ ದಿಸ್ ಕಾನ್ಸೆಪ್ಟ್ ಆಫ್ ಪ್ಯೂರಿಟಿ. ಆಮೇಲೆ ಪ್ಯೂರ್ ಇಂಪ್ಯೂರ್ ಜೊತೆ ಸೇರ್ಬಾರ್ದು, ಅದು ಲೈಕ್ ಇಟ್ಸ್ ಅ ಕಾಮನ್ ಥೀಮ್. ಸೊ ಆ ತರ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ ಹ್ಯೂಮನಿಸಮ್ ದ ವೇರಿಯಸ್ ಎಲಿಮೆಂಟ್ಸ್. ಅಂಡ್ ಈ ಕಂಟಿನ್ಯೂಸ್ ಟು ಎಕ್ಸ್ಪ್ಲೈನ್ ನಮ್ದು ಕ್ಯಾಪಿಟಲಿಸಮ್ ಆಮೇಲೆ ಕಮ್ಯುನಿಸಮ್ ಇದು ಎಲ್ಲಾದು ಇಟ್ಸ್ ಅ ಫಾರ್ಮ್ ಆಫ್ ರಿಲಿಜನ್ ಅಂತಾನೆ. ಸುಪ್ರೀತ್, ಈಗ ಅದಕ್ಕೆ ಒಂದು ಕ್ವಶನ್, ಫಾಲೋ ಅಪ್ ಕ್ವಶನ್. ಈಗ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಹ್ಯೂಮನಿಸಮ್ ಇದೆ ಅಂತ ಹೇಳಿದ್ರಲ್ಲ, ಸೊ ಎಲ್ಲಾ ಸ್ಕೂಲ್ಸ್ ಅಲ್ಲೂ ಸೈನ್ಸ್ ಆಫ್ ದಟ್ ಟೈಮ್ ವಾಟ್ ಎವರ್ ಅದಕ್ಕೆ ಈಕ್ವಲ್ ಅಕ್ಸೆಪ್ಟೆನ್ಸ್ ಇದೆಯಾ, ಅಥವಾ ಹೌ ಡು ದೇ ಪರ್ಸೀವ್ ದಟ್, ಆರ್ ಡು ದೇ ಪರ್ಸೀವ್ ಅವ್ರದ್ದು ಎಂಡ್ ಆಬ್ಜೆಕ್ಟಿವ್ ಏನಿದೆ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಸೈನ್ಸ್? ಬಿಕಾಸ್ ಅಂದ್ರೆ ಜಸ್ಟ್ ಟು ಟೇಕ್ ಎನ್ ಎಕ್ಸಾಂಪಲ್, ಇವಾಗ ರೇಸಸ್ ಮಧ್ಯೆ ಡಿಫ್ರೆನ್ಸಸ್ ಇದೆಯಾ ಅಂತ ಸೈಂಟಿಫಿಕ್ ಇದರಲ್ಲಿ ಮಾಡಿದ್ರು ಅಂತಲ್ಲ, ಬಟ್ ಸಪೋಸ್ ಹೈಪೋಥೆಟಿಕಲಿ ರೇಸಸ್ ಮಧ್ಯ ಡಿಫ್ರೆನ್ಸಸ್ ಇದೆ ಅಂತ ಬಂದಿತ್ತು ಅನ್ಕೊಳ್ಳಿ ಸೈಂಟಿಫಿಕಲಿ. ಸೊ ದೆನ್ ಇಫ್ ಯು ಸ್ಟಿಕ್ ಟು ಸೈನ್ಸ್ ದೆನ್ ಯು ಹ್ಯಾವ್ ಏನಂತ ಹೇಳ್ತೀರಾ, ಡಿಸ್ಕ್ರಿಮಿನೇಟ್ ಮಾಡಕ್ಕೆ ಅಥವಾ ಇಲ್ ಟ್ರೀಟ್ ಮಾಡಕ್ಕೆ ಯು ಹ್ಯಾವ್ ಅ ಜಸ್ಟಿಫಿಕೇಶನ್. ಸೊ ಅದು ಕಾಂಟ್ರಡಿಕ್ಷನ್ ಬರುತ್ತೆ. ಮತ್ತೆ ನೀವು ಸೈನ್ಸ್ ಪರವಾಗೂ ಇದ್ದೀನಿ ಅಂಡ್ ಹ್ಯೂಮನಿಸ್ಟ್ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಎರಡು ಹೇಳಕ್ ಆಗಲ್ಲ. ಆಕ್ಚುಲಿ ಹರೀರ್ ಇದು ಒಂದು ಒಳ್ಳೆ ಅಬ್ಸರ್ವೇಷನ್ ಇದೆ. ಈ ಎಲ್ಲಾ ಸೈನ್ಸ್ ಅಬೌಟ್ ರೇಸ್ ಮತ್ತೆ ಡಿಫ್ರೆನ್ಸಸ್ ಬಿಟ್ವೀನ್ ರೇಸ್ ನ ಕಂಪ್ಲೀಟ್ ಎಲಿಮಿನೇಟ್ ಮಾಡಾಕೋದಕ್ಕೆ ನಾಜಿಸಮ್ ಬೇಕಾಯ್ತು ಅಂತ. Like after Nazism, correct. That's a great point. Nobody even dares to explore those questions scientifically. Actually, he also quotes that there was some research 1945 ಅಲ್ಲಿ ಏನೋ ಒಂದು ರಿಸರ್ಚ್ ಮಾಡಿ ಅದರಲ್ಲಿ ಯಾವುದೇ ತರ ಆರಿಯನ್ಸ್ಗೆ ಮತ್ತೆ ಇಂಡಿಯನ್ಸ್ಗೆ ಅಥವಾ ಆಫ್ರಿಕನ್ಸ್ಗೆ ಯಾವುದೇ ತರ ಡಿಫ್ರೆನ್ಸಸ್ ಬಯೋಲಾಜಿಕಲಿ ಇಲ್ಲ ಟು ಮೇಕ್ ದೆಮ್ ಜಾಸ್ತಿ ಬುದ್ಧಿವಂತರು ಅಥವಾ ಕಮ್ಮಿ ಬುದ್ಧಿವಂತರು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಒಂದ್ ಲೆಕ್ಕದಲ್ಲಿ ಒಂದು ರಿಯಾಲಿಟಿನ ಸಾಯಿಸಕ್ಕೆ ಪೊಲಿಟಿಕಲ್ ಆಗಿ ಒಂದು ಎಕ್ಸಾಂಪಲ್, ಒಂದು ಪೊಲಿಟಿಕಲ್ ಫೋರ್ಸ್ ಬೇಕಾಯ್ತು ಆಕ್ಚುಲಿ. ಸೊ ಇಟ್ಸ್ ಆಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್ಲಿ ರಿಲೇಟೆಡ್ ಟು ಆಲ್ ಆಫ್ ಹಿಸ್ ಅದರ್ ಚಾಪ್ಟರ್ಸ್. ಅದು ತುಂಬಾ ಕಾಂಪ್ಲೆಕ್ಸ್, ಯಾಕಂದ್ರೆ ನಾವು ಇನ್ ರಿಯಾಲಿಟಿ ನೋಡಿದ್ರೆ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಗ್ರಾಫ್ಟಿಂಗ್. ಪ್ಲಾಂಟ್ಸ್ ನ ಈಗ 2 ಪ್ಲಾಂಟ್ ನ ತಗೊಂಡು ಗ್ರಾಫ್ಟ್ ಮಾಡಿ ಹೊಸ ತಳಿನ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಈ ಪೆಟ್ಗಳನ್ನ, ನಾಯಿಗಳನ್ನ ಡೊಮೆಸ್ಟಿಕೇಟ್ ಮಾಡುವಾಗ ಬ್ರೀಡ್ ಮಾಡೋದು, ಲೈಕ್ ದೇ ಡೋಂಟ್ ಇಂಟರ್ ಬ್ರೀಡ್ ವಿತ್ ಇನ್ಫೀರಿಯರ್ ಬ್ರೀಡ್ಗಳದು. ಅದು ಒಂದು ಕಾನ್ಸೆಪ್ಟ್ ಇದೆ ಅಲ್ಲ, ಟು ಮೇಂಟೈನ್ ಪ್ಯೂರ್ ಬ್ರೀಡ್. ಜರ್ಮನ್ ಶೆಪರ್ಡ್ ಅನ್ನೋದು ಒಂದು ಬ್ರೀಡು, ಗೋಲ್ಡನ್ ರಿಟ್ರೀವರ್ ಶುಡ್ ಬಿ ಬ್ರೀಡೆಡ್ ವಿತ್ ದ ಸೇಮ್ ಈವನ್ ದೋ ದೇ ಬಿಲಾಂಗ್ ಟು ದ ಸೇಮ್ ಸ್ಪೀಶಿ. ಸೊ ಆ ಕಾನ್ಸೆಪ್ಟ್ ಮನುಷ್ಯನಿಗೆ ಗೊತ್ತು, ಲೈಕ್ to maintain that desired quality you have to preserve their genetic code ಅನ್ನೋದು. ಸೊ ಅದು ತುಂಬಾ ಕಷ್ಟ. ಲೈಕ್ even though science can prove ಈ genetically differences ಇದೆ, ಇದು ಹಿಂಗ ಆಗತ್ತೆ ಅಂದ್ರೂ like now the society has gone past it. ಇವಾಗ even though that is true, we don't want to live in a society where that decides. ಯಾಕಂದ್ರೆ we have this other stronger belief that all human beings are equal. ಅದನ್ನೇ ಹೇಳಿರೋದು ಅವನು. It's not based on science or it's not based on reality. It's like even discrimination like casteism, racism ಯಾವ ತರ flimsy imagination ಅಲ್ಲಿ ಇತ್ತು, human rights everybody is equal ಅನ್ನೋದನ್ನು ಅದೇ ತರ ಇರೋದು ಅಂತ. ಅದು ಆಕ್ಚುಲ್ ಆಗಿ ತುಂಬಾ ಜನ ಟ್ರಿಗರ್ ಮಾಡುತ್ತೆ. ಲೈಕ್ not people may think they may feel happy when casteism ಅಥವಾ politically incorrect ಎಲ್ಲಾ ideology ನ it's easy to assume
ದೇ ಡೋಂಟ್ ಹ್ಯಾವ್ ಎನಿ ಬೇಸಿಸ್ ಇನ್ ರಿಯಾಲಿಟಿ. ಬಟ್ ಅವ್ನು ಎಷ್ಟು ಡಿಸ್ಪ್ಯಾಷನೇಟ್, ನಾನ್ ಜಡ್ಜ್ಮೆಂಟಲ್ ಅಂದ್ರ, ಲೈಕ್ ಹಿ ಸೇಸ್ ಈವನ್ ಯುವರ್ ಹ್ಯೂಮನ್ ರೈಟ್ಸ್, ವಾಟ್ ಎವರ್ ಯು ಆರ್ ಸೇಯಿಂಗ್ ಇವಾಗಿಂದು ನಮ್ದು ಸುಪೀರಿಯರ್ ಥಿಂಕಿಂಗ್ ಅಂತಿದೆ, ದರ್ ಇಸ್ ನೋ ಬೇಸಿಸ್ ಫಾರ್ ಈವನ್ ದಟ್ ಅಂತ. Actually, it's a interesting discussion. I'll draw another controversial topic. I think this is very similar to this. ಇದು ಅದು ಕೆಲವು ಫಿಮೇಲ್ ಅಥ್ಲೀಟ್ಸ್ ಗೆ ಒಂದು ಬಿಕಾಸ್ ದೇ ಹ್ಯಾವ್ ಸಮ್ ಅದರ್ ಜೆನೆಟಿಕ್ ಇಶ್ಯೂಸ್, ಈ ಸೆಕ್ಸ್ ಡಿಟರ್ಮಿನೇಷನ್ ಟೆಸ್ಟ್ ಅಥವಾ ಹೌ ಫೆಮಿನೈನ್ ಆರ್ ಯು ಅನ್ನೋ ಟೆಸ್ಟ್ ಗಳನ್ನ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಇದೆ, ಬಟ್ ವಿ ವಿಲ್ ನಾಟ್ ಡಿಸ್ಕಸ್ ದಟ್ ಹಿಯರ್. ಓಕೆ, ಸೊ ಸುಪ್ರೀತ್, ಇವಾಗ ಇನ್ನೊಂದು ಅಂದ್ರೆ ಆಕ್ಚುಲಿ ಎಲ್ರಿಗೂ ಈ ವಿಷಯ ಗೊತ್ತು. ಮೊದ್ಲು ಮನುಷ್ಯ ನಿಜವಾದ ವಿಶ್ವಮಾನವ ಆಗಿದ್ದ. ಅಂದ್ರೆ ಅವನು ಲೋಕಲ್ ಕನ್ನಡನಲ್ಲಿ ಹೇಳೋಂಗಿದ್ರೆ ಆಯ್ಕೊಂಡ್ ತಿಂತಾ ಇದ್ದ ಅಂತ. ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವುದೇ ಹೆಚ್ಚು ವಸ್ತುಗಳಿಲ್ದೆ ಅಥವಾ ಅವಂದೇ ಸ್ವತ್ತುಗಳು ಅಂತ ಇಲ್ದಿರ ಎಲ್ಲಿ ಆಹಾರ ಸಿಗುತ್ತೋ ಅಲ್ಲಿ ಆಹಾರ, ಅವಂದೇ ಒಂದು ತಂಡಗಳನ್ನ ಕಟ್ಕೊಂಡು ಒಂದ್ ಜಾಗಕ್ಕಿಂತ ಇನ್ನೊಂದ್ ಜಾಗ ಓಡಾಡ್ತಾ ಇದ್ದ. ಎಷ್ಟು ಅನುಕೂಲ ಇತ್ತೋ ಅಷ್ಟು ಅಲ್ಲಿ ಹಣ್ಣು ಹಂಪ್ಲು ಅಥವಾ ಬೇರೆ ಪ್ರಾಣಿಗಳಾದ್ರೆ ಸಿಗ್ತಾ ಇದ್ದಿದ್ದು. ಒಂದು ವಿಶ್ವಮಾನವ ಆಗಿ ಅವನು ಒಂದು ನೆಲೆಗಟ್ಟನ್ನ ಕಟ್ಕೊಂಡ. ಅಂದ್ರೆ ಹಿ ಬಿಕೇಮ್ ಅಗ್ರಿಕಲ್ಚರಿಸ್ಟ್, ವ್ಯವಸಾಯದಲ್ಲಿ ತೊಡಗಿಸ್ಕೊಂಡ, ಒಂದೇ ಜಾಗದಲ್ಲಿ ನೆಲೆಸಕ್ಕೆ ಶುರು ಮಾಡ್ದ. ಅದು ಅಗ್ರಿಕಲ್ಚರಲಿಸ್ಟ್ ಆದ. ಅಂದ್ರೆ ಜಗತ್ತೇ ತನ್ನದು, ಬೆಟ್ಟ ಗುಡ್ಡ ನದಿ ಎಲ್ಲವೂ ನಂದೇ ಅನ್ನೋ ಬದಲು ಈ ಜಾಗದಿಂದ, ಈ ಬೆಟ್ಟದಿಂದ ಆ ಬೆಟ್ಟದ ತನಕ ಮಾತ್ರ ನನ್ನ ಏರಿಯಾ ಅಥವಾ ನನ್ನ ಜಾಗ ಅಂತ ಅನ್ಕೊಂಡು ಒಂದು ನೆಲೆ ಊರಕ್ಕೆ ಶುರು ಮಾಡ್ದ. ಅದನ್ನ ಅಗ್ರಿಕಲ್ಚರಲ್ ರೆವಲ್ಯೂಷನ್ ಅಂತ, ಅಥವಾ ಅಗ್ರಿಕಲ್ಚರಲ್ ಎವಲ್ಯೂಷನ್ ಅಂತ ಹರಿರಿ ಕರೀತಾರೆ. ಈ ಅಗ್ರಿಕಲ್ಚರಲ್ ಎವಲ್ಯೂಷನ್ ಮನುಷ್ಯ ತನಗೆ ತಾನೇ ಮಾಡಿಕೊಂಡ ಮೋಸ ಅಂತ ಹೇಳ್ತಾರೆ. ಇದನ್ನ ಅವನು ಮೋಸ ಅಂತ ಯಾಕೆ ಕರೀತಾನೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಸುನಿಲ್? ಹೌದು, ಟ್ರಾಪ್ ಅಂತ ಕರೀತಾನೆ. ಅಗ್ರಿಕಲ್ಚರ್ ರೆವಲ್ಯೂಷನ್ ಬಗ್ಗೆ ಅದೇ ನೀವು ಹೇಳಿದಂಗೆ, ಮೊದಲು ವಿಶ್ವ ಮಾನವನಾಗಿ ಸಿಕ್ಕಲ್ಲಿ ತಿನ್ನೊಂದು ಅರದ್ದು ಆರಾಮಾಗಿದ್ದಂತ ಮನುಷ್ಯ ಯಾವಾಗ ವ್ಯವಸಾಯ ಮಾಡಕ್ ಸ್ಟಾರ್ಟ್ ಮಾಡ್ದ, ಅವಾಗ ಕೂಡಿಟ್ಟುಕೊಳ್ಳುವಂತಹ ಪ್ರವೃತ್ತಿ ಯಾವಾಗ ಬಂತು, ಇದರಿಂದ ನಾವು ಯಾವಾಗ ಲೈಫ್ ಸ್ವಲ್ಪ ಈಸಿ ಆಯ್ತು. ನೀವು ದಿವಸ ಹೋಗಿ ಹಂಟ್ ಮಾಡಿಬಿಟ್ಟು ಮಾಂಸ ತಿನ್ನೋದು ತುಂಬಾ ಕಷ್ಟ ಆದ ಸಮಯದಲ್ಲಿ ಅಗ್ರಿಕಲ್ಚರ್ ಅವನಿಗೆ ತುಂಬಾ ಸುಲಭವಾಗಿ ಅಂತ ಅನಿಸ್ತು. ಇದು ನನಗೆ ಆಕ್ಚುಲಿ ತುಂಬಾ ಕುತೂಹಲ ಅನ್ನಿಸ್ತಾ ಇದೆ. ಇದ್ರಲ್ಲಿ ಒಂದ್ ಪ್ರಶ್ನೆ ಏನು ಅಂದ್ರೆ, ಅಂದ್ರೆ ಇವಾಗ ಈ ಅಗ್ರಿಕಲ್ಚರಲ್ ರೆವಲ್ಯೂಷನ್ ಆದಾಗ, ಅಂದ್ರೆ ಮೊದ್ಲಾಗಿದ್ದಿದ್ರೆ ಅವನಿಗೆ ಎಲ್ಲಾ ಕಡೆ ಎಲ್ ಬೇಕಾದ್ರೂ ಅಲ್ಲಿ ಹೋಗ್ಬೋದಾಗಿತ್ತು, ಯಾವ ತರ ವಿವಿಧವಾದ ಆಹಾರವನ್ನೆಲ್ಲ ತಗೋಬೋದಾಗಿತ್ತು. ಆದ್ರೆ ಒಂದೇ ಕಡೆ ನೆಲೆ ಊರ್ದಾಗ ಅವನಿಗೆ ಅದೆಲ್ಲ ಕಷ್ಟ ಆಯ್ತು. ಆಕ್ಚುಲಿ ಈ ಕಷ್ಟವನ್ನ ಅನುಭವಿಸಕ್ಕೆ ಮನುಷ್ಯ ಯಾಕೆ ಬಯೋಲಾಜಿಕಲಿ ಅಥವಾ ಸಾಮಾಜಿಕವಾಗಿ ಯಾಕೆ ಆ ಕಟ್ಪಾಡಲ್ಲಿ ಅವನೇ ಯಾಕೆ ಹಾಕೊಂಡ ಅನ್ನೋದನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ. ಬುಕ್ ಅಲ್ಲಿ ಇದೆ ಆಕ್ಚುಲಿ ಟು ಅನ್ ಎಕ್ಸ್ಟೆಂಟ್, ಬಟ್ ಅದನ್ನ ಸ್ವಲ್ಪ ಜಾಸ್ತಿ ಡಿಸ್ಕಸ್ ಮಾಡಿದ್ರೆ ಇಟ್ ಬಿ ಗುಡ್. ಅಂದ್ರೆ ಕಷ್ಟ ಅಲ್ವಾ, ಒಂದೇ ಕಡೆ ನಿಂತ್ಕೊಂಡು ವ್ಯವಸಾಯ ಮಾಡಿ ಗಂಟೆಗಟ್ಲೆ ಕೆಲ್ಸ ಮಾಡಿ, ಕುರಿನ್ ನೋಡು, ಹಸುನ್ ನೋಡ್ಕೋ. ಮೊದ್ಲಾಗಿದ್ರೆ ಆಯ್ತು ಗುರು, ಎಲ್ ಬೇಕಾದ್ರೂ ಅಲ್ಲಿ ಹೋಗೋಣ, ಎಲ್ ಬೇಕಾದ್ರೂ ಮಲಕೋಣ, ಯಾರ್ ಬೇಕಾದ್ರೂ ಹೊಡಿಯೋಣ. ಅದಕ್ ಯಾಕೆ ಈ ಡಿಸಿಷನ್ ಯಾಕೆ ಮಾಡ್ಕೊಂಡ ಅನ್ನೋದನ್ನ ಸ್ವಲ್ಪ. ಒಂದು ಕಾನ್ಸೆಪ್ಟ್ ಇದೆ, ಬರ್ಡ್ ವ್ಯೂ ಆಫ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು. ಈಗ ಅವನೇನ್ ಹೇಳ್ತಾನೆ ಅಂದ್ರೆ, ನಾವ್ ಇವತ್ತು ನಿಂತ್ಬಿಟ್ಟು ನಾವ್ ಹಿಂದೆ ನೋಡಿದಾಗ ಅಗ್ರಿಕಲ್ಚರ್ ರೆವಲ್ಯೂಷನ್ ಅಥವಾ ಯಾರಿಗೆ ಅಥವಾ ನಮ್ಗೆ ಅಥವಾ ತಪ್ಪು ಸರಿ ಅಂತ ನಮಗ್ ಗೊತ್ತಾಗತ್ತೆ. ಬಟ್ ಎವಲ್ಯೂಷನ್ ಇಲ್ಲಿರುವಾಗ ನಿಮ್ಗದ್ ಗೊತ್ತಾಗಲ್ಲ ಸರಿಯೋ ತಪ್ಪು ಅಂತ ಹೇಳ್ಬಿಟ್ಟು. ಅವನ್ ಹೇಳ್ತಾನೆ, ಇತಿಹಾಸದಲ್ಲಿ ಬಹಳ ನತದೃಷ್ಟರು ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ಇರುವವರು. ಯಾವುದೇ ಕಾಲಘಟ್ಟದಲ್ಲಿ ಆಗಿನ ಕಾಲದಲ್ಲಿ. ಈಗ ನಾವು ಏನೋ ಮಾಡ್ತಾ ಇದೀವಲ್ಲ, ಈಗ ನಮ್ದೇನೋ ಏನ್ ನಡೀತಾ ಇದೆ, ಮಷಿನ್ ಲರ್ನಿಂಗ್ ನಡೀತಾ ಇದೆ, COVID-19 ನಡೀತಾ ಇದೆ, ಏನ್ ನಡೀತಾ ಇದೆ, ಇದು ಒಳ್ಳೇದು ಕೆಟ್ಟದ್ದು ಅಂತ ನಮ್ಗೆ ಈಗ ಆನ್ಸರ್ ಮಾಡಕ್ ಬರಲ್ಲ. ನಮ್ಮ ಇನ್ನೊಂದು 100 ವರ್ಷ ಅಥವಾ 200 ವರ್ಷ ಆದ್ಮೇಲೆ ಹಿಂದೆ ತಿರುಗಿ ನೋಡಿದಾಗ ಎವಲ್ಯೂಷನ್ ಅಲ್ಲಿ, ಇದು ಹಿಂಗ ಆಗ್ಬಾರ್ದಿತ್ತು, ಇದು ಹಿಂಗ ಆಗ್ಬೇಕಿತ್ತು, ಇದು ಹಿಂಗ ಆಗ್ಬೇಕಿತ್ತು ಅನ್ನೋದು ನಮಗ್ ಗೊತ್ತಾಗತ್ತೆ ಅಂತ ಹೇಳ್ತಾನೆ. ಆ ಬರ್ಡ್ ವ್ಯೂ ಆಫ್ ದ ಹಿಸ್ಟ್ರಿ ಸಿಗೋದು ನಿಮ್ಗೆ ಯಾವಾಗ್ಲೂ ಅದು ಹಿಸ್ಟ್ರಿ ನಡೆದು ಹೋದ್ಮೇಲೆ. ಅದು ಒಂಥರ ಅದು ದುರಂತ ಅಂತ ಹೇಳ್ತಾನೆ, ಇತಿಹಾಸದ ದುರಂತ ಅದು ಅಂತ ಹೇಳ್ತಾನೆ. ನೀವೀಗೇನ್ ಕೇಳಿದ್ರಲ್ಲ, ಅಗ್ರಿಕಲ್ಚರ್ ರೆವಲ್ಯೂಷನ್ ಯಾಕೆ ಮನುಷ್ಯನಿಗೆ ಅಗ್ರಿಕಲ್ಚರ್ ಹಿಡ್ಕೊಂಡ ಮಾಂಸನೆ ಮಾಡ್ಕೊಂಡು ಬೇಟೆ ಆಡ್ಕೊಂಡು ಆರಾಮಾಗಿ ಇರ್ಬೋದಿತ್ತಲ್ಲ ಅಂತ ನೀವೇನೋ ಒಂದು ಕ್ವಶನ್ ಕೇಳಿದ್ರಲ್ಲ, ಅವಾಗ ಆ ಮನುಷ್ಯನಿಗೆ ಅದು ಗೊತ್ತಾಗಲ್ಲ ಅಂತ ಅದನ್ನೇ ಹೇಳೋದು ಹರಾರಿ.
ನಮಗ್ ಗೊತ್ತಾಗ್ತಾ ಇದೆ ಈಗ ಆ ಬುಕ್ ಓದೋದ್ ಇವಾಗ ನಮಗೆ ಹಿಂತಿರುಗಿ ನೋಡಿದಾಗ ಏನೋ ಸರಿನೋ ತಪ್ಪು ಅನ್ನೋದನ್ನ ಡಿಸೈಡ್ ಮಾಡಕ್ಕೆ ನಾವು ಪೊಸಿಷನ್ ಒಂದು ಬರ್ಡ್ ವ್ಯೂ ಇದೆ ನಮಗೆ. ಬಟ್ ನೀವು ಎವಲ್ಯೂಷನ್ ಆ ಫೇಸ್ ಅಲ್ಲಿ ಇದ್ದಾಗ ನಿಮ್ಗೆ ಆ ಬರ್ಡ್ ವ್ಯೂ ಇರಲ್ಲ. ಸೊ ಇನ್ನೊಂದು ಪಾಯಿಂಟ್ ಅವ್ನು ಹೇಳೋದು ಅಂದ್ರೆ ನಮ್ಗೆ ಇವತ್ತು ಬೇಟೆ ಆಡ್ಕೊಂಡು ತಿಂತಿದ್ದು ಮತ್ತೆ ವ್ಯವಸಾಯ ಎರಡು ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಇದು ಕಷ್ಟ ಅಂತ ಗೊತ್ತಾಗುತ್ತೆ. ಬಟ್ ಆ ಚೇಂಜ್ ಆಗ್ಬೇಕಾದ್ರೆ ತುಂಬಾ 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 ಗ್ರಾಜುಯಲ್ ಆಗಿ ಆಗ್ತಿತ್ತು. ಸೊ ಆ ಚೇಂಜ್ ಗೊತ್ತಾಗಲ್ಲ ನಮ್ಗೆ. ಎಕ್ಸಾಕ್ಟ್ಲಿ ವಾಸುಕಿ ಪಾಯಿಂಟ್ ಎಕ್ಸಾಕ್ಟ್ಲಿ ರೈಟ್. ನಮಗ್ ಗೊತ್ತಾಗುತ್ತೆ ಯಾಕಂದ್ರೆ ವಿ ಹ್ಯಾವ್ ಸೀನ್ ದಟ್ ಒನ್. ಬಟ್ ಆ ಮನುಷ್ಯ ಯಾವಾಗ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಇದೆ, ಯಾವಾಗ ಎವಲ್ಯೂಷನ್ ಫೇಸ್ ಅಲ್ಲಿ ಇದ್ದಲ್ಲ ಅದು ಗೊತ್ತಾಗಲ್ಲ. ಈಗ ನಾವೇನ್ ಹೋಗ್ತಿದ್ವಲ್ಲ ನಮ್ಗೆ ಗೊತ್ತಾಗಲ್ಲ. ಈಗ ನಮ್ಗೆ ಇನ್ನೂ ಒಂದು 200-500 ವರ್ಷ ಆದ್ಮೇಲೆ ಹಿಂದೆ ತಿರುಗಿ ನೋಡಿದಾಗ ಅವ್ರು ಜಡ್ಜ್ ಹಿಂಗ್ ಮಾಡ್ಬಾರ್ದಿತ್ತು, ಹಿಂಗ್ ಮಾಡ್ಬೇಕಿತ್ತು ಅದು ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಓಕೆ, ಅಗ್ರಿಕಲ್ಚರ್ ಅಲ್ಲಿ ಅವನು ಒಂದು ವೀಟ್ ಬಗ್ಗೆ ಹೇಳ್ತಾನೆ. ವೀಟ್ ಅದೇ ಅವ್ನು ಹೇಳೋದಂದ್ರೆ ಯಾವುದೇ ಅತ್ಯಂತ ಪೌಷ್ಟಿಕಾಂಶ ಇಲ್ಲ ವೀಟ್ ಅಲ್ಲಿ, ಏನು ಇಲ್ಲ. ಬಟ್ ವೀಟು ತುಂಬಾ ಬೇಗ ಎಷ್ಟು ಮನುಷ್ಯನ ರೇಸಲ್ಲಿ ತುಂಬಾ ಬೇಗ ಸ್ಪ್ರೆಡ್ ಆಗಿ ಮನುಷ್ಯದಕ್ಕೆ ಅಷ್ಟೊಂದು ಹೊಂದ್ಕೊಂಡ್ಬಿಟ್ಟ ಅಂತಂದ್ರೆ ಅವ್ನು ಹೇಳೋದೇನಂತಂದ್ರೆ ಕೆಲವು ಟೈಮ್ ನಿಮ್ಗೆ ಎವಲ್ಯೂಷನ್ ಅಲ್ಲಿ ಯಾರನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಅವನು ಮನುಷ್ಯನಿಗೆ ಅದನ್ನ ವೀಟ್ ವಿಷಯದಲ್ಲಿ ಅದೇ ಹೇಳ್ತಾನೆ. ಅವನೇನ್ ಹೇಳ್ತಾನೆ ಅಂದ್ರೆ ವಿ ಡಿಡ್ ನಾಟ್ ಡೊಮೆಸ್ಟಿಕೇಟೆಡ್ ವೀಟ್, ಈಟ್ ಡೊಮೆಸ್ಟಿಕೇಟೆಡ್ ಅಸ್ ಅಂತ ಹೇಳ್ಬಿಟ್ಟು. ನಾವು ಅದನ್ನ ಡೊಮೆಸ್ಟಿಕೇಟ್ ಮಾಡಲಿಲ್ಲ, ವಿ ಡೊಮೆಸ್ಟಿಕೇಟೆಡ್ ಅಸ್ ಅಂತ ಹೇಳ್ಬಿಟ್ಟು. ಬಟ್ ನಮಗೆ ನಾವು ಬುದ್ಧಿವಂತರು ಮನುಷ್ಯರು, ನಾವು ಬೆಳಿತೀವಿ, ನಾವು ಅನ್ಕೊಳ್ತೀವಿ. ಬಟ್ ಇನ್ ರಿಯಾಲಿಟಿ ವಿ ಡೊಮೆಸ್ಟಿಕೇಟೆಡ್ ಅಸ್. ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಯಾಕೆ ವೀಟ್ ಡೊಮೆಸ್ಟಿಕೇಟ್ ಮಾಡ್ತು ಅಂತ. ವೀಟ್ ನ ಹೊಲದಲ್ಲಿ ಬೆಳಿಬೇಕು. ಸೊ ಹೊಲದಲ್ಲಿ ಬೆಳಿಬೇಕು ಅಂತಂದ್ರೆ ಹೊಲದ ಪಕ್ಕ ಮನೆ ಇರ್ಬೇಕು. ಆಮೇಲೆ ಹಂಗೆ ಇದು ಹೇಳ್ತಾರಲ್ಲ, ಅದನ್ನ ನೋಡ್ಕೋಬೇಕು, ನೀರ್ ಹಾಕ್ಬೇಕು, ಹೋಗ್ಬೇಕು. ನಾಯಿನ ನೀವ್ ಸಾಕ್ತಿರೋ ಡೊಮೆಸ್ಟಿಕೇಟ್ ಮಾಡ್ತಿರೋ ಅಥವಾ ನಾಯಿ ನಿಮ್ಮನ್ನ ಡೊಮೆಸ್ಟಿಕೇಟ್ ಮಾಡುತ್ತೆ ಅಂತ. ಲೈಕ್ ಇಟ್ ಚೇಂಜಸ್ ಯುವರ್ ಲೈಫ್ ಸ್ಟೈಲ್, ಎವ್ರಿಥಿಂಗ್. ಎಸ್, ಎಕ್ಸಾಕ್ಟ್ಲಿ. ಸೊ ಆ ರೀತಿ. ಆಮೇಲೆ ಇನ್ನೊಂದು ಅವನು, ಬಟ್ ನನಗೆ ಅಷ್ಟೊಂದು ಕನ್ವಿನ್ಸಿಂಗ್ ಅನ್ಸಲ್ಲ ಇದು ಅವನ ಆರ್ಗ್ಯುಮೆಂಟ್. ಇನ್ನೊಂದ್ ಏನ್ ಹೇಳ್ತಾನೆ ಅಂದ್ರೆ ದಿಸ್ ಇಸ್ ದ ಎಸೆನ್ಸ್ ಆಫ್ ಅಗ್ರಿಕಲ್ಚರ್ ರೆವಲ್ಯೂಷನ್, ದ ಎಬಿಲಿಟಿ ಟು ಕೀಪ್ ಮೋರ್ ಪೀಪಲ್ ಅಲೈವ್ ಅಂಡರ್ ವರ್ಸ್ ಕಂಡೀಷನ್ಸ್ ಅಂತ ಹೇಳ್ತಾನೆ. ಬಟ್ ನನಗೆ ಪರ್ಸನಲ್ ಆಗಿ ನೋಡಿದ್ರೆ ಅಗ್ರಿಕಲ್ಚರ್ ಈಗೂ ಕೂಡ ನನಗೆ ಹಾಗೇನ್ ಅನ್ಸಲ್ಲ ಇದನ್ನ. ಅಂದ್ರೆ ಅವ್ನು ಹೇಳೋದೇನಂದ್ರೆ ಅಗ್ರಿಕಲ್ಚರ್ ಇಸ್ ನಥಿಂಗ್ ಬಟ್ ಟು ಕೀಪ್ ಮೋರ್ ಪೀಪಲ್ ಅಲೈವ್ ಅಂಡರ್ ವರ್ಸ್ ಕಂಡೀಷನ್ ಅಂತ ಹೇಳ್ತಾನೆ. ಬಟ್ ಗೊತ್ತಿಲ್ಲ ನಮ್ಗೆ, ಯಾಕಂದ್ರೆ ಅವಾಗ ನಾವು ಮಾಂಸ ತಿನ್ಕೊಂಡು ಎಲ್ಲ ಬೇಟೆಯಲ್ಲಿ ಸಿಕ್ತಿದ್ದು ಎಲ್ಲವನ್ನೂ ತಿನ್ಕೊಂಡು ನಮ್ಗೆ ಯಾವ ಶಕ್ತಿಗಳಿದ್ವು ಅಥವಾ ಯಾವ ಇಮ್ಯುನಿಟಿಗಳಿದ್ವು, ಯಾವ ಬದುಕುವ ಶಕ್ತಿ ಇತ್ತು, ಈಗಿರುವ ಬದುಕುವ ಶಕ್ತಿಗಳ ಅಷ್ಟೇ ಇದಾವ ಅಥವಾ ಅವಾಗ ಸೈನ್ಸ್ ಇರಲ್ಲ, ಸೈನ್ಸ್ ಈ ಬದುಕುವ ಶಕ್ತಿನ ಹೆಚ್ಚಿಗೆ ಮಾಡಿದ್ಯೋ ಗೊತ್ತಿಲ್ಲ. ಬಟ್ ಅಗ್ರಿಕಲ್ಚರ್ ಬಗ್ಗೆ ಅವ್ನ ವ್ಯೂ ಇದೆ, ಅಂದ್ರೆ ಟು ಕೀಪ್ ಮೋರ್ ಪೀಪಲ್ ಅಲೈವ್ ಅಂಡರ್ ವರ್ಸ್ ಕಂಡೀಷನ್. ಈಗ ಇದನ್ನ ನಾವು ಕೆಲವು ಎಕನಾಮಿಕಲ್ ಕಂಡೀಷನ್ಸ್ಗೂ ಹೇಳ್ತೀವಿ ಅಥವಾ ಕ್ಯಾಪಿಟಲಿಸಮ್ ಅಲ್ಲಿ ನಾವು ಇದನ್ನ ಬಳಸ್ತೀವಿ. ಸೊ ಅವನು ಅಗ್ರಿಕಲ್ಚರ್ ಅದೇ ರೀತಿಯಿಂದ ನೋಡ್ತಾನೆ. ಬಟ್ ನನಗೆ ನಿಮ್ಗೆ ಯಾಕೆ ಸರಿ ಅನ್ಸಲ್ಲ ಸುನಿಲ್? ಯಾಕೆಂದ್ರೆ ಅಗ್ರಿಕಲ್ಚರ್ ಸರ್ಪ್ಲಸ್ ಆಯ್ತಲ್ವಾ? ಸೊ ಇಲ್ಲ, ಅದಕ್ಕಿನ್ನೂ ಬ್ಯಾಕ್ ಗ್ರೌಂಡ್ ಕೊಡ್ಬೇಕು ಅಂದ್ರೆ ಒಂದು ಪಾಯಿಂಟ್ ಇರೋದು, ಈಗ ಹಂಟರ್ ಗ್ಯಾದರರ್ ಆಗಿದ್ದಾಗ ಮನುಷ್ಯ ಇನ್ನು ಅಗ್ರಿಕಲ್ಚರ್ ಕಂಡು ಹಿಡಿಯೋಕ್ಕಿಂತ ಮುಂಚೆ ಅವನ್ ಲೈಫ್ ಸ್ಟೈಲ್ ಹೆಂಗಿತ್ತು ಅಂತ. ಸೊ ಒಂದು ಸಣ್ಣ ಗ್ರೂಪ್ ಆಫ್ ಟ್ರೈಬ್ ಪೀಪಲ್ ಇರ್ತಾ ಇದ್ರು, ಅವರು ಹಂಟ್ ಮಾಡ್ತಾ ಇದ್ರು. ಒಂದ್ಸತಿ ಹಂಟ್ ಮಾಡಿದ್ರೆ ಲೈಕ್ ಯು ಗೋ ಅಂಡ್ ಹಂಟ್, ಅದು ಇಟ್ ಕ್ಯಾನ್ ಫೀಡ್ ಯು ಫಾರ್ ಫ್ಯೂ ಡೇಸ್. ಆಮೇಲೆ ಕಡಿಮೆ ಆಯ್ತು ಅಂತಂದ್ರೆ ಹೋಗ್ತೀವಿ ಸುತ್ತಮುತ್ತ ಇರೋ ಬೆರ್ರಿಗಳು ಅಥವಾ ಗೆಡ್ಡೆಗಳು ಅಂತದನ್ನ ಹುಡ್ಕೊಂಡು, ಲೈಕ್ ಇಟ್ಸ್ ಹಂಟರ್ ಅಂಡ್ ಗ್ಯಾದರರ್ ಅಲ್ಲ, ಯು ಗೋ ಅಂಡ್ ಗ್ಯಾದರ್ ಸ್ಟಫ್, ಅದು ತಿಂತೀವಿ. ಸೊ ಹಿಂಗ್ ಮಾಡುವಾಗ ನ್ಯಾಚುರಲಿ ನಮ್ ಡಯಟ್ ತುಂಬಾ ಡೈವರ್ಸ್ ಆಗಿರುತ್ತೆ. ಯಾಕಂದ್ರೆ ಯು ಗೋ ಅಂಡ್ ಗ್ಯಾದರ್ ಸ್ಟಫ್ ದಟ್ ಈಸ್ ದೇರ್. ಸೊ ದೇರ್ ಇಸ್ ಆ ಸೀಸನಾಲಿಟಿ ಇರುತ್ತೆ. ಇವಾಗ ಒಂದ್ ಸೀಸನ್ ಅಲ್ಲಿ ಒಂದು ಫ್ರೂಟ್ ಅವೈಲಬಿಲಿಟಿ ಇರುತ್ತೆ, ಅಥವಾ ಒಂದ್ ಬೆರಿ ಸಿಗುತ್ತೆ, ಅಥವಾ ಒಂದು ಏನಾದ್ರು ಗೆಡ್ಡೆಗಳು ಇರ್ತವೆ. ಆಮೇಲೆ ಆ ಪ್ರಾಣಿಗಳಿರುತ್ತೆ, ಲೈಕ್ ಯು ಲಿವ್ ಇನ್ ಒಂದೇ ತರದ ಪ್ರಾಣಿನೂ ಅಲ್ಲ, ಲೈಕ್ ಯು ಹಂಟ್ ವಿಚ್ ಎವರ್ ಯು ಕ್ಯಾನ್. ಸಣ್ಣ ಪ್ರಾಣಿ ಇರ್ಬೋದು, ದೊಡ್ಡದು ಜಿಂಕೆ ಇರ್ಬೋದು, ಈ ತರ ತಿನ್ನೋದು. ಅದು ಲೈಕ್ ಹಿಸ್ ಡಯಟ್ ವಾಸ್ ಮೋರ್ ನ್ಯೂಟ್ರಿಷಿಯಸ್ ಅಂಡ್ ಮೋರ್ ಡೈವರ್ಸ್. ಅನ್ಸರ್ಟನಿಟಿ ಇತ್ತು ನಿಜ. ಇವತ್ತು ಒಂದಷ್ಟು ದಿನ ಊಟನೇ ಇಲ್ಲದೆ ಇರ್ಬೇಕಾಗತ್ತೆ, ದಟ್ ವಾಸ್ ದೇರ್. ಬಟ್ ಸ್ಟಿಲ್ ಯುವರ್ ಡಯಟ್ ವಾಸ್ ಮಚ್ ಮೋರ್ ನ್ಯೂಟ್ರಿಷಿಯಸ್. ಆಮೇಲೆ ಯು ಆರ್ ವಾಕಿಂಗ್ ಅರೌಂಡ್, ಅಂದ್ರೆ ನೀವು ಒಂದ್ ಕಡೆ ರಿಸ್ಟ್ರಿಕ್ಟೆಡ್ ಇರ್ತಿರ್ಲಿಲ್ಲ. ಸೊ ಫಿಸಿಕಲಿ ಯು ಆರ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಆಲ್ ದ ಲ್ಯಾಂಡ್ಸ್ಕೇಪ್. ಅದು ಒಂದು. ಇನ್ನೊಂದೇನು ಅಂದ್ರೆ ಅವ್ರು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಟು ಫೀಡ್ ದೆಮ್ಸೆಲ್ವ್ಸ್, ಅದು ತುಂಬಾ ಕಡಿಮೆ. ಯು ಗೋ ಅಂಡ್ ಹಂಟ್ ಅಥವಾ ಯು ಗೋ ಅಂಡ್ ಕಲೆಕ್ಟ್ ಸಮ್ ಸ್ಟಫ್, ಅಲ್ಲಿ ಮುಗೀತು. ಯು ಸ್ಪೆಂಡ್ ಆಲ್ ದ ಅದರ್ ಡೇ ಟು ಸೋಷಿಯಲೈಸ್, ಟು ಬಿ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಸೊ ಯಾಕಂದ್ರೆ ನೀವು ಕೂಡಿಡ್ತಾ ಇರ್ಲಿಲ್ಲ,
ನನ್ ಮಕ್ಳಿಗೆ ಬೇಕು, ಮೊಮ್ಮಕ್ಳಿಗೆ ಬೇಕು, ನಮ್ ಜನರೇಷನ್ ನೆಕ್ಸ್ಟ್ ಬೇಕು, ನಮ್ GDP ಇನ್ಕ್ರೀಸ್ ಮಾಡ್ಬೇಕು ಅಂತ ದೇರ್ ವರ್ ನೋ ಫ್ಯೂಚರ್ ಪ್ಲಾನ್ಸ್. ಇವತ್ತಿಗೆ ಏನ್ ಬೇಕು ಅಷ್ಟನ್ನ ನೋಡ್ಕೊಳ್ತಾ ಇದ್ದಿದ್ದು. ಅದು ಅವ್ರು ಹೇಳೋ ಪ್ರಕಾರ ಇಟ್ ವಾಸ್ ದ ಯುಟೋಪಿಯಾ. ನಾವ್ ಇವಾಗ ಏನು ಯುಟೋಪಿಯಾ ಬೇಕು ಅಂತ ಹೇಳ್ತಿದೀವಿ, ಹ್ಯೂಮನ್ಸ್ ಹ್ಯಾಡ್ ಆಲ್ರೆಡಿ ಫೌಂಡ್ ದಟ್ ಅಂತ. ಯಾವಾಗ ಅಗ್ರಿಕಲ್ಚರ್ ಶುರು ಮಾಡ್ದ ಅವಾಗ ಹಿ ಗೇವ್ ಅಪ್ ಆಲ್ ದಟ್ ಫ್ರೀಡಮ್. ಯಾಕಂದ್ರೆ ಹೊಲದಲ್ಲಿ ಕೆಲಸ ಮಾಡೋದು, ಯು ಹ್ಯಾವ್ ಟು ಟಾಯ್ಲ್ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ವೆನ್ ದೇರ್ ವಾಸ್ ನೋ ಟೆಕ್ನಾಲಜಿ. ಇವಾಗ ಇರೋ ಟೆಕ್ನಾಲಜಿ ಇಲ್ಲದೆ ಇರುವಾಗ ಲ್ಯಾಂಡ್ ನ ಕ್ಲಿಯರ್ ಮಾಡ್ಬೇಕು, ಅದನ್ನ ಏನು ಬೀಜ ಬಿತ್ತಬೇಕು, ಬೆಳಿಬೇಕು, ಕಟಾವ್ ಮಾಡ್ಬೇಕು, ಮತ್ತೆ ಕ್ಲೀನ್ ಮಾಡ್ಬೇಕು, ಅದನ್ನ ಸ್ಟೋರ್ ಮಾಡ್ಬೇಕು. ಸೊ ಈ ತರ ಎಲ್ಲ ಕಾಂಪ್ಲೆಕ್ಸಿಟಿ ಆಡ್ ಆಗಿದ್ರಿಂದ ಒಂದು ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಯ್ತು. ಆಮೇಲೆ ನ್ಯೂಟ್ರಿಷನ್ ಹೇಳಿದ್ರಲ್ಲ, ಅಗ್ರಿಕಲ್ಚರ್ ಸ್ಟಾರ್ಟೆಡ್ ಫೀಡಿಂಗ್ ಮೋರ್ ಪೀಪಲ್ ವಿತ್ ಲೆಸ್ ನ್ಯೂಟ್ರಿಷಿಯಸ್ ಸ್ಟಫ್ ಅಂತ. ಅದೇನೆ ಇವಾಗ ವೀಟ್ ಬೆಳಿತಾ ಇದ್ರೆ ಅವನ ಹತ್ರ ಬರೀ ವೀಟ್ ಇರುತ್ತೆ, ಅಂಡ್ ದಟ್ ಹೋಲ್ ಕಮ್ಯುನಿಟಿ ಡಿಪೆಂಡ್ಸ್ ಆನ್ ವೀಟ್. ಇವಾಗ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ರೈಸ್ ತಿಂತೀವಿ ನಾವು. ಕಂಪೇರ್ ದಟ್ ವಿತ್ ಈ ಬುಡಕಟ್ಟು ಜನಾಂಗದವ್ರದ್ದು ಡಯಟಿಗೆ ಕಂಪೇರ್ ಮಾಡಿದ್ರೆ, ನಾವು ಯಾವ್ದು ಸ್ಟೇಪಲ್ ಫುಡ್ ಅಂತ ಇರ್ತೀವಿ, ಲೈಕ್ ದೇ ಮೇ ನಾಟ್ ಹ್ಯಾವ್ ಹ್ಯಾಡ್ ದಟ್ ಸ್ಟೇಪಲ್ ಫುಡ್. ಅವ್ರದ್ದು ಆಕ್ಚುಲಿ ಅಷ್ಟೊಂದು ಡೈವರ್ಸಿಟಿ ಇರ್ತಿತ್ತು ಡಯಟ್ ಅಲ್ಲಿ. ಬಟ್ ಇದಕ್ಕೆ ಒಂದು ಕೌಂಟರ್ ಹೇಳ್ಬೇಕು, ಯಾಕಂದ್ರೆ ಇಟ್ಸ್ ಅ ನರೇಟಿವ್. ಹಿಂಗಿಂಗ್ ಇದ್ದಿರಬಹುದು ಅಂತ ನರೇಟಿವ್, ಅಂಡ್ ವಿ ಡೋಂಟ್ ಹ್ಯಾವ್ ಎನಿ ಎವಿಡೆನ್ಸ್ ಈ ಒಂದ್ ವೇ ಆರ್ ದ ಅದರ್. ಯಾಕಂದ್ರೆ ಹಿಸ್ಟ್ರಿ ಬರ್ದಿರೋದು ಆಫ್ಟರ್ ಅಗ್ರಿಕಲ್ಚರ್ ವಾಸ್ ದೇರ್. ಆಮೇಲೆ ಇವಾಗ ದೇರ್ ಆರ್ ಕೆಲವೊಂದು ಬುಡಕಟ್ಟು ಜನಾಂಗ ಇವಾಗ್ಲೂ ಇದಾವೆ ವಿಚ್ ಹ್ಯಾವ್ ನಾಟ್ ಪ್ರಾಕ್ಟಿಸ್ಡ್ ಅಗ್ರಿಕಲ್ಚರ್. ಇನ್ನು ಅಂಡಮಾನ್ ಅಲ್ಲಿ ಕೆಲವೊಂದು ಇದಾವೆ, ಆಮೇಲೆ ಅಮೆಜಾನ್ ಫಾರೆಸ್ಟ್ ಅಲ್ಲಿ. ಯು ಕ್ಯಾನ್ ಸಿ ಅವ್ರ ಜೀವನ ಬೆಟರಾ, ನಮ್ ಜೀವನ ಬೆಟರಾ. It's always it's a narrative. You can believe in it. Suspension of disbelief ಅಂತಾರಲ್ಲ, ಹಂಗ್ ಮಾಡಿದ್ರೇನೆ ಯಾವ್ದಾದ್ರು ಕತೆ ತುಂಬಾ ಅಪೀಲಿಂಗ್ ಅನ್ಸೋದು. ಇಟ್ಸ್ ಎ ಗುಡ್ ನರೇಟಿವ್. ಯಾಕಂದ್ರೆ ಅದಕ್ಕೊಂದು ಕೌಂಟರ್ ಆರ್ಗ್ಯುಮೆಂಟ್ ಇದೆ. ಯಾಕೆ ಮನುಷ್ಯಂಗೆ ಇಫ್ ಹಿ ಸ್ಟಾರ್ಟೆಡ್ ಅಗ್ರಿಕಲ್ಚರ್ ಇವಾಗ್ಲೂ ನಮಗೆ ಗೊತ್ತಾದ್ಮೇಲೆ ವೈ ಆರ್ ವಿ ನಾಟ್ ಗೋಯಿಂಗ್ ಬ್ಯಾಕ್ ಟು ದಟ್ ಲೈಫ್? Exactly. ನೋ ದಟ್ ಇಸ್ ಬೆಟರ್. ಅದೊಂದು ಐರನಿ ಅದ. ಇಲ್ಲ ಆಕ್ಚುಲಿ ಇದು ಸುಪ್ರೀತ್ ನೀನ್ ಹೇಳಿದ ಪಾಯಿಂಟ್ ತುಂಬಾ ನಿಜ. ಇದು ಇಟ್ಸ್ ಅ ನರೇಟಿವ್. ಅದು ನಿಜಾನೋ ಅಲ್ವೋ ನಮಗ್ ಗೊತ್ತಿಲ್ಲ, ಒಂದು ಊಹಾಪೋಹ ಅದು ಆಕ್ಚುಲಿ. ಬಟ್ ಅವನ್ ಒಂದ್ ಪಾಯಿಂಟ್ ಹೇಳ್ತಾನೆ, ಅದು ಆರ್ಟೆಕ್ ಅಂತ ಒಂದು ಜನಾಂಗ ಇನ್ನೂ ಇದೆ. ಅವರು ಅಗ್ರಿಕಲ್ಚರಲ್ ಅಲ್ಲಿ ಇನ್ನೂ ತೊಡಗಿಸ್ಕೊಂಡಿಲ್ಲ. ಅವರು ಬುಡಕಟ್ಟು ಜನಾಂಗದವರು ಒಂದ್ ಕಡೆಯಿಂದ ಇನ್ನೊಂದು ಕಡೆಯಿಂದ ಅವರು ಓಡಾಡ್ತಾರೆ. ಇದು 1925-26 ಏನೋ ಒಂದು ಮಾಡಿದ ಅಬ್ಸರ್ವೇಷನ್ ಅಂತೆ. ಕೆಲವು ಜನ ಆ ಬುಡಕಟ್ಟು ಜನಾಂಗದವ್ರನ್ನ ಸ್ಟಡಿ ಮಾಡಿದ್ರಂತೆ. ಆ ಬುಡಕಟ್ಟು ಜನಾಂಗದಲ್ಲಿ ಅಕಸ್ಮಾತ್ ಯಾರಿಗಾದ್ರೂ ಯಾವ್ದಾದ್ರು ರೋಗ ಆಗಿದ್ರೆ, ಅಥವಾ ಅವರಿಗೆ ಕಾಲ್ ಮುರಿದೋಗಿತ್ತೋ, ಅಥವಾ ಏನಾದ್ರು ಆಕ್ಸಿಡೆಂಟ್ ಅಪಘಾತ ಏನಾದ್ರು ಆಗಿದ್ರೆ, ಅಂಥವ್ರನ್ನ ಆ ಬುಡಕಟ್ಟಿನವರು ನೋಡ್ಕೋತಿರ್ಲಿಲ್ವಂತೆ. ಅವ್ರನ್ನ ತುಂಬಾ ಹದಗೆಟ್ಟಿದ್ರೆ ಅವರ ಪರಿಸ್ಥಿತಿ, ಅವರಿಂದ ಮಿಕ್ಕಿದವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರನ್ನ ಕೊಲ್ತಾ ಇದ್ರಂತೆ, ಅಥವಾ ಬಿಟ್ಟು ಹೋಗ್ತಾ ಇದ್ರಂತೆ ಅವ್ರ ಪಾಡಿಗೆ. ಅವರು ಅಕಸ್ಮಾತ್ ಅವ್ರು ಬದುಕಿದ್ರೆ ಬದುಕೊಳ್ಳಿ, ಇಲ್ಲಾಂದ್ರೆ ಸಾಯ್ಲಿ ಅಂತ ಬಿಟ್ಟು ಹೋಗ್ತಾ ಇದ್ರಂತೆ. ಸೊ ಅವ್ನ್ ಹೇಳ್ತಾನೆ, ನಮ್ಗೆ ಈ ತರ ನಿರ್ದಿಷ್ಟವಾದ ಉತ್ತರಗಳು ಗೊತ್ತಿಲ್ಲ, ಆದ್ರೆ ಇಂಥ ಜನಾಂಗಗಳನ್ನ ನೋಡಿ ಬಹುಶಃ ಹೀಗಿರ್ಬೋದಿತ್ತೇನೋ ಅಂತ ನಾವು ಕಲ್ಪನೆನ ಮಾಡ್ಕೋಬಹುದು ಅಂತ ಹೇಳ್ತಾನ ಅವನು. ಇನ್ನೊಂದು ಆಕ್ಚುಲಿ ನಮ್ ದಿನದ ಪ್ಯಾರಲ್ ತಗೋಬೇಕು ಅಂದ್ರೆ, ಈ ನಾವ್ ಹೇಳ್ತಾ ಇದೀವಲ್ಲ ಸೋಷಿಯಲ್ ಮೀಡಿಯಾ ಹಂಗಿದೆ ಹಿಂಗಿದೆ, ನಮ್ ನೆಮ್ಮದಿನ ಹಾಳು ಮಾಡ್ತಾ ಇದೆ, ನಮ್ ಮೆಂಟಲ್ ಹೆಲ್ತ್ ಇದಾಗ್ತಾ ಇದೆ, ನಮ್ದು ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ, ಟೆಕ್ನಾಲಜಿ ಬಂದಿರೋದು ಅಂತ ಎಲ್ಲರೂ ಬಂದು ಫೇಸ್ಬುಕ್ ಅಲ್ಲಿ ಬರೀತಾರ ಅದನ್ನ. ಲೈಕ್ ಯು ಕ್ಯಾನ್ ಕ್ವಿಟ್, ಲೈಕ್ ನೋ ಬಡಿ ಮೇಕ್ಸ್ ಯು ಟು ಡೂ ಇಟ್. ನಿಮಗೆ ನಿಮ್ ಲೈಫ್ ಅಷ್ಟೊಂದು ಮಿಸರಬಲ್ ಇದೆ ಇದರಿಂದ ಅಂದ್ರೆ, ವಾಟ್ ಸ್ಟಾಪ್ಸ್ ಯು ಫ್ರಮ್ ಜಸ್ಟ್ ಕ್ವಿಟಿಂಗ್ ಇಟ್ ಅಲ್ವಾ? ಸೊ ಅದು ಇರೋದು ನರೇಟಿವ್ ಒಂಥರ ಇರ್ಬೋದು. ಇನ್ ರಿಯಾಲಿಟಿ ಇಟ್ ಮೇ ಬಿ ಸರ್ವಿಂಗ್ ಸಮ್ ಅದರ್ ಥಿಂಗ್ ವಿಚ್ ವಿ ಮೇ ನಾಟ್ ನೋ. ನನಗೆ ಸುಪ್ರೀತ್ ಹೇಳಿದ್ಮೇಲೆ ಒಂದ್ ಅನ್ಸುತ್ತೋ, ನಮ್ಗೆ ಒಂಥರ ಇದು ಇರ್ರಿವರ್ಸಿಬಲ್ ಅನ್ಸುತ್ತೆ. ನಾವ್ ಏನ್ ಒಳ್ಳೇದು ಕೆಟ್ಟದ್ದು, ಅಥವಾ ಅವ್ನು ಹೇಳ್ತಾನೆ ಯಾವ ಎವಲ್ಯೂಷನ್ ಆದ್ರೂ ಎಲ್ಲವೂ ಒಳ್ಳೇದಕ್ಕೆ ಆಗುತ್ತೆ ಅಥವಾ ಕೆಟ್ಟದ್ದಕ್ಕೆ ಆಗುತ್ತೆ ಅಂತ ಗೊತ್ತಿರಲ್ಲ. ಬಟ್ ಇಟ್ ಇಸ್ ಇರ್ರಿವರ್ಸಿಬಲ್. ಈಗ ಸುಪ್ರೀತ್ ಹೇಳಿದಂಗೆ ವಿ ಕಾಂಟ್ ಗೋ ಬ್ಯಾಕ್ ಟು ದ ಏರ್ ಆಫ್ ಬಿಫೋರ್ ಫೇಸ್ಬುಕ್, ರೈಟ್? ಆಲ್ದೋ ವಿ ನೋ ದಟ್ ಇಸ್, ಬಟ್ ವಿ ಕಾಂಟ್ ಗೋ ಬ್ಯಾಕ್.
ಕೆಲವರು ಅದನ್ನ ಹಂತ ಹಂತವಾಗಿ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ನನ್ಗೊಬ್ಬ ಫ್ರೆಂಡ್ ಗೊತ್ತು, ಅವನು ಸಡನ್ ಆಗಿ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಫುಲ್ ಎಲ್ಲಾ ಕಡೆ ರಾರಾಜಿಸ್ತಿರ್ತಾನೆ. ಸಡನ್ ಆಗಿ ಕಾಣೆ ಆಗ್ಬಿಡ್ತಾನೆ. ಏನು ಅಂದ್ರೆ, ಇಲ್ಲ ನಾನು ನೋಕಿಯಾ 6610 ಯೂಸ್ ಮಾಡ್ತಾ ಇದ್ದೀನಿ, ವಾಟ್ಸ್ಆಪ್ ಅಲ್ಲ, ಇಲ್ಲ ಡೈರೆಕ್ಟ್ ಆಗಿ ಫೋನ್ ಮಾಡು ಅಂತಾನೆ. ಸೊ ಆತರ ಮಾಡ್ತಾ ಇರ್ತೀವಿ, ಬಟ್ ಐ ಥಿಂಕ್ ಇಟ್ಸ್ ಪರ್ಮನೆಂಟ್ ಆಕ್ಚುಲಿ ಆಸ್ ಅ ಮೂವ್. ಸೊ ಸ್ವಲ್ಪ ಹಂಗೆ ಗೇರ್ ಚೇಂಜ್ ಮಾಡೋಣ, ಇನ್ನೊಂದು ಟಾಪಿಕ್ಗೆ ಡಿಸ್ಕಸ್ ಮಾಡೋಣ. ಪುರುಷ ಪ್ರಧಾನ ಸಮಾಜ. ನಾವು ಗಮನಿಸ್ತಾ ಹೋದ್ರೆ ಇದು ದೊಡ್ಡ ಟಾಪಿಕ್ ಆಗಿದೆ. ಇದನ್ನ ಫೆಮಿನಿಸಮ್, ಅಲ್ಟ್ರಾ ಫೆಮಿನಿಸಮ್, ಆ ತರದ್ದೆಲ್ಲ ಬರ್ತಾ ಇದೆ ಕಾನ್ಸೆಪ್ಟ್ಸ್. ಬಟ್ ಆಕ್ಚುಲಿ ನಾವು ಐತಿಹಾಸಿಕವಾಗಿ ಗಮನಿಸ್ತಾ ಹೋದ್ರೆ ಇಂಡಿಯಾ ಒಂದೇ ಅಲ್ಲ, ಯುನೋ ಗ್ರೀಸ್ ಅಥವಾ ಯುರೋಪ್, ಅಮೆರಿಕಾ, ಮಿಡ್ಲ್ ಈಸ್ಟ್ ಎಲ್ಲಾ ಕಡೆ ಪುರುಷ ಪ್ರಧಾನ ಸಮಾಜ ನಿರ್ಮಾಣವಾಗಿದೆ. ಇದು ಸಹಜವೇ? ಯಾಕೆ ಹಿಂಗಾಯ್ತು ಅಂತ 3 ಥಿಯರಿಗಳು ಕೊಟ್ಟಿದ್ದಾನೆ. ನಾನು ಐ ವಿಲ್ ಕವರ್ ದಿ ಈಸಿಯೆಸ್ಟ್ ಥಿಯರಿ. ಒಂದು ಅಂದ್ರೆ, ಇದರಲ್ಲಿ ಯಾವುದು ನಿರ್ದಿಷ್ಟವಾಗಿ ಈ ಕಾರಣಕ್ಕೆ ನಾವು ಪುರುಷ ಪ್ರಧಾನ ಸಮಾಜವಾಗಿದ್ದೀವಿ ಇವತ್ತು ಅಂತ ಯಾವುದು ಅವನು ಆನ್ಸರ್ ಮಾಡಲ್ಲ. ಬಟ್ ಜಗತ್ತಿನಾದ್ಯಂತ ಪುರುಷ ಪ್ರಧಾನ ಸಮಾಜ ಇದ್ದಿತ್ತು. ಅದು ಯಾಕೆ ಇತ್ತು ಅಂದ್ರೆ, ಅಂದ್ರೆ ಈ 3 ಕಾರಣಗಳನ್ನ ಕೊಟ್ಟು ಆ ಕಾರಣಗಳನ್ನ ಅವನೇ ತಳ್ಳಿ ಕೂಡ ಹಾಕ್ತಾನೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು, ತುಂಬಾ ಬಲಿಷ್ಠರಾಗಿದ್ರು, ಗಂಡಸರು ತುಂಬಾ ಬಲಿಷ್ಠರಾಗಿದ್ರು, ಹಾಗಾಗಿ ಅವರು ಅದನ್ನ ಮುಂದುವರಿಸ್ಕೊಂಡು ಹೋದ್ರು. ದೈಹಿಕ ಪ್ರಾಬಲ್ಯ ನಮಗೆ ತುಂಬಾ ಮುಖ್ಯವಾಗಿತ್ತು, ಅದು ಮೊದ್ಲಿಂದಾನು. ಹಾಗಾಗಿ ಪುರುಷ ಪ್ರಧಾನ ಸಮಾಜವಾಗಿರಬಹುದು ಅಂತ ಒಂದು ಊಹೆ ಇದೆ. ಇನ್ನ ಮಿಕ್ಕಿದ್ದು, ಕೆನ್ ಯು ಕವರ್ ದ ಅದರ್ ಆಸ್ಪೆಕ್ಟ್ ಆಫ್ ಇಟ್? ಜೆನೆಟಿಕಲಿ ಅವರು ಆತರ ಡಿಸ್ಪೋಸಿಷನ್ ಇದೆ ಅನ್ನೋ ಟಾಪಿಕ್ ಅನ್ ಮಾಡ್ತಾನಲ್ಲ, ಅದನ್ನ ನೀವು ಕವರ್ ಮಾಡ್ತೀರಾ ಸುನಿಲ್? ಪೇಟ್ರಿಯಾರ್ಕಿ ಅನ್ನೋ ಟಾಪಿಕ್ ಎತ್ಕೊಂಡು ಹಿಸ್ ಆರ್ಗ್ಯುಮೆಂಟ್ ಇಸ್, ನೀವು ಯಾವ ಸಿವಿಲೈಸೇಷನ್ ತಗೊಂಡ್ರು ಮನುಷ್ಯರದ್ದು, ಆಮೇಲೆ ಎಷ್ಟೇ ಹಿಂದಕ್ಕೆ ಹೋದ್ರು, ಆಮೇಲೆ ಇವಾಗಿರೋ ಮಾಡರ್ನ್ ಸಿವಿಲೈಸೇಷನ್ಗೆ ಕಾಂಟ್ಯಾಕ್ಟ್ ಅಲ್ಲೇ ಇಲ್ದೇ ಇರುವಂತ ಟ್ರೈಬಲ್ ನೋಡಿದ್ರು, ದೇ ಆರ್ ಆಲ್ ಬೇಸ್ಡ್ ಆನ್ ಪೇಟ್ರಿಯಾರ್ಕಿ. ಅಲ್ಲಿ ಗಂಡಸರು ಹ್ಯಾವ್ ಪ್ರಿಫರೆನ್ಸ್. ಇದು ಐರನಿ, ನಮ್ದು ಸೌದಿ ಅರೇಬಿಯಾ ವುಮೆನ್ಸ್ ಪ್ಯಾನಲ್ ತರ ನಾವು 4 ಜನ ಗಂಡಸರು ಕುತ್ಕೊಂಡು ಮಾತಾಡ್ತಾ ಇದೀವಿ. ವಿ ನೋ ದಟ್ ಐರನಿ, ಬಟ್ ಸ್ಟಿಲ್ ಜಸ್ಟ್ ಟು ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್. ಸೊ ಯಾವ ಈ ತರದ ಸಿವಿಲೈಸೇಷನ್ ನೋಡಿದ್ರು ಎಲ್ಲಾದ್ರಲ್ಲೂ ಇಟ್ ಸೀಮ್ಸ್ ಲೈಕ್ ಇಟ್ಸ್ ಅ ಲಾ. ಯಾಕಂದ್ರೆ ನಾವು ಇದ್ಯಾರೋ ಒಂದು ಕಲ್ಚರು ಅಥವಾ ಒಂದ್ ಸೊಸೈಟಿನಲ್ಲಿ ಈ ತರ ಇಮ್ಯಾಜಿನ್ ಮಾಡ್ಕೊಂಡು ಒಂದಷ್ಟು ಕ್ರೂಯಲ್ ಗಂಡಸರು ಕುತ್ಕೊಂಡು ಶುರು ಮಾಡಿದ್ದಾರೆ ಪೇಟ್ರಿಯಾರ್ಕಿ ಅಂತ ಅನ್ಕೊಂಡ್ರೆ, ವೈ ಇಸ್ ಇಟ್ ಕಾಮನ್ ಇನ್ ಆಲ್ ಸಿವಿಲೈಸೇಷನ್ಸ್? ಈವನ್ ದೊಡ್ಡ ದೊಡ್ಡ ಟ್ರೈಬ್ಗಳಲ್ಲೂ ಯಾಕೆ ಇದು ಪ್ರಾಮಿನೆಂಟ್ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ಅದರಲ್ಲಿ ಫಸ್ಟ್ ಥಿಯರಿ ಇರೋದೇನು, ಹಿ ಸೇಸ್ ಇಟ್ ಮೈಟ್ ಬಿ ಬಿಕಾಸ್ ಮೆನ್ ಆರ್ ಫಿಸಿಕಲಿ ಸ್ಟ್ರಾಂಗರ್. ಸೊ ಫಿಸಿಕಲಿ ಸ್ಟ್ರಾಂಗ್ ಇರೋದಕ್ಕೆ ಯು ಕ್ಯಾನ್ ಡಾಮಿನೇಟ್ ದ ವೀಕರ್ ಸೆಕ್ಸ್, ವೀಕರ್ ಜೆಂಡರ್. ಸೊ ಹಂಗಾಗಿ ಪೇಟ್ರಿಯಾರ್ಕಿ ಇದೆ ಅನ್ನೋದು ಒಂದು ಥಿಯರಿ. ಬಟ್ ಹಿ ಕೌಂಟರ್ಸ್ ದಟ್. ಹಿ ಸೇಸ್, ನೀವು ಯಾವ್ದು ಸೊಸೈಟಿನಲ್ಲಿ ನೋಡಿದ್ರೆ, ಹೈರಾರ್ಕಿಗಳನ್ನ ನೋಡಿದ್ರೆ, the people who are on top of the hierarchy may not be physically stronger. ಇವಾಗ ಅವನು ಎಕ್ಸಾಂಪಲ್ ತಗೊಳೋದು ರೇಸ್. ಇದು ಈಗ ಅಲಬಾಮಾದಲ್ಲಿ ಒಬ್ಬ ಕಾಟನ್ ಫಾರ್ಮ್ದು ಓನರ್, ವೈಟ್ ಮೇಲ್, ಹಿ ಮೇ ಹ್ಯಾವ್ ಸ್ಲೇವ್ಸ್ ಹೂ ಆರ್ ಮಚ್ ಸ್ಟ್ರಾಂಗರ್ ಫಿಸಿಕಲಿ. ಇವಾಗ ನಮ್ ದೇಶ ತಗೊಂಡ್ರು, ವಿತ್ ಹಾಟ್ ಟಾಪಿಕ್ ಕಾಸ್ಟ್ ತಗೊಂಡ್ರೆ, ಅವು ಬ್ರಾಹ್ಮಣ ಕಾಸ್ಟ್ ಇಸ್ ಕ್ರೀಮ್ ಆಫ್ ದ ಸೊಸೈಟಿ, ಶೂದ್ರರು ಕೆಳಗಿರೋರು ಅಂತ ಹೇಳಿದ್ರೆ, ಹೂ ಆರ್ ಫಿಸಿಕಲಿ ಸ್ಟ್ರಾಂಗರ್ ಆ ಸೊಸೈಟಿನಲ್ಲಿ. ಸೊ ದಟ್ ಡಸಂಟ್ ಎಕ್ಸ್ಪ್ಲೈನ್. ಆಮೇಲೆ ಅವನು ಚಿಂಪಾಂಜಿಗಳದನ್ನು ತಗೊಳ್ತಾರೆ. ಚಿಂಪಾಂಜಿಗಳಲ್ಲಿ ದ ಆಲ್ಫಾ ಮೇಲ್ ಮೇ ನಾಟ್ ಬಿ ದ ಸ್ಟ್ರಾಂಗರ್ ಮೇಲ್, ದ ಸ್ಟ್ರಾಂಗೆಸ್ಟ್ ಮೇಲ್ ಮೇ ನಾಟ್ ಬಿ ದ ಆಲ್ಫಾ ಮೇಲ್. ಸೊ ಅದು ಹಿ ಟೇಕ್ಸ್ ಆಲ್ ದೀಸ್ ಎಕ್ಸಾಂಪಲ್ಸ್ ಟು ಡಿಸ್ಪ್ರೂವ್ ಯಾಕೆ ಈ ಥಿಯರಿ ನಿಜ ಅಲ್ಲ ಅಂತ. ಆಮೇಲೆ ಆನ್ ಆವ್ರೇಜ್ ಗಂಡಸರು ಹೆಂಗಸರಿಗಿಂತ ಸ್ಟ್ರಾಂಗ್ ಇದ್ರು
like many females, like if you take specific examples, lot of female, ಯಾಕಂದ್ರೆ ಹೊಲಗಳಲ್ಲಿ ಕೆಲಸ ಮಾಡೋರು, ಆಕ್ಚುಲ್ ಫಿಸಿಕಲ್ ಮ್ಯಾನ್ಯುಯಲ್ ಲೇಬರ್ ಮಾಡೋಂಥವ್ರು ಹೆಂಗಸರು, ಅಂಡ್ ದೇ ಹ್ಯಾವ್ ಹೈಯರ್ ಪೇನ್ ಟಾಲರೆನ್ಸ್. ಅವ್ನು ಹೇಳೋ ಪ್ರಕಾರ ತುಂಬಾ ಜನ ಹೆಂಗಸರು ಕ್ಯಾನ್ ಫಿಸಿಕಲಿ ಓವರ್ ಪವರ್ some men. It's not that all men are physically stronger than all women. ಅದು ನಿಜ ಅಲ್ಲ ಅಂತ. ಅದು so he explains that and he gives counter examples ಅದಕ್ಕೆ. ಇನ್ನೊಂದು ಏನ್ ಹೇಳೋದು, men are more cooperative, like men can form ಈ ತರ ಕೋಆಪರೇಟಿವ್ ನೆಟ್ವರ್ಕ್ಸ್ ನ ಮಾಡ್ಬೋದು ಅಂತ ಅದು ಇನ್ನೊಂದು ಥಿಯರಿ. ಯಾಕಂದ್ರೆ ಚಿಂಪಾಂಜಿಗಳಲ್ಲಿ the chimpanzee that rules over the whole group is the one that forms friendships and relations with the bigger group. It's like a politician, like who can be a politician is someone who can get more support from lot of groups. ಅವನು ಎಲ್ಲಾರನು ಹೋಗ್ಬಿಟ್ಟು ಒಡೆದು ಓಟ್ ಹಾಕ್ರಿ ಅಂತ ಹೇಳ್ಬೇಕಿಲ್ಲ. he can just coerce, ಅಂದ್ರೆ like cooperate with them, like have some relationships with them. ಅವ್ರು ಮದ್ವೆಗಳಿಗೆ ಹೋಗ್ರಿ, ಬರ್ತ್ಡೇಗಳಿಗೆ ಹೋಗಿ ಕೇಕ್ಗಳು ಕಟ್ ಮಾಡಿ ಈ ತರ PR ಇಟ್ಕೊಂಡಿರ್ತಾರಲ್ಲ, ಸೊ that could be the reason ಅಂತ. And then he argues there is no evidence to prove that men are better at cooperating. ಯಾಕಂದ್ರೆ men are more violent ಅಂತ ಗೊತ್ತು, ಆಮೇಲೆ ಫೀಮೇಲ್ are known to be more cooperative ಅನ್ನೋದು ಲೈಕ್ ಕಲ್ಚರಲಿ there is a stereotype. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಲ್ಲ. ಇನ್ನು ಒಂದು ಏನ್ ಹೇಳ್ತಾನೆ, ಜೆನೆಟಿಕ್ ಏನಾದ್ರೂ ಅಡ್ವಾಂಟೇಜ್ ಇರ್ಬೋದು. Like we know men may have superior genes. XY chromosome men ಅಲ್ಲಿ ಇರುತ್ತೆ, XX chromosome female ಅಲ್ಲಿ ಇರುತ್ತೆ. So genetically men are selected. ಯಾಕಂದ್ರೆ ನಾವು ಎವಲ್ಯೂಷನ್ ನೋಡಿದ್ರೆ the role of man was to fight for mating rights, to get the right to impregnate as many females as possible. On genes na like gene theory, the selfish gene theory prakara. So men are selected for that. Like the stronger, the more violent men are selected to be survive. I mean to survive. Female idrali, they don't have to fight because they are the ones who are selecting among fighting male alva. So ಅವರು ಏನ್ ಸೆಲೆಕ್ಟ್ ಮಾಡ್ತಾರೆ, they will select someone who can support them. ಮಕ್ಕಳನ್ನ ಹೊತ್ತು ಅವ್ರನ್ನ ಬೆಳೆಸ್ಬೇಕು ಅಂದ್ರೆ you need that support. ಸೊ ಹಂಗ್ ಸಪೋರ್ಟ್ ಬೇಕು ಅಂದ್ರೆ ಯು ಆರ್ ಡಿಪೆಂಡೆಂಟ್ ಆನ್ ದಟ್ ಮೇಲ್. ಹಂಗಾಗಿ ಸಬ್ಮಿಸಿವ್ ಕ್ವಾಲಿಟಿ ಅದಕ್ಕೆ ಸೆಲೆಕ್ಟ್ ಆಗ್ತಾರೆ ಫೀಮೇಲ್ಸ್. ಯು ಶುಡ್ ಬಿ ಸಬ್ಮಿಸಿವ್ ಸೊ ದಟ್ ಯುವರ್ ಗಾಯ್ ವಿಲ್ ಸ್ಟೇ ವಿತ್ ಯು. ಅದು ಎವಲ್ಯೂಷನರಿ ಎಕ್ಸ್ಪ್ಲನೇಷನ್. ಹಂಗಾಗಿ ಲೈಕ್ ಎವಲ್ಯೂಷನರಿಲಿ ಮೆನ್ ಆರ್ ಸೆಲೆಕ್ಟೆಡ್ ಟು ಬಿ ಆಲ್ಫಾ ಮೇಲ್ಸ್, ಟು ಬಿ ಸಕ್ಸಸ್ಫುಲ್, ಟು ಬಿ ಅಡ್ವೆಂಚರಸ್. ವಿಮೆನ್ ಆರ್ ಸೆಲೆಕ್ಟೆಡ್ ಟು ಬಿ ಸಬ್ಮಿಸಿವ್, ಟು ಬಿ ಲೈಕ್ ಸೆಕೆಂಡರಿ ಸಿಟಿಸನ್ ಅನ್ನೋದು ಲೈಕ್ ದಟ್ ಈಸ್ ದ ಅದರ್ ಥಿಯರಿ. ಅದು it doesn't make sense. So I think I mean just ಅಂದ್ರೆ ಕೇಳಿಸ್ಕೊಂತಾ ಇರೋರಿಗೆ ಸೇಫ್ಟಿ ಪ್ರಿಕಾಷನ್ ತರ ಇದೆಲ್ಲ ಅವನು ಥಿಯರಿಗಳು, ಇದರಲ್ಲಿ ಡೆಫಿನೆಟಿವ್ ಆಗಿ ಏನು ಹೇಳಿಲ್ಲ ಅವನು. ಅದು ಅಲ್ದಿರ ಹರೀರಿ ಪ್ರಕಾರ ತುಂಬಾ ಆಪ್ಟಿಮಿಸ್ಟಿಕ್ ಆಗಿ ಅವನು ಮುಂದಿನ ಸಮಾಜವನ್ನ ನೋಡ್ತಾನೆ. ಮೊದ್ಲಿದ್ದ ಕಟ್ಟುಪಾಡುಗಳು ಅಂದ್ರೆ ಮೊದ್ಲು ಮಹಿಳೆಯರಿಗೆ ವೋಟ್ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ, ಅವರಿಗೆ ಶಾಸನ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ, ಆಳಕ್ಕೆ ಬಿಡ್ತಾ ಇರ್ಲಿಲ್ಲ. ಕ್ರಮೇಣವಾಗಿ ಕಾಲಕ್ರಮೇಣವಾಗಿ ಇದು ಬದಲಾಗ್ತಾ ಇದೆ. ಯಾಕೆ ಪುರುಷ ಪ್ರಧಾನವಾಗಿದ್ದು ಅಂದ್ರೆ ಅವನು ಹೇಳ್ತಾನೆ, ಹಿಸ್ಟ್ರಿಗೆ ಇದೇ ಆದ ಡೆಫಿನೆಟಿವ್ ಡಿಟರ್ಮಿನಿಸ್ಟಿಕ್ ರೀಸನ್ ಇರಲ್ಲ, ಇದೇ ಕಾರಣಕ್ಕೆ ಆಯ್ತು ಅಂತ ಹೇಳಕ್ಕೆ ಬರಲ್ಲ. ಹಲವಾರು ಕಾರಣಗಳು ಇರ್ಬೋದು ಅಥವಾ ಅದು ಅಲ್ದೇನೂ ಇರ್ಬೋದು ಅಂತ ಹೇಳಿದಾನೆ. ಸೊ ಅದೇ ಜನರಲ್ ನೋಟ್ ಆಫ್ ಕಾಷನ್, ಇದು ಥಿಯರಿಗಳು ಅಥವಾ ಥಿಯರಿಗಳ ಡಿಸ್ಕಷನ್ ಅಷ್ಟೇ. ಇದೇ ಕರಾರುವಾಕು ಸತ್ಯ ಅಂತ ನಾವು ಅರಳಿಕಟ್ಟೆಯಲ್ಲಿ ನಂಬಲ್ಲ, ಇತಿಹಾಸದ ಚರ್ಚೆ ಅಷ್ಟೇ. ಇಲ್ಲ ಹರೀರಿ ಹೇಳೋದ್ರಲ್ಲೂ ಇದೆಲ್ಲ ಥಿಯರೀಸ್ ಎಕ್ಸ್ಪ್ಲೈನ್ ಮಾಡಿ ಕನ್ಕ್ಲೂಷನ್ ಅಲ್ಲಿ ನೋಬಡಿ ನೋಸ್ ಯಾಕೆ ಪೇಟ್ರಿಯಾರ್ಕಿ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದೇ ಇರೋದು ಬೆನಿಫಿಟ್. ಈವನ್ ದೋ ಯು ಕನ್ಕ್ಲೂಡ್ ಇನ್ ದಟ್ ವೇ, ಅವನು ಎಷ್ಟು ನಾನ್ ಜಡ್ಜ್ಮೆಂಟಲ್ ಆಗಿ ಎಲ್ಲಾ ಕೇಸಸ್ನು ಕನ್ಸಿಡರ್ ಮಾಡ್ತಾನೆ ಅಂತ. ಓಕೆ, ಸುಮಾರು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ ಇದೆ ಬುಕ್ ಅಲ್ಲಿ. ಒಂದು ಇಂಟ್ರೆಸ್ಟಿಂಗ್ ಬುಕ್ ಅಂದ್ರೆ ಮಾನವನ ಅಭಿವೃದ್ಧಿಗೆ ಅವನ ಸಾಮ್ರಾಜ್ಯಶಾಹಿ ಅಥವಾ ಇಂಪೀರಿಯಲಿಸಂ ತುಂಬಾ ಮುಖ್ಯವಾದ ಕಾರಣ ಆಯ್ತು. ಎಸ್ಪೆಷಲಿ ಅದು ಯುರೋಪಿಯನ್ ಸಾಮ್ರಾಜ್ಯಶಾಹಿಯಿಂದ ತುಂಬಾ ಮುಖ್ಯ ಆಯ್ತು ಅಂತ ಅವನು ಪ್ರತಿಪಾದಿಸ್ತಾನೆ.
ಫಸ್ಟಿಗೆ ಸಾಮ್ರಾಜ್ಯ ಅನ್ನೋದನ್ನ ಅವ್ನು ಡಿಫೈನ್ ಮಾಡ್ತಾನೆ. ಅಂದ್ರೆ ನಿಮ್ಮ ತರದಲ್ಲದ ಬೇರೆ ತರದ ಜನರು ಅವರ ಮೇಲೆ ನೀನು ಆಕ್ರಮಣ ಮಾಡಿ ಅವ್ರನ್ನ ನಿನ್ನ ಆಡಳಿತಕ್ಕೆ ಯೂಸ್ ಮಾಡಿದ್ರೆ ಅಥವಾ ಅಳವಡಿಸ್ಕೊಂಡ್ರೆ ಅದು ಸಾಮ್ರಾಜ್ಯಶಾಹಿತನ ಅಂತ ಅವನ ಡೆಫಿನಿಷನ್. ಬಹುಶಃ ಅದು ಸಾಮ್ರಾಜ್ಯತಾಯಿ ಡೆಫಿನಿಷನ್ ಕೂಡ. ಆ ತರ ಮಾಡಿದಾಗ ಯುರೋಪಿಯನ್ಸ್ ಮಾಡಿದಾಗ ಅವರ ಅಭಿವೃದ್ಧಿ ಆಯ್ತು, ಅದರ ಜೊತೆಗೆ ಜಗತ್ತಿನ ಅಭಿವೃದ್ಧಿ ಆಯ್ತು. ಗಮನಾರ್ಹವಾಗಿ ಚೈನಾದವರು ಸಾಮ್ರಾಜ್ಯಶಾಹಿತನ ಮಾಡಿದ್ರು, ನಮ್ಮ ಚೋಳಾಸು ಶ್ರೀಲಂಕಾ ಇಂಡೋನೇಷ್ಯಾ ಅಲ್ಲೂ ಆಕ್ರಮಣ ಮಾಡಿದ್ರು. ಅವರಿಗೂ ಮತ್ತೆ ಯುರೋಪಿಯನ್ಸ್ ಆಕ್ರಮಣ ಮಾಡಿದಾಗ್ಲೂ ಒಂದು ವ್ಯತ್ಯಾಸ ಇತ್ತು. ಆ ವ್ಯತ್ಯಾಸ ಏನು ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಬಟ್ ಒಂದು ವಿಶಿಷ್ಟ ಅಂದ್ರೆ ಅವನು ಒಂದು ಎಕ್ಸಾಂಪಲ್ ಕೊಡ್ತಾನೆ. ಆ ಎಕ್ಸಾಂಪಲ್ಗೂ ಮುಂಚೆ ಒಂದು ಎಕ್ಸಾಂಪಲ್ ಅಲ್ಲಿ ಏನು ಅಂದ್ರೆ, ಈಜಿಪ್ಷಿಯನ್ಸ್ ಮೊದಲು ಬೇರೆ ದೇವರನ್ನ ಪೂಜೆ ಮಾಡ್ತಾ ಇದ್ರು, ಬೇರೆ ದೇವರುಗಳನ್ನ ಗುರುತಿಸ್ತಾ ಇದ್ರು, ಬೇರೆ ರಾಜರಿದ್ರು. ಆದ್ರೆ ಈಗ ನೀವು ಗಮನಿಸಿದ್ರೆ ದೇ ಕನ್ಸಿಡರ್ ದೆಮ್ಸೆಲ್ಸ್ ಟು ಬಿ ಮುಸ್ಲಿಮ್ಸ್ ಅಂಡ್ ದೇ ಕನ್ಸಿಡರ್ ದೆಮ್ಸೆಲ್ಸ್ ಟು ಬಿ ಅರಬ್ಸ್. ಅವ್ರನ್ನ ಅರಬ್ಸ್ ಮತ್ತೆ ಮುಸ್ಲಿಮ್ಸ್ ಅಂತ ಅವ್ರನ್ನ ಅವರೇ ಗುರುತಿಸ್ಕೋತಾರೆ. ಆದ್ರೆ ನೀವು ಕೆಲವು ಶತಮಾನಗಳ ಹಿಂದೆ ಹೋದ್ರೆ ದೇ ವರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಸಾಮ್ರಾಜ್ಯಶಾಹಿನಲ್ಲಿ ಕಾಲಕ್ರಮೇಣ ಅವರು ಯಾರು ಅವ್ರನ್ನ ಆಳ್ತಾ ಇದ್ರು ಅವ್ರ ತರ ಗುರುತಿಸ್ಕೊಳಕ್ಕೆ ಅಥವಾ ಅವ್ರ ತರ ಆಗಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಡಿಸ್ಕಸ್ ಮಾಡಿದಾನೆ. ಯುರೋಪ್ ಅಲ್ಲಿ ದಂಡಯಾತ್ರೆ ಹೋದ್ರು, ಅವರು ಸಾಮ್ರಾಜ್ಯಗಳನ್ನ ಕಟ್ಟಿದ್ರು. ಸೌತ್ ಇಂಡಿಯಾನಲ್ಲೂ ಸಾಮ್ರಾಜ್ಯಗಳನ್ನ ಕಟ್ಟಿದ್ರು. ಅಂದ್ರೆ ಅವ್ರ ದೇಶದ ಹೊರಗಡೆ, ನಮ್ ದೇಶದ ಹೊರಗಡೆ ಸಾಮ್ರಾಜ್ಯನ ಕಟ್ಟಿದ್ರು. ಚೈನಾದವರು ಕಟ್ಟಿದ್ರು. ಅವ್ರಿಗೂ ನಮಗೂ ಇರೋ ಅಂತಹ ವ್ಯತ್ಯಾಸ ಏನು? ಒಂದು ಅವನು ಯುರೋಪಿಯನ್ ಯೂನಿಯನ್ ಬಗ್ಗೆ ಅಥವಾ ಯುರೋಪ್ ಮುಂದುವರೆದ ಬಗ್ಗೆ ಅದನ್ನ ಎರಡು ರೀತಿಯನ್ನು ತಗೋಬಹುದು ನಾವು. ಸೈಂಟಿಫಿಕ್ ರೆವಲ್ಯೂಷನ್ ಅಲ್ಲಿ ಮತ್ತೆ ನೀವು ಹೇಳ್ತಾರ ಅದರಲ್ಲೂ ತಗೊಳ್ತಂದ್ರೆ, ಒಂದು ಅವನು ವಾಟ್ ಹಿ ಪುಟ್ ಫೋರ್ತ್ ಆರ್ಗ್ಯುಮೆಂಟ್ ಇಸ್ ಲೈಕ್, ಬೇರೆಯವ್ರ ಕಡೆ ನೋಡಿದ್ರೆ ನಮಗೆ ಆಸ್ ಅ ಪ್ರೆಸೆಂಟ್ ನಮಗೆ ಎಲ್ಲರಿಗೂ ಒಂದು ಇರುತ್ತೆ, ನಮ್ಗೆ ಎಲ್ಲವೂ ಗೊತ್ತು ಅನ್ನೋದು. ನಮ್ಗೆಲ್ಲ ಈಗ ಸದ್ಯಕ್ಕೆ ನಾವು ಕಂಟೆಂಟ್ ವಿತ್ ನಮ್ಗೆ ಗೊತ್ತಿದೆ ಅನ್ನೋದ್ರ ಬಗ್ಗೆ. ಬಟ್ ಯುರೋಪಿಯನ್ಸ್ ಅಲ್ಲಿ ಅದೊಂದು ಇಗ್ನೋರೆನ್ಸ್ ಇತ್ತು ಅಂತ ಹೇಳ್ತಾನೆ ಅವನು. ಅಂದ್ರೆ ನನಗೆ ಗೊತ್ತಿಲ್ಲ ಅದನ್ನ ಕಂಡಿಡಿಬೇಕು ನಾವು. ಆ ಇಗ್ನೋರೆನ್ಸ್ ಯುರೋಪಿಯನ್ಗೆ ಜಾಸ್ತಿ ಇತ್ತು. ಮತ್ತೆ ಅವನು ಅದನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾನೆ. ನೀವು ಆಗಿನ ಕಾಲಘಟ್ಟದ ಮ್ಯಾಪ್ ಗಳನ್ನ ತೆಗೆದು ನೋಡ್ತಾ ಹೋದ್ರೆ, ಇದು ಮ್ಯಾಪ್ ಅಥವಾ ನೋಡ್ತಾ ಹೋದ್ರೆ ಎಲ್ಲರೂ ತಮಗೆ ತಿಳಿದಂಗೆ ಮ್ಯಾಪ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ. ಅಂದ್ರೆ ಕಂಪ್ಲೀಟ್ ಮಾಡ್ಬಿಟ್ಟಿದ್ರು ಮ್ಯಾಪ್ ನ. ಸೊ ಇಲ್ಲಿದೆ ಇದಿಷ್ಟೇ ವರ್ಲ್ಡ್, ಇದಿಷ್ಟೇ ಜಗತ್ತನ್ನ ಮ್ಯಾಪ್ ಗಳನ್ನ ನಾವು ಇಂಡಿಯಾದಲ್ಲಿ ನೋಡಿದ್ರು ಆಯ್ತು ಅಥವಾ ಬೇರೆ ಬೇರೆ ನೋಡಿದ್ರು ಮ್ಯಾಪ್ ಗಳನ್ನ. ಬಟ್ ಯುರೋಪಿಯನ್ ಮ್ಯಾಪ್ ಗಳನ್ನ ನೋಡಿದ್ರೆ ಅವ್ರಿಗೆ ಗೊತ್ತಿಲ್ಲಾರ್ದನ್ನ ಹಂಗೆ ಬಿಟ್ಟಿದ್ರು. ವಿ ಡೋಂಟ್ ನೋ, ಗೊತ್ತಿಲ್ಲ ಅದು ಅಂತ ಹೇಳ್ಬಿಟ್ಟು. ಆ ಒಂದು ಎಬಿಲಿಟಿ ಯುರೋಪಿಯನ್ಸ್ ಇರೋದ್ರಿಂದ ಅವರು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಕ್ ಸಾಧ್ಯ ಆಯ್ತು. ಜಾಸ್ತಿ ಸೈಂಟಿಫಿಕ್ ಆಗಿ ಆ ಇಗ್ನೋರೆನ್ಸ್ ಅವರಿಗೆ ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಹೇಳ್ತಾರೆ. ಇದನ್ನೇ ಅವರು ಶಿಫ್ಟ್ ಅಲ್ಲಿ ಹೋಗ ಕರ್ಕೊಂಡು ಹೋಗ್ತಾ ಇದ್ರು, ಅದನ್ನ ಕರ್ಕೊಂಡು ಹೋಗ್ತಾ ಈ ಇಗ್ನೋರೆನ್ಸ್ ನಮ್ಗೆ ಗೊತ್ತಿಲ್ಲ ಅನ್ನೋದು, ಆ ಇಗ್ನೋರೆನ್ಸ್ ಅವರಿಗೆ ತುಂಬಾ ಸಲ ಎಕ್ಸ್ಪ್ಲೋರ್ ಮಾಡಕ್ ಹೆಲ್ಪ್ ಮಾಡ್ತು ಅಂತ ಹೇಳ್ತಾರೆ. ಅಂದ್ರೆ ಇದ್ರಲ್ಲಿ ಅವನು ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಚರ್ಚೆ ಮಾಡ್ತಾನೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ವಿಷಯನ ಕಂಡುಹಿಡಿಯಕ್ ಹೋಗ್ಬೇಕು ಅಂದ್ರೆ ಫಿಲಿಪೀನ್ಸ್ ಮತ್ತೆ ಆಕ್ಚುಲಿ ಇದು ಕತೆ ನಡೆದಿದ್ ಹಿಂಗೆ, ಅವರು ವೀನಸ್ ಪ್ಲಾನೆಟ್ ಹೆಂಗೆ ಟ್ರಾವೆಲ್ ಮಾಡುತ್ತೆ ಜಗತ್ತಿನಾದ್ಯ ಅದನ್ನ ಬೇರೆ ಬೇರೆ ಕಡೆ ಅಬ್ಸರ್ವ್ ಮಾಡಬೇಕು ಅಂತ ಫಿಲಿಪೀನ್ಸ್ ಪೆಸಿಫಿಕ್ ಓಷನ್ ಕಡೆ ಹೊರಟ್ರು. ಪೆಸಿಫಿಕ್ ಓಷನ್ಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಹಡಗನ್ನೆಲ್ಲ ಹಾಕಿ ಹೋಗಕ್ಕಿಂತ ಮುಂಚೆ ಹೋಗ್ತಾ ಇದೀವಿ ಹೆಂಗಿದ್ರು ಅದ್ರ ಜೊತೆ ಅಲ್ಲಿ ಇರೋಂತಹ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳ್ಕೊಳಕ್ಕೆ ಅಥವಾ ಅಲ್ಲಿರೋಂತಹ ಜನಾಂಗದ ಬಗ್ಗೆ ತಿಳ್ಕೊಳಕ್ಕೆ ನಾವ್ ಯಾಕೆ ಬೇರೆಯವ್ರನ್ನ ಕರ್ಕೊಂಡು ಹೋಗ್ಬೋದು, ಹೆಂಗಿದ್ರು ಖಾಲಿ ಬಸ್ ಹೋಗ್ತಾ ಇದೆ, 2-3 ಸೀಟ್ ಖಾಲಿ ಇದೆ, ಇವ್ರನ್ನು ಹಾಕೊಂಡು ಹೋಗೋಣ ಅನ್ನೋದ್ ಲೆಕ್ಕದಲ್ಲಿ ಒಂಥರ ಒಂದು ಅನ್ವೇಷಣೆ ಮಾಡೋಂತ ಒಂದು ಇದಿದೆಯಲ್ಲ, ಕ್ರಿಯೆ ಇದೆಯಲ್ಲ, ಅದು ಯುರೋಪಿಯನ್ಸ್ ತುಂಬಾ ಚೆನ್ನಾಗ್ ಮಾಡಿದ್ರು ಅಂತ ಅದನ್ನ ಎಕ್ಸಾಂಪಲ್ಸ್ ಜೊತೆ ಕೊಟ್ಟು ಹೇಳ್ತಾನೆ. ಅಂದ್ರೆ ಒಂದ್ ಲೆಕ್ಕದಲ್ಲಿ ಮಾನಸಿಕ ಬದಲಾವಣೆ ಆಗಿತ್ತು ಯುರೋಪಿಯನ್ಸ್ ಅಲ್ಲಿ. ಅಂದ್ರೆ ಈಗ ಗೆಂಗೀಸ್ ಖಾನ್ ಆಗ್ಲಿ ಅಥವಾ ನಾದಿರ್ ಶಾ ಆಗ್ಲಿ, ನನಗೆ ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು, ಅದನ್ನ ಹೇಗೆ ನಾನು ಸಂಪಾದನೆ ಮಾಡ್ಬೇಕು, ಅದನ್ನ ಹೇಗೆ ನಾನು ಲೂಟಿ ಮಾಡ್ಬೇಕು ಅನ್ನೋದಕ್ಕೆ ಅವ್ರು ದಂಡಯಾತ್ರೆ ಹೋಗಿ ಲೂಟಿ ಮಾಡಿ ಅಲ್ಲಿ ಏನೇನಿತ್ತು ಅದನ್ನೆಲ್ಲ
ತಗೊಂಡ್ ಬಂದ್ಬಿಡೋರು, ಖಾಲಿ ಆಗೋ ತನಕ ಆರಾಮಾಗಿರೋರು ಅವರು. ಆದ್ರೆ ಪ್ರಥಮ ಬಾರಿಗೆ ಐ ಥಿಂಕ್ ಯುರೋಪಿಯನ್ ದಂಡೆಕೋರರು ಏನ್ ಮಾಡಿದ್ರು ಅಂದ್ರೆ ಫುಲ್ ಸ್ಥಿತಿನ ಬದಲಾಯಿಸಿದ್ರು. ಅಲ್ಲಿಯ ಜನರನ್ನ, ಅಲ್ಲಿಯ ಜಾಗಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಸತತವಾಗಿ ಹೆಂಗೆ ಲೂಟಿ ಮಾಡ್ಬೋದು ಅಥವಾ ವಾಣಿಜ್ಯವನ್ನು ಹೇಗೆ ಅಭಿವೃದ್ಧಿ ಮಾಡ್ಬೋದು ಅನ್ನೋದನ್ನ ಯುರೋಪಿಯನ್ಸ್ ಐ ಥಿಂಕ್ ನಮ್ಗೆ ತೋರ್ಸ್ಕೊಟ್ರು. ಐ ಥಿಂಕ್ ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್. ತುಂಬಾ ಚೆನ್ನಾಗಿದೆ ಅದು ಚಾಪ್ಟರ್. ಹೌದು ಹೌದು, ಅದ್ ನೀವು ಹೇಳೋದು ಕರೆಕ್ಟ್. ಅದಕ್ಕೆ ಇನ್ನೊಂದು ಆಡ್ ಮಾಡೋದಂತಂದ್ರೆ ಅವನ ಎಕನಾಮಿಕಲ್ ರಿಫಾರ್ಮ್ಸ್ ಬಗ್ಗೆ ಬಂದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಅಂದ್ರೆ ಏನ್ ಮಾಡಿದ್ರು ಯುರೋಪಿಯನ್ಸ್ ಅಂದ್ರೆ ಇನ್ಕ್ರೀಸಿಂಗ್ ದ ಪೈ ಅಂತ ಕೇಳ್ತಾನೆ. ನಾವು ಎಕನಾಮಿಕ್ಸ್ ಅಲ್ಲಿ ಈಗ ಒಂದು ಬೇಕರಿ ಇದೆ ಅಂದ್ರೆ ಇನ್ನೊಂದು ಬೇಕರಿ ಹಾಕಿದ್ರೆ ವ್ಯಾಪಾರ ಕಡಿಮೆ ಆಗ್ಬೋದು, ಬಟ್ ಆ ಬೇಕರಿ ಬದಲು ಇನ್ನೊಂದು ಫ್ರೂಟ್ ಜ್ಯೂಸ್ ಅಂಗಡಿ ಹಾಕಿದ್ರೆ, ಏನಾದ್ರು ಹಾಕಿದ್ರೆ ಇಬ್ಬರಿಗೂ ವ್ಯಾಪಾರ ಆಗುತ್ತೆ. ಅದನ್ನ ಅವನು ಇನ್ಕ್ರೀಸಿಂಗ್ ದ ಪೈ ಅಂತ ಕರೀತಾನೆ. ಅಂದ್ರೆ ಜನನ ಜಾಸ್ತಿ ತಗೊಳ್ಳೋಂಗೆ ಮಾಡೋದು. ಅದನ್ನ ಯುರೋಪಿಯನ್ಸ್ ತುಂಬಾ ಸಿಸ್ಟಮೆಟಿಕ್ ಆಗಿ ತುಂಬಾ ಚೆನ್ನಾಗಿ ಅರ್ಥಕೊಂಡಿದ್ರು ಅಂತ ಒಂದು ಹೇಳ್ತಾನೆ. ಅದೇ ಟ್ರೇಡ್ ಬಗ್ಗೆ ಮಾತಾಡುವಾಗ ಹಿ ಎಂಫಸೈಸಸ್ ಆನ್ ದಟ್. ಟ್ರೇಡ್ ಗೆ ಬೇಕಾಗಿರೋದು ಮ್ಯೂಚುವಲ್ ಟ್ರಸ್ಟ್. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆನ್ಷನ್ ಅಂತ ಮನುಷ್ಯರು ಯಾಕಂದ್ರೆ ಬೇರೆ ಯಾವ ಪ್ರಾಣಿನೂ ಟ್ರೇಡ್ ಮಾಡಲ್ಲ. ನಾನ್ ನಿನಗೆ ನೀನ್ ನನಗೆ ಬನಾನಾ ಕೊಡು, ನಾನ್ ನಿನಗೆ ವೆಪನ್ ಕೊಡ್ತೀನಿ ಅಂತ ಯಾವ ಪ್ರಾಣಿನೂ ನಂಬಲ್ಲ. ಅದಕ್ಕೆ ಯಾಕಂದ್ರೆ ಟು ಟ್ರೇಡ್ ಯು ಹ್ಯಾವ್ ಟು ಟ್ರಸ್ಟ್ ದ ಅದರ್ ಪರ್ಸನ್. ಅದು ಮನುಷ್ಯಂದು ದೊಡ್ಡ ಇನ್ವೆನ್ಷನ್ ಅಂತ. ಸೊ ಇವಾಗ ನಾವು ವಿನ್ ಸಿಚುವೇಶನ್ ಮತ್ತೆ ವಿನ್ ಲಾಸ್ ಸಿಚುವೇಶನ್ಸ್ ಬಗ್ಗೆ ಮಾತಾಡ್ತೀವಲ್ಲ, ಅದು ಬಿಗ್ಗೆಸ್ಟ್ ಕಾನ್ಫ್ಲಿಕ್ಟ್. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೇನೆ ದೆನ್ ಯು ವಿಲ್ ಥಿಂಕ್ ಕ್ಯಾಪಿಟಲಿಸಮ್ ಇಸ್ ದ ರೂಟ್ evil for everything in the society anta. As long as you are increasing the pie, it doesn't matter who has how much. ಯಾಕಂದ್ರೆ ನಮ್ದು ಕ್ಯಾಪಿಟಲಿಸಮ್ ಬಂದಾಗ ನಾವು ನೋಡಿದೀವಿ, ಹೌದು ಕೆಲವೊಬ್ರು ತುಂಬಾ ಶ್ರೀಮಂತರಾಗಿರ್ಬೋದು, ಬಟ್ ಇಫ್ ಯು ಸಿ ಇನ್ ಲೈಕ್ 20 years 30 years ಟೈಮ್ ಎಷ್ಟು ಮಿಲಿಯನ್ ಜನ ಆಲ್ ಓವರ್ ದ ವರ್ಲ್ಡ್ ಹ್ಯಾವ್ ಬಿನ್ ಲಿಫ್ಟೆಡ್ ಔಟ್ ಆಫ್ ಪಾವರ್ಟಿ. ಅದ್ ಯಾವಾಗ ಆಗುತ್ತೆ? ನಮ್ ಥಿಯರಿ ಪ್ರಕಾರ ಒಬ್ಬ ಅಂಬಾನಿ ಆದ್ರೆ ದೇರ್ ಶುಡ್ ಬಿ ಲೈಕ್ millions of people who have become poorer, but data adana helalla. Like India after liberalization has lifted more people out of poverty, even though we adopted more capitalism. So adu ಒಂದು caveat. As long as you can extend that pie, ಆ ಪೈ ದೊಡ್ಡದಾಗ್ತಾ ಹೋಗ್ತಾ ಇದ್ರೆ, so inequality is not a problem. But a limited pie ಆದಾಗ then ಒಬ್ಬನಿಗೆ ಜಾಸ್ತಿ ಹೋಯ್ತು ಅಂದ್ರೆ he should have exploited the other person to gain ಅನ್ನೋಂಗೆ. ಈ ಪುಸ್ತಕದ ಬಗ್ಗೆ ಅಥವಾ ಯುವಾಲ್ ಹರೀರಿ ಬರೆಯೋ ಶೈಲಿಯ ಬಗ್ಗೆ ಕೆಲವು ಕ್ರಿಟಿಸಿಸಮ್ ಇದೆ, ಕೆಲವು ತೀಕ್ಷ್ಣವಾದ ಪ್ರತಿಕ್ರಿಯೆಗಳು ಮಾಡಿದ್ದಾರೆ ಎಕ್ಸ್ಪರ್ಟ್ಸ್. ಸುಪ್ರೀತ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀಯಾ? ಆಕ್ಚುಲಿ ನಾನು ಇದು ಸಿನಿಮಾಗಳು ನೋಡುವಾಗ ಅರ್ಥ ಮಾಡ್ಕೊಂಡಿದ್ದು, ಯಾವ್ದಾದ್ರು ತುಂಬಾ ಇಷ್ಟ ಆದ್ರೆ ಎಮೋಷನಲಿ ಕ್ಯಾರಿ ಓವರ್ ಆಗೋಯ್ತು ಅಂದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಂತ. ಅದು ಇಟ್ ಕ್ಯಾನ್ ಬಿ ಎ ಸ್ಕಿಲ್ಫುಲ್ ಮೆಜಿಷಿಯನ್ ಟ್ರೈಂಗ್ ಟು ಮ್ಯಾನಿಪುಲೇಟ್ ಯು. ನಾವು ಹಂಗೆ ನರೇಟಿವ್ ಫ್ಲೋ ನಲ್ಲಿ ಹೋಗ್ತಾ ವಿ ಮೇ ಇನ್ವೈಟ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಆರ್ ನಾಟ್ ಗುಡ್ ಅನ್ನೋಂಗೆ. ಸೊ ಅದಕ್ಕೆ ತುಂಬಾ ಚೆನ್ನಾಗಿದೆ ಅಂತಂದಾಗ ಐ ಟ್ರೈ ಟು ಸಿ ವಾಟ್ ಕುಡ್ ಬಿ ದ ಡಿಫೆಕ್ಟ್ಸ್ ಅಂತ. ಅಂದ್ರೆ ಈ ತರದ್ದು ಇದ್ರಲ್ಲಿ ಏನ್ ಪ್ರಾಬ್ಲಮ್. ಅದಕ್ಕಿಂತ ಮುಂಚೆ ಒಂದು ಕಂಟೆಕ್ಸ್ಟ್ ಕೊಡ್ತೀನಿ. ನಸೀಮ್ ತಲೆಬ್, ನಾವು ಈ ಪಾಡ್ಕಾಸ್ಟ್ ಅಲ್ಲಿ ತುಂಬಾ ಸಲ ಮೆನ್ಷನ್ ಮಾಡಿದೀವಿ ನಸೀಮ್ ತಲೆಬ್ದು ಐಡಿಯಾಸ್ ಬಗ್ಗೆ. ಸೊ ಅವನು ಒಂದು ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಟ್ವಿಟರ್ ಅಲ್ಲಿ. ಅವ್ರ ಫೀಡ್ ಅಲ್ಲಿ ಯಾರಾದ್ರೂ ಹರೀರಿನ ಮೆನ್ಷನ್ ಮಾಡಿದ್ರೆ, ಕೋಟ್ ಮಾಡಿದ್ರೆ, ದೇ ವಿಲ್ ಗೆಟ್ ಬ್ಲಾಕ್ ಬೈ ನಸೀಮ್ ತಲೆಬ್. ಸೊ ಯಾರಿಗಾದ್ರೂ ಟ್ವಿಟರ್ ಅಲ್ಲಿ ತಲೆಬ್ ಹತ್ರ ಬ್ಲಾಕ್ ಆಗ್ಬೇಕು ಅಂತ ಇಷ್ಟ ಇದ್ರೆ ಹೋಗ್ಬಿಟ್ಟು ಸೇಪಿಯನ್ಸ್ ಬುಕ್ ಇಂದ ಕೊಟೇಶನ್ಗಳನ್ನ ಆಡ್ ಮಾಡ್ಬೋದು. ಅವ್ನ್ ಯಾಕದ್ದು ಅವನ ರೀಸನಿಂಗ್ ಏನು ಅಂದ್ರೆ, ಇನ್ನೊಬ್ಬ ಥಿಂಕರ್ ಇದಾರೆ ಸ್ಟೀವನ್ ಪಿಂಕರ್ ಅಂತ. ಅವ್ರದ್ದು ಲೈಕ್ ಇನ್ಫ್ಲೂಯೆನ್ಷಿಯಲ್ ಬುಕ್ಸ್ ಇದೆ. ಸ್ಟೀವನ್ ಪಿಂಕರ್ ಅಂತ ಬೆಟರ್ ಏಂಜಲ್ಸ್ ಆಫ್ ಅವರ್ ನೇಚರ್ ಅಂತ ಒಂದು ಆಲ್ಮೋಸ್ಟ್ 1000 ಪೇಜಿನ ಬುಕ್ ಇದೆ. ಅದ್ರಲ್ಲಿ ಆರ್ಗ್ಯೂ ಮಾಡೋದು ಹಿಸ್ಟ್ರಿಗೆ ಒಂದು ಡೈರೆಕ್ಷನ್ ಇದೆ, ದ ಡೈರೆಕ್ಷನ್ ಇಸ್ ಇನ್ ಪ್ರೋಗ್ರೆಸ್ ಅಂತ. ನಮ್ದು ವಾರ್ ಕಡಿಮೆ ಆಗ್ತಾ ಬರ್ತಾ ಇದೆ, ಪೀಪಲ್ ಡೈಯಿಂಗ್ ಆಫ್ ಹಂಗರ್, ಇದೆಲ್ಲ ಕಡಿಮೆ ಆಗ್ತಿದೆ. ಸೊ ಈವನ್ ದೋ ಇಟ್ ಸೀಮ್ ದಟ್
ಜಗತ್ತು ಹಾಳಾಗ್ತಿದೆ ಅನ್ನಿಸ್ತಿದ್ರು ಆಲ್ ದ ಎವಿಡೆನ್ಸ್ ಇಸ್ ಅಗೇನೆಸ್ಟ್ ದಟ್ ಅಂತ ಅವ್ರು ಆರ್ಗ್ಯೂ ಮಾಡಿರೋದು ಆ ಬುಕ್ ಅಲ್ಲಿ. ಅದು ಒಳ್ಳೆ ಬುಕ್ ಓದೋದಕ್ಕೆ. ಬಟ್ ತಾಲೆಬ್ ಹೇಳೋದು ಈ ತರ ಬರೆಯೋರೆಲ್ಲರಿಗೂ ಸ್ಟ್ಯಾಟಿಸ್ಟಿಕ್ಸ್ ಅರ್ಥ ಆಗಲ್ಲ ಅಂಡ್ ಪ್ರಾಬಬಿಲಿಟಿನ ಅರ್ಥ ಮಾಡ್ಕೊಳಲ್ಲ. ಸೊ ಇವರು ಆ ಡೇಟಾ ಕೋಟ್ ಮಾಡ್ತಾ ಇರೋದು ಕರೆಕ್ಟ್ ಡೇಟಾ, ಬಟ್ ಅವ್ರದ್ದು ಇಂಟರ್ಪ್ರಿಟೇಷನ್ ರಾಂಗ್ ಅಂತ ಇವನು ಹೇಳೋದು. ಅದಕ್ಕೆ ಒಂದು ಕಾಂಕ್ರೀಟ್ ಎಕ್ಸಾಂಪಲ್ ಹೇಳ್ತಾನೆ. ಈ ಸೇಪಿಯನ್ಸ್ ಅಲ್ಲ, ಸೆಕೆಂಡ್ ಬುಕ್ ಹೋಮೋಸ್ ಡಿಯಸ್ ಅನ್ಸುತ್ತೆ, ಅದ್ರದ್ದು ಹಿಂದ್ಗಡೆ ಲೈಕ್ ದ ಕ್ಯಾಪ್ಷನ್ ಸೇಸ್ ಯು ಆರ್ ಮೋರ್ ಲೈಕ್ಲಿ ಟು ಕಮಿಟ್ ಸೂಸೈಡ್ ದೆನ್ ಬಿ ಕಿಲ್ಡ್ ಇನ್ ಅ ಕಾನ್ಫ್ಲಿಕ್ಟ್ ಗೋಯಿಂಗ್ ಫಾರ್ವರ್ಡ್ ಅಂತ. ಅಂದ್ರೆ ಯುದ್ಧ ಅಥವಾ ಈ ತರ ಕಾನ್ಫ್ಲಿಕ್ಟ್ ಅಲ್ಲಿ ಸಾಯೋ ಪಾಸಿಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮೋಸ್ಟ್ ಲೈಕ್ಲಿ ಪೀಪಲ್ ವಿಲ್ ಡೈ ಕಮಿಟಿಂಗ್ ಸೂಸೈಡ್ ಅಂತ. ದಟ್ ಈಸ್ ಬೇಸ್ಡ್ ಆನ್ ಸ್ಟ್ಯಾಟಿಸ್ಟಿಕ್ಸ್. ಎಷ್ಟ್ ಜನ ಯುದ್ಧದಲ್ಲಿ ಸಾಯ್ತಿದ್ದಾರೆ, ಎಷ್ಟ್ ಜನ ಸೂಸೈಡ್ ಮಾಡ್ಕೊಳ್ತಿದ್ದಾರೆ ಅದನ್ನ ನೋಡಿ. ಬಟ್ ತಾಲೆಬ್ ಸೇಸ್ ದಟ್ ಈಸ್ ನೈವ್. ಅವನೊಂದು 2-3 ವರ್ಡ್ ಯೂಸ್ ಮಾಡ್ತಾನೆ. ಒಂದು ನೈವ್ ಇಂಪೆರಿಸಿಸಮ್ ಅಂತ. ಇಂಪೆರಿಸಿಸಮ್ ಅಂದ್ರೆ ಈ ಡೇಟಾ, ಸೈಂಟಿಫಿಕ್ ಡೇಟಾ ಇಟ್ಕೊಂಡು ಯು ಮೇಕ್ ಅನ್ ಆರ್ಗ್ಯುಮೆಂಟ್. ಇದು ನೈವ್ ಅಂತ ಅಂದ್ರೆ ಇದು ತುಂಬಾ ಸಿಲಿ ಫಾರ್ಮ್ ಆಫ್ ಇಂಪೆರಿಸಿಸಮ್. ಇನ್ನೊಂದು ಸೈಂಟಿಸಮ್ ಅಂತ ಒಂದು ವರ್ಡ್ ಕಾಯಿನ್ ಮಾಡಿದಾನೆ. ಇಟ್ಸ್ ಲೈಕ್ ಯೂಸಿಂಗ್ ಸೈಂಟಿಫಿಕ್ ಟರ್ಮ್ಸ್, ಸೈಂಟಿಫಿಕ್ ಡೇಟಾ ಟು ಕಂಪ್ಲೀಟ್ಲಿ ಮಿಸ್ರೆಪ್ರೆಸೆಂಟ್ ಅಂತ. ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಅದು ಹೆಂಗೆ ಆಕ್ಚುಲಿ ವಾಟ್ ದ ಆಕ್ಚುಯಲ್ ಡೇಟಾ ರೆಪ್ರೆಸೆಂಟ್ಸ್ ಅನ್ನೋದಕ್ಕೆ. ಅದಕ್ಕೆ ಅವನದು ಆನ್ಸರ್ ಇದೆ. ಏನು ಅವನು ಹೇಳ್ತಾನೆ, 2 ಲ್ಯಾಂಡ್ ಇದೆ ಅಂತ ತಿಳ್ಕೊಳ್ಳಿ. ಒಂದು ಎಕ್ಸ್ಟ್ರೀಮಿಸ್ತಾನ್, ಒಂದು ಮೀಡಿಯೋಕ್ರಿಟಿಸ್ತಾನ್ ಅಂತ. ಅಂದ್ರೆ 2 ಐಲ್ಯಾಂಡ್ಗಳಿದೆ. ಸೊ ನಾವು ಡೇಟಾನ ಇಟ್ ಡಸಂಟ್ ಸೇ ದ ಸೇಮ್ ಥಿಂಗ್ ಇನ್ 2 ಡಿಫ್ರೆಂಟ್ ಥಿಂಗ್ಸ್. ಸೊ ಎಕ್ಸ್ಟ್ರೀಮಿಸ್ತಾನ್ ಎಕ್ಸಾಂಪಲ್ ತಗೊಳ್ಳಿ. ಯು ಆರ್ ಕೌಂಟಿಂಗ್ ಆವರೇಜ್ ವೆಲ್ತ್ ಅಮಾಂಗ್ ಪೀಪಲ್. ಅದು ಎಕ್ಸ್ಟ್ರೀಮಿಸ್ತಾನ್ದು ಕೇಸ್ ಯೂಸಿಂಗ್ ಡೇಟಾ. ಇವಾಗ 10 ಜನ ಇದ್ದಾರೆ, ಅವ್ರದ್ದು ಆವರೇಜ್ ವೆಲ್ತ್ 1 ಲಕ್ಷ ರೂಪಾಯಿ ಅಂತ ತಿಳ್ಕೊಳ್ಳಿ. ಆ 10 ಜನಕ್ಕೆ ಒಬ್ಬನ ಆಡ್ ಮಾಡಿ. ಆ ಒಬ್ಬನ್ ಯಾರು? ಅವನು ಮುಖೇಶ್ ಅಂಬಾನಿ. ಅವನು ಒಬ್ಬನ್ ಆಡ್ ಮಾಡಿದ ತಕ್ಷಣನೇ ಆವರೇಜ್ ವೆಲ್ತ್ ಏನಾಗುತ್ತೆ? 1 ಲಕ್ಷ ಇದ್ದಿದ್ದ ಆವರೇಜ್ ವೆಲ್ತ್ ಕೋಟಿಗೆ ಹೋಗುತ್ತೆ. ಡಿವೈಡೆಡ್ ಬೈ 10 ಮಾಡಿದ್ರೆ ನೀವು, just because you added one more sample to that data, that completely changes interpretation. So ಅದು ಎಕ್ಸ್ಟ್ರೀಮಿಸ್ತಾನ್. ಕೆಲವೊಂದೆಲ್ಲ ಫಿನಾಮಿನಾ ಎಕ್ಸ್ಟ್ರೀಮಿಸ್ತಾನ್ದಲ್ಲಿ ಆತರ ಇರುತ್ತೆ. ಇದು ಮೀಡಿಯೋಕ್ರಿಸ್ತಾನ್ ಇನ್ನೊಂದು ಎಕ್ಸಾಂಪಲ್. ಹೈಟ್ ಆಫ್ ಪೀಪಲ್ ತಗೊಳ್ಳಿ. ಎಷ್ಟು ಹೈಟ್ ಇದೆ? 10 ಜನದ ಹೈಟ್. ಆಮೇಲೆ ಇಂಡಿಯಾದಲ್ಲಿರೋ ಟಾಲೆಸ್ಟ್ ಪರ್ಸನ್ ಅವನ್ನ ತಂದು ಇಡಿಯಲ್ಲಿ. ಇಲ್ಲಿ ಯು ಬ್ರಾಟ್ ಇನ್ ದ ರಿಚೆಸ್ಟ್ ಪರ್ಸನ್, ಯು ಬ್ರಿಂಗ್ ಇನ್ ದ ಟಾಲೆಸ್ಟ್ ಪರ್ಸನ್. ಟಾಲೆಸ್ಟ್ ಪರ್ಸನ್ ತಂದ್ರೆ ಅವನು 2 ಮೀಟರ್ ಎತ್ತರ ಇದಾನ ಇದ್ರೂ ಆವರೇಜ್ ಜಾಸ್ತಿ ಚೇಂಜ್ ಆಗಲ್ಲ. ಸೊ ಇದು ಡಿಫ್ರೆನ್ಸ್. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೇಮ್ ಸ್ಟ್ಯಾಟಿಸ್ಟಿಕ್ಸ್, ಸೇಮ್ ಆವರೇಜ್ ಯೂಸ್ ಮಾಡಿ you interpret something, but the actual phenomena may be in extremistan, but you are thinking it's a mediocristan phenomena anta. So adu argument. So coming back to Hariri the example, you are more likely to die of suicide than conflict idiyala. Idu hingene agodu. ನೀವು average death in all wars tagondu, you cannot say that because it cannot predict the future. ಇವಾಗ ಹಿಂದಿಂದು 1000 ವರ್ಷ ತಗೊಂಡು ಪೀಪಲ್ ಡೈಯಿಂಗ್ ಆಫ್ ವೈರಸ್ ಯೋಚನೆ ಮಾಡಿದ್ರೆ ಏನ್ ಹೇಳಿರೋದು? ಅಪ್ ಟು ಮಾರ್ಚ್ ಆಫ್ ದಿಸ್ ಇಯರ್ ಯು ಟೇಕ್ ಆಲ್ ದ ಡೇಟಾ ಪ್ರೀವಿಯಸ್ 200 years, ನಿಮ್ ಗ್ರಾಫ್ ಕೆಳಗೆ ಹೋಗ್ತಾ ಬರುತ್ತೆ. ಸೊ ಮನುಷ್ಯ ಎಷ್ಟು ಎವಾಲ್ವ್ ಆಗ್ತಾ ಇದ್ದಾನೆ, ಪ್ರೋಗ್ರೆಸ್ ಎಷ್ಟು ಚೆನ್ನಾಗಿದೆ. ಲೈಕ್ ಡೆತ್ ಫ್ರಮ್ ವೈರಸ್ ಇಸ್ ರೆಡ್ಯೂಸಿಂಗ್, ಮೋರ್ ಪೀಪಲ್ ಆರ್ ಡೈಯಿಂಗ್ ಇನ್ ಕಾರ್ ಆಕ್ಸಿಡೆಂಟ್ಸ್ ದೆನ್ ಫ್ರಮ್ ವೈರಸ್ ಅಂತ ಹೇಳ್ಬೋದು. ಬಟ್ ಆಫ್ಟರ್ ಮಾರ್ಚ್ ಏನಾಯ್ತು? Like it took just one event, one virus to change the statistics. Henge obba Ambani can change the whole statistics extremistan-dalli. So hange one war or one terrorist incident can change your statistics. So adike you should be very careful in making those speculations. Avanu helo prakara Steven Pinker and Hariri ee taraddu categorical error ಮಾಡ್ತಾರೆ in their speculations in many of the data ಅಂತ. ಸೊ ಅದು ಒಂದು ಕ್ರಿಟಿಸಿಸಮ್. ಇನ್ನೊಂದು ಕ್ರಿಟಿಸಿಸಮ್ ಇರೋದು ಇದರಲ್ಲಿ ಏನು ಹೊಸ ಕಾಂಟ್ರಿಬ್ಯೂಷನ್ ಇಲ್ಲ ಟು ದ ಹ್ಯೂಮನ್ ನಾಲೆಡ್ಜ್. ಇಟ್ಸ್ ಲೈಕ್ ಪುಟಿಂಗ್ ಟುಗೆದರ್ ಇಂಟ್ರೆಸ್ಟಿಂಗ್ ಸ್ಟಫ್, ಒಂದು ನರೇಟಿವ್ ಬಿಲ್ಡ್ ಮಾಡಿ ಇಟ್ ಜಸ್ಟ್ ಪಿಕ್ಸ್ ದೋಸ್ ಥಿಂಗ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ದಟ್ ನರೇಷನ್.
ಅದು ತಪ್ಪು ಅಂತೇನಲ್ಲ. ಲೈಕ್ ಮೇಕಿಂಗ್ ಸಮಥಿಂಗ್ ಎಂಟರ್ಟೈನಿಂಗ್, ಇಂಟ್ರೆಸ್ಟಿಂಗ್ ಕೆಲವೊಬ್ರಿಗೆ ಇರುತ್ತೆ. ಈ ಎಕ್ಸ್ಪರ್ಟ್ ಗಳಿಗೆ ಇವಾಗ ನಮಗ್ ಗೊತ್ತು, ನಮ್ ಫೀಲ್ಡ್ ಅಲ್ಲಿ ನಾವು ಎಕ್ಸ್ಪರ್ಟ್ ಗಳಾಗಿದ್ರೆ ಅದನ್ನ ಇನ್ನೊಬ್ರಿಗೆ ಎಕ್ಸ್ಪ್ಲೈನ್ ಮಾಡುವಾಗ ವಿ ಸಿಂಪ್ಲಿಫೈ ಮೆನಿ ಥಿಂಗ್ಸ್. ವಿ ಸಮ್ಹೌ ಅಂದ್ರೆ ತುಂಬಾ ಅಕ್ಯುರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡಲ್ಲ. ವಿ ಸಿಂಪ್ಲಿಫೈ ವಿಚ್ ಅದರ್ ಎಕ್ಸ್ಪರ್ಟ್ಸ್ ಮೇ ನಾಟ್ ಅಗ್ರಿ ಟು. ಸೊ ಆ ತರದ್ದು ಪ್ರಾಬ್ಲಮ್ ಇದೆ. ಅವನು ಎಷ್ಟೊಂದು ವಿಷಯಗಳನ್ನ ಹಿ ಟ್ರೈಸ್ ಟು ಸಿಂಪ್ಲಿಫೈ ಸೊ ದಟ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದನ್ನ ತುಂಬಾ ಎಕ್ಸ್ಪರ್ಟ್ಸ್ ಒಪ್ಕೊಳೋದಿಲ್ಲ. ಸೊ ಅಷ್ಟು ಆರ್ಗ್ಯುಮೆಂಟ್ಸ್ ಇದೆ ಅಗೇನೆಸ್ಟ್ the hype for it. And if anybody becomes successful, there will always be people who will be saying that is, unjustified hype, ಅದು ಬರೀ hype, ಅದಕ್ಕೇನು ಮೆರಿಟ್ ಇಲ್ಲ. ಸೊ ಹ್ಯಾರಿ ಪಾಟರ್ ಪಾಪ್ಯುಲರ್ ಆಯ್ತು, ಅದರಲ್ಲಿ ಏನಿದೆ, ನಮ್ಮ ಅನಂತ ಮೂರ್ತಿ ಕಾದಂಬರಿ ಕಂಪೇರ್ ಮಾಡಿದ್ರೆ ಅನ್ನೋರು ಇರ್ತಾರೆ. ಭೈರಪ್ಪ ನಾವೆಲ್ ಪಾಪ್ಯುಲರ್ ಆಯ್ತು ಅನ್ನೋದಕ್ಕೆ ದೇ ಜಸ್ಟ್ ಕ್ರಿಟಿಸೈಸ್ ಬಿಕಾಸ್ ಇಟ್ ಈಸ್ ಪಾಪ್ಯುಲರ್, ಇಟ್ ಇಸ್ ನಾಟ್ ವರ್ತ್ ರೀಡಿಂಗ್ ಅನ್ನೋಂಗೂ ಇರುತ್ತೆ, ವಿಚ್ ಡೋಂಟ್ ಹೋಲ್ಡ್ ಎನಿ ಮೆರಿಟ್ ಇನ್ ಆರ್ಗ್ಯುಮೆಂಟ್. ಹೇ ಗ್ರೇಟ್. ಸೊ ಮತ್ತೊಮ್ಮೆ ಪುಸ್ತಕದ ಹೆಸರು ಸೇಪಿಯನ್ಸ್ ಅಂತ. ಇನ್ನು ಸುಮಾರು ಟಾಪಿಕ್ಸ್ ಇದೆ, ಅದನ್ನ ನಾವು ಚರ್ಚೆ ಮಾಡಿಲ್ಲ, ಮುಂದೆ ಎಂದಾದ್ರೂ ಮಾಡ್ಬೋದು. ಥ್ಯಾಂಕ್ಸ್. ಮತ್ತೊಂದು ಎಪಿಸೋಡ್ಗೆ ನಮ್ ಜೊತೆ ಎಲ್ಲ ಕೂತು ಕೇಳಿ ಸಹಕರಿಸಿದ್ರ. ದಯವಿಟ್ಟು ನಾವು ನಮ್ಮ ವಿಡಿಯೋಗಳಲ್ಲಿ ನಿಮ್ಗೆ ಆಯ್ದ ಭಾಗಗಳನ್ನ ನೀವು ಆರಿಸ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ನಲ್ಲಿ ಅದೇ ಆಯ್ದ ಭಾಗಗಳಿದೆ, ಅದನ್ನ ಆರಿಸ್ಕೊಳ್ಳಿ. ದಯವಿಟ್ಟು ನಮ್ಮ ಬಗ್ಗೆ ಶೇರ್, ಕಾಮೆಂಟ್, ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ ತರಾನೇ ನಿಮ್ಮ ಗೆಳೆಯರಿಗೂ ನಮ್ಮ ಪಾಡ್ಕಾಸ್ಟ್ ಇಷ್ಟ ಆಗ್ಬೋದು. ನೀವು ಜಾಸ್ತಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಮ್ KB ಅವರು ಕರೆಂಟ್ ಕಳೆದಿದ್ದಾರೆ, ಹಾಗಾಗಿ ಕತ್ಲೆ ಇದೆ. ಸ್ವಲ್ಪ ದಯವಿಟ್ಟು ಸಹಕರಿಸಿ. ಥ್ಯಾಂಕ್ಸ್ ಒನ್ಸ್ ಮೋರ್. ಥ್ಯಾಂಕ್ಸ್ ಸುನಿಲ್, ನಮ್ ಪಾಡ್ಕಾಸ್ಟ್ ನ ಜಾಯಿನ್ ಮಾಡಿದಕ್ಕೆ. ಸುಪ್ರೀತ್ ವಾಸುಕಿ, ಒನ್ಸ್ ಮೋರ್ ಆಸ್ ಆಲ್ವೇಸ್ ಥ್ಯಾಂಕ್ ಯು. Okay. Thank you all. Thanks Bye-bye. everyone. Bye.